स्वराट तेने ब्रह्महृदाय आदिकवये मुह्यन्ते यं सूरयः तेजो वारिमधां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि व्यासाय भवनाशाय श्रीशाय गुणराशिये हृद्याय शुद्धविद्याय मध्वाय च नमो नमः। अभ्रमं भङ्गरहितम् अदडं विमलं सदा आनन्दतीर्थमतुलं भजे तापत्रयापहं ब्रह्मचर्यहरिप्रीतिसुविद्यावादशालिनः इष्टदां कष्टहर्तॄन्नः विद्यामान्यामुनीन् नमः। ಶ್ರೀಗುರುಭ್ಯೋ ನಮಃ. ಭಾಗವತದಲ್ಲಿ ಬರುವಂತಹ ಅಷ್ಟಮ ಸ್ಕಂದದ ಚಿಂತನೆ ನಾವು ಮಾಡಲಿಕ್ಕಿಲ್ಲಿ ಸೇರಿದ್ದೇವೆ. ತತ್ಪೂರ್ವದಲ್ಲಿ ಸಪ್ತಮ ಸ್ಕಂದದ ಚಿಂತನೆ ಮಾಡಲಿಕ್ಕೆ ಸೇರಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ನರಸಿಂಹದೇವರ ವೈಶಿಷ್ಟ್ಯವನ್ನು ಮಹತ್ವವನ್ನು ತಿಳಿಸುವಂತಹ ಅಪೂರ್ವವಾದಂತಹ ಚಿಂತನೆ ಇದರಲ್ಲಿ ಉಂಟು. ಜೊತೆಯಲ್ಲೂ ಕೂಡ ಆ ಭಗವಂತನ ಪ್ರಿಯ ಭಕ್ತನಾದಂತಹ ಪ್ರಹ್ಲಾದನ ಚಿಂತನೆಯೂ ಕೂಡ ಇದರಲ್ಲಿ ಬರುವಂಥದ್ದು. ಪ್ರಾರಂಭದಲ್ಲಿ ಈ ಭಾಗವತ ಶುಕಾಚಾರ್ಯರಿಂದಾಗಿ ಪರೀಕ್ಷಿತರಿಗೆ ಉಪದೇಶವಾಗ್ತಾ ಉಂಟು. ಈ ಸಮಯದಲ್ಲಿ ಪರೀಕ್ಷಿತರು ಕೇಳುತ್ತಾರೆ, ಭಗವಂತ ತಾನು ರಾಕ್ಷಸನ್ನು ಸೃಷ್ಟಿ ಮಾಡುತ್ತಾನೆ, ದೇವತೆಗಳನ್ನು ಸೃಷ್ಟಿ ಮಾಡುತ್ತಾನೆ. ಹೀಗಿರಬೇಕಾದರೆ ಇಬ್ಬರನ್ನು ಸೃಷ್ಟಿ ಮಾಡೋದು ಭಗವಂತನೇ ಆದರೂ ಕೂಡ ದೈತ್ಯರಲ್ಲಿ ಆಗಬೇಕಾದರೆ ದ್ವೇಷವನ್ನು ಮಾಡುತ್ತಾನೆ, ಅದೇ ದೇವತೆಗಳಾಗಬೇಕಾದರೆ ಅವರಿಗೆ ಸಹಾಯ ಮಾಡುತ್ತಾನೆ. ಹೀಗೆ ಪಕ್ಷಪಾತ ಯಾಕೆ ಮಾಡ್ತಾನೆ ಎಂಬ ಪ್ರಶ್ನೆಯನ್ನು ಪರೀಕ್ಷಿತರು ಕೇಳಿದಾಗ ಶುಕಾಚಾರ್ಯ ಹೇಳುತ್ತಾರೆ, ಇದಕ್ಕೆ ಮೊದಲು ನಾನು ನಿನಗೊಂದು ಹಿಂದೆ ನಡೆದಂಥ ಘಟನೆಯನ್ನು ಹೇಳುತ್ತೇನೆ. ನಾರದರಲ್ಲಿ ಯಾಗದ ಸಮಯದಲ್ಲಿ ಯುಧಿಷ್ಠಿರ ತಾನು ನಾರದನ್ನು ಪ್ರಶ್ನೆ ಮಾಡಿರುತ್ತಾನೆ. ಅಂದರೆ ಆ ಧರ್ಮರಾಜನ ರಾಜಸೂಯ ಯಾಗವಾಗ್ತಾ ಉಂಟು. ಆ ಸಮಯದಲ್ಲಿ ಅಗ್ರಪೂಜೆಯನ್ನು ಕೃಷ್ಣನಿಗೆ ಮಾಡಿದ್ದಾರೆ. ಕೃಷ್ಣ ಮಾಡಿದಾಗ ಆ ಸಮಯದಲ್ಲಿ ಶಿಶುಪಾದಂಥವಕರು ಇಬ್ಬರೂ ಕೂಡ ಆ ಅಗ್ರಪೂಜೆಯನ್ನು ವಿರೋಧ ಮಾಡುತ್ತಾರೆ. ಆ ಸಮಯದಲ್ಲಿ ಕೃಷ್ಣನಿಗೆ ಬೇಕಾದಷ್ಟು ಬೈಯುತ್ತಾರೆ. ಬೈದಾಗ ಕೊನೆಯಲ್ಲಿ ಬೈದಲ್ಲ ಮುಗ್ದ ಮೇಲೆ ಕೃಷ್ಣ ತಾನು ಅವರ ಸಂಹಾರ ಮಾಡುತ್ತಾನೆ. ಸಂಹಾರ ಮಾಡಿದ ನಂತರದಲ್ಲಿ ಆ ಶಿಶುಪಾಲ ಮತ್ತು ದಂತವಕರು ಇಬ್ಬರೂ ಕೂಡ ಕೃಷ್ಣನ ಪ್ರವೇಶ ಮಾಡುತ್ತಾರೆ. ಈ ದೃಶ್ಯವನ್ನು ನೋಡಿದಂತಹ ಯುಧಿಷ್ಠಿರನಿಗೆ ಪ್ರಶ್ನೆ ಬರುತ್ತದೆ, ಏನು ವಿಚಿತ್ರ. ಯಾಕೆಂದರೆ ಸಾಮಾನ್ಯವಾಗಿ ಭಗವಂತನನ್ನು ಪ್ರೀತಿ ಮಾಡಿದರೆ, ಭಗವಂತನಲ್ಲಿ ಭಕ್ತಿ ಮಾಡಿದರೆ ಆವಾಗ ಭಗವಂತನ ಹೊಂದು ಸಹಜ. ಆದರೆ ಭಗವಂತನಿಗೆ ಬೈದರೂ ಕೂಡ, ಅವನನ್ನು ದ್ವೇಷ ಮಾಡಿದರೂ ಕೂಡ ಭಗವಂತನ ಹೊಂದಬಹುದು ಹೇಳಿದರೆ ಇದಂತ ವಿಚಿತ್ರ, ಲೋಕಕ್ಕೆ ವಿಲಕ್ಷಣ ಅಲ್ವ ಎಂಬಂಥ ಪ್ರಶ್ನೆ ಬಂದಾಗ ನಾರದಲ್ಲಿ ಕೇಳಿಕೊಳ್ಳುತ್ತಾನೆ. ನಾರದಲ್ಲಿ ಕೇಳಿಕೊಳ್ಳಬೇಕಾದರೆ, ನಾರದರೆ ನೀವು ಭಗವಂತನನ್ನು ಹತ್ತಿರ ನೋಡಿದವರು, ಭಗವಂತನ ಬಗ್ಗೆ ತಿಳಿದುಕೊಂಡವರು, ಇದು ಎಂತ ಭಗವಂತನ ಈ ನಿಯಮ ಎಂತ, ಭಗವಂತನೇ ಸೃಷ್ಟಿ ಮಾಡಿರುತ್ತಾನೆ, ಅವನೇ ಪಕ್ಷಪಾತ ಮಾಡ್ತಾನೆ, ಎಂತ ಇದು ಯಾಕೆ ವಿಚಿತ್ರ ಅಂತ ಕೇಳಿದಾಗ ಆ ಸಮಯದಲ್ಲಿ ನಾರದರು ಹೇಳುತ್ತಾರೆ, ನೋಡಿ ಯುಧಿಷ್ಠಿರ, ಭಗವಂತನ ಕೆಲವೊಂದು ಕಾರ್ಯಗಳೇ ಅದು ವಿಲಕ್ಷಣವಾದದ್ದು. ಅವನು ಲೀಲೆಯಿಂದ ಇದನ್ನೆಲ್ಲ ಮಾಡ್ತಿರುವವನು. ಅದು ಒಂದು ವಿಚಾರ ಹೇಳುತ್ತೇನೆ ನಾನು, ದೈತ್ಯರು ದೇವತೆಗಳು ಇಬ್ಬರೂ ಕೂಡ ಭಗವಂತನೇ ಬಂದದ್ದು ಹೌದು. ಆದರೆ ಅವರ ಸ್ವಭಾವಕ್ಕೆ ಅನುಸಾರವಾಗಿ ಭಗವಂತ ಅವರಿಗೆ ಅಂತಹ ಒಂದು ಸ್ಥಾನವನ್ನು ಕೊಡ್ತಾ ಹೋಗ್ತಾನೆ. ಉದಾಹರಣೆ ಹೇಳಿದಾದರೆ, ದೇವತೆಗಳಿಗಾಗಬೇಕಾದರೆ ಅವರಿಗೆ ದೇವತಾ ಸ್ಥಾನ ಕೊಟ್ಟು ಅವರಲ್ಲಿ ತನ್ನವರನ್ನಾಗಿ ತಾನು ನೋಡುತ್ತಾನೆ. ದೈತ್ಯರನ್ನಾಗಬೇಕಾದರೆ ಅವರನ್ನು ದೂರ ಮಾಡುತ್ತಾನೆ. ಆದರೂ ಕೂಡ ನೀನು ಕೇಳಿದ ಹಾಗೆ ಇಲ್ಲಿ ಪ್ರಕಟ ನೋಡಬೇಕಾದರೆ, ಶಿಶುಪಾಲನ ವಿಚಾರ ನೋಡಬೇಕಾದರೆ ನೋಡು, ಹಿಂದೆ ಒಬ್ಬ ವೇನ ಅಂತ ಒಬ್ಬ ಇದ್ದ. ಅವನನ್ನು ಈ ಋಷಿಗಳೇ ಸ್ವತಃ, ಅವನು ಭಗವದ್ವೇಷದಿಂದಾಗಿ ಅವನನ್ನು ಋಷಿಗಳು ಅವನಿಗೆ ಶಾಪ ಕೊಟ್ಟು ಅವನಿಗೆ ಅನ್ನತಮಸ್ಸು ಆಯಿತು. ಶಿಶುಪಾಲನಾಗಬೇಕಾದರೆ ಬೈದಿದ್ದಾನೆ, ಅದೇ ರೀತಿ ಬೈದಿದ್ದಾನೆ, ದ್ವೇಷ ಮಾಡಿದ್ದಾನೆ. ಆದರೆ ಭಗವಂತನ ಹೊಂದುವಂತಹ ಸ್ಥಾನ ಸಿಕ್ಕಿತ್ತು. ಯಾಕೆ ನೋಡಬೇಕಾದ್ರೆ ಇಲ್ಲೊಂದು ಕಾರಣ ಉಂಟು, ಅಲ್ಲಿಗೂ ಇಲ್ಲಿಗೂ ವಿಲಕ್ಷಣ ಉಂಟು. ನೋಡಬೇಕಾದ್ರೆ ಅಲ್ಲಿ ವೇನೆಂಬುದು ಸ್ವಭಾವತಃ ಅವನು ರಾಕ್ಷಸನಾಗಿರುವವನು ಅಥವಾ ಅವನಿಗೆ ಭಗವದ್ವೇಷಿ ಆಗಿರುವವನು. ಅದರಿಂದಾಗಿ ಅವನಿಗೆ ಅಂತಹ ಸ್ಥಾನ ಅದು ಯುಕ್ತವಾದದ್ದು. ಶಿಶುಪಾಲನ ವಿಚಾರ ಹಾಗೆ ಇಲ್ಲ. ಏನೆಂದರೆ ಹಿಂದೆ ವೈಕುಂಠಕ್ಕೊಂದು ಘಟನೆ ಆಗಿರುತ್ತದೆ. ಅಲ್ಲಿ ಜಯ ಮತ್ತು ವಿಜಯರು ಇಬ್ಬರೂ ಕೂಡ ಸನಕಾದ ಋಷಿಗಳನ್ನು ತಾವು ತಡೆದಿರುತ್ತಾರೆ. ಆ ಸಮಯದಲ್ಲಿ ಆದಂಥ ಘಟನೆಯಿಂದಾಗಿ ಆ ಸನಕಾದ ಋಷಿಗಳ ಒಂದು ಶಾಪ ನಿಮಿತ್ತವಾಗಿ ಆ ಜಯ ವಿಜಯರು ಇಬ್ಬರೂ ಕೂಡ 3 ಜನ್ಮದಲ್ಲಿ ಅವರಿಗೆ ಶಾಪ ನೀಡಬೇಕಾದರೆ 3 ಜನ್ಮದಲ್ಲಿ ಅವರು ಭೂಲೋಕದಲ್ಲಿ ತಾವು ರಾಕ್ಷಸನಿಗೆ ಅವತಾರ ಮಾಡಬೇಕು.
ಆದರೆ ಭಗವಂತನ ಅನುಗ್ರಹದಿಂದಾಗಿ ಭಗವಂತನೇ ಆ ಸಮಯದಲ್ಲಿ ಸಂಹಾರ ಮಾಡಲಿಕ್ಕೆ ಬರ್ತಾನೆ. ಹೀಗೆ ಒಂದು ವಿಚಾರವಾಗಿರುತ್ತದೆ. ಈಗ ಅದರಿಂದಾಗಿ ಪಕ್ಕದಲ್ಲಿ ನೋಡಬೇಕಾದರೆ ಹಿಂದೆ ರಾವಣ ಕುಂಭಕರ್ಣ ಅವರು ಬಂದಿದ್ದರು. ಅಲ್ಲಿ ಆ ಸಮಯದಲ್ಲಿ ಸ್ವತಃ ಭಗವಂತ ರಾಮದೇವರಾಗಿ ಬಂದು ಇಬ್ಬರು ಸಂಹಾರ ಮಾಡುತ್ತಾರೆ. ಇನ್ನು ಅದನಂತರ ಅದೇ ಜಯ ಮತ್ತು ವಿಜಯರು ಇದೇ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪುವಾಗಿ ಬರುತ್ತಾರೆ. ಅವರನ್ನು ಸ್ವತಃ ಭಗವಂತನ ತಾನು ಸಂಹಾರ ಮಾಡುತ್ತಾನೆ. ಪಕ್ಕದಲ್ಲಿ ಶಿಶುವಾದ ದಂತವಕ್ರ, ಇಲ್ಲೂ ಕೂಡ ಸ್ವತಃ ಕೃಷ್ಣನೇ ತಾನು ಸಂಹಾರ ಮಾಡ್ತಾನೆ. ಹೀಗೆ ಇಷ್ಟು ವಿಚಾರವನ್ನು ನಾರದರು ಹೇಳಿ, ನೋಡು ರಾವಣ ಮತ್ತು ಕುಂಭಕರ್ಣನಾಗಬೇಕಾದರೆ ಅವರು ಸ್ವಭಾವತಃ ಅವರು ಕೂಡ ಸ್ವಭಾವತಃ ಅವರು ಭಗವದ್ವೇಷಗಳಲ್ಲ. ಅದರಿಂದಾಗಿ ಭಗವಂತನೇ ರಾಮನಾಗಿ ಬಂದು ಸಂಹಾರ ಮಾಡುತ್ತಾನೆ. ಹಿರಣ್ಯಾಕ್ಷನಾಗಬೇಕಾದರೆ ಭಗವಂತ ವರಾಹ ರೂಪವನ್ನು ತಾಳಿ ಸಂಹಾರ ಮಾಡುತ್ತಾನೆ. ಈ ಹಿರಣ್ಯಕಶಿಪನಾಗಬೇಕಾದರೆ ಅವನು ಹಿರಣ್ಯಕಶಿಪನ ಮಗನಾದಂತಹ ಪ್ರಹ್ಲಾದನಲ್ಲಿ ದ್ವೇಷ ಮಾಡಿದ ಕಾರಣಕ್ಕೋಸ್ಕರ ಅವನನ್ನು ಸಂಹಾರ ಮಾಡುತ್ತಾನೆ. ಆಮೇಲೆ ಈ ಶಿಶುಪಾಲ ದಂತವಕ್ರರು ಇವರನ್ನು ಕೂಡ ಸಂಹಾರ ಮಾಡಿದ ಮೇಲೆ ಹೇಳಿದಾಗ ಯುಧಿಷ್ಠಿರನಲ್ಲಿ ಪ್ರಶ್ನೆ ಮಾಡುತ್ತಾನೆ. ನೋಡಿ, ಹಿಂದೆ ಎಲ್ಲಾಗಬೇಕಾದ್ರೆ ಸ್ವತಃ ಅವರ ದ್ವೇಷಗಳು ಸರಿ ಎಲ್ಲ ಆಯಿತು, ಅವರ ಸಂಹಾರ ಸರಿಯಾಯಿತು. ಈ ಹಿರಣ್ಯಕಶಿಪನ ಹಿಡಿತಕ್ಕೆ ಒಂದು ವಿಶೇಷವನ್ನು ಹೇಳಿದ್ದೀರಿ. ಏನೆಂದರೆ ಪ್ರಹ್ಲಾದ ನಿಮಿತ್ತವಾಗಿ ಹಿರಣ್ಯಕಶಿಪು ತನ್ನ ಮಗಳ ನಿಮಿತ್ತವಾಗಿ ಹಿರಣ್ಯಕಶಿಪು ಸತ್ತ ಅಂತ ಹೇಳಿದಿರಿ. ಅಲ್ಲ, ಆ ಪ್ರಹ್ಲಾದಗೆ ಅಷ್ಟು ಮಹತ್ವ ಎಂಥದ್ದುಂಟು? ಅಥವಾ ಭಗವಂತ ಅವನ ನಿಮಿತ್ತವಾಗಿ ಪ್ರಹ್ಲಾದ ನಿಮಿತ್ತವಾಗಿ ಯಾಕೆ ಸಂಹಾರ ಮಾಡಿದ ಪ್ರಶ್ನೆ ಮಾಡಿದಾಗ ಆ ಸಮಯದಲ್ಲಿ ನಾರದರು ಆ ಹಿಂದೆ ಆದಂಥ ಘಟನೆ ಹೇಳಿಕೊಂಡು ಹೋಗುತ್ತಾರೆ. ಹಿರಣ್ಯಾಕ್ಷ ಹಿರಣ್ಯಕಶಿಪು ಇಬ್ಬರೂ ಕೂಡ ಅಣ್ಣ ತಮ್ಮಂದಿರು. ಅದರಲ್ಲಿ ಹಿರಣ್ಯಾಕ್ಷ ತಮ್ಮನಾಗಿರುವವನು. ಅವನು ಯಾವಾಗ ಭೂಮಿಯನ್ನು ಅಪಹಾರ ಮಾಡಿದನೋ ಆ ಸಮಯದಲ್ಲಿ ವರಾಹ ರೂಪವನ್ನು ತಾಳಿ ಭಗವಂತ ಸ್ವತಃ ತಾನು ಸಂಹಾರ ಮಾಡಿದ್ದಾನೆ. ಈ ಒಂದು ನಿಮಿತ್ತ ಇಟ್ಟುಕೊಂಡೇ ಹಿರಣ್ಯಕಶಿಪುವಿಗೆ ತುಂಬ ಕೋಪ ಬಂದಿರುತ್ತದೆ. ಅವನು ಆ ಸಮಯದಲ್ಲಿ ನೋಡಿ, ಈ ರಾಕ್ಷಸರು ಅವರ ಸ್ವಭಾವನೆ ನೋಡಬೇಕಾದ್ರೆ ಬಂದಂತಹ ಸಜ್ಜನರನ್ನು ತಾವು ಸಂಹಾರ ಮಾಡುವುದು, ಅವರು ತೊಂದರೆ ಕೊಡುವಂಥದ್ದು ಅವ್ರ ಕೆಲಸ ಆಗಿರುವಂಥದ್ದು. ಈಗ ಪಕ್ಕದ ನೋಡಬೇಕಾದರೆ ಹಿರಣ್ಯಾಕ್ಷನ ಒಂದು ನಾಶ ನಿಮಿತ್ತವಾಗಿ ಸತ್ತ ನಿಮಿತ್ತವಾಗಿ ಹಿರಣ್ಯಕಶಿಪು ಕೋಪವೊಂದು ತನ್ನ ರಾಕ್ಷಸರಿಗೆ ತನ್ನ ಗುಂಪಿನವರಿಗೆ ಆದೇಶ ಮಾಡುತ್ತಾನೆ. ಏನೆಂದರೆ ಯಾರ್ಯಾರು ಇದ್ದಾರೋ ಅಲ್ಲಿ ಹೇಳಬೇಕಾದರೆ ಎತ್ರ ದ್ವಿಜಾಗಾವ ವೇದ ವರ್ಣಾಶ್ರಮ ಕ್ರಿಯಾ ತಂ ಜನಪದಂ ಯಾತ ಸಂದೀಪಯತ ವೃಶ್ಚತ ಎಂಬ ಮಾತನ್ನು ಹೇಳುತ್ತಾನೆ. ಅಂದರೆ ಆದೇಶ ಕೊಟ್ಟು ಬಿಡುತ್ತಾನೆ. ಏನೆಂದರೆ ನೋಡಿ ರಾಕ್ಷಸರೇ, ನನ್ನ ತಮ್ಮನ ಸಂಹಾರಕ್ಕೆ ಕಾರಣಂತಹ ಆ ಭಗವಂತ ಅವನಿಗೆ ಏನು ಕೂಡ ಅವನ ಬಗ್ಗೆ ನಾನು ಏನು ಹೇಳ್ತಿಲ್ಲ. ಯಾಕೆಂದರೆ ಅವನು ಒಂದು ರೀತಿಯಲ್ಲಿ ನಿಸ್ಸಹಾಯಕನಾಗಿದ್ದಾನೆ. ದೇವತೆಗಳು ಬಂದು ಅವನನ್ನು ವಶ ಮಾಡಿಸಿಕೊಂಡ್ರು. ದೇವತೆಗಳ ಪಕ್ಷಕ್ಕೆ ಹೋಗಿ ಅವನು ತಾನು ಅಲ್ಲಿ ಯುದ್ಧ ಮಾಡಿದ್ದಾನೆ. ಅದನ್ನಾಗಿ ಹಿರಣ್ಯ ಸತ್ತಿದ್ದಾನೆ. ಅದನ್ನು ವಿಚಾರ ಮಾಡಬೇಕಾದರೆ ನೋಡಿ, ಆ ದೇವತೆಗಳಿಗೆ ಇರಬಹುದು, ಭಗವಂತನಿಗೆ ಇರಬಹುದು, ಅವರಿಗೆ ಎಲ್ಲಿಂದ ಶಕ್ತಿ ಪಡ್ಕೊಳ್ಬೇಕಾದ್ರೆ ಸ್ವತಃ ಈ ಭೂಲೋಕದಲ್ಲಿ ಇರುವಂತಹ ಜ್ಞಾನಿಗಳು ಬ್ರಾಹ್ಮಣರು ಇವರಿಂದಾಗಿ ಅವರಿಗೆ ಹೆಚ್ಚಿನ ಬಲ ಬರ್ತುಂಟು. ಯಾಕೆಂದರೆ ಈ ದ್ವಿಜರು ಬ್ರಾಹ್ಮಣರು ಅವರು ಹೋಮವನ್ನು ಮಾಡಿ ಆಹುತಿಗಳ ಮೂಲಕವಾಗಿ ಅವರಿಗೆ ಶಕ್ತಿಯನ್ನು ಕೊಡ್ತಿದ್ದಾರೆ. ಇನ್ನು ಗೋವುಗಳು ಅದರಿಂದ ತಮ್ಮ ಮೂಲಕವಾಗಿ ಆ ಯಜ್ಞಕ್ಕೆ ಸಹಾಯವಾಗುವಂತಹ ದ್ರವ್ಯವನ್ನು ಕೊಡುವಂಥದ್ದು ಗೋವುಗಳು. ಅದರಿಂದಾಗಿ ವಿಶೇಷವಾಗಿ ಗೋವುಗಳ ಸನ್ನಿಧಾನ ಭಗವಂತ ಸನ್ನಿಧಾನ ಉಂಟು. ಅದನ್ನಾಗಿ ಆ ಗೋವುಗಳು, ಇನ್ನು ವೇದ, ಈ ವೇದನ ಉಚ್ಚಾರ ಮಾಡೋದ್ರಿಂದಾಗಿ ಅವರಿಗೆ ಶಕ್ತಿ ಬರ್ತದೆ. ಹೀಗೆ ಬೇರೆ ಬೇರೆ ವಿಚಾರ ಎಲ್ಲೆಲ್ಲಿ ಭಗವಂತನ ಉದ್ದೇಶವಾಗಿ ಕಾರ್ಯವಾಗ್ತದೋ ಅಲ್ಲೆಲ್ಲವೂ ಕೂಡ ಅದರಿಂದಾಗಿ ಆ ದೇವತೆಗಳಿಗೆ ಅಥವಾ ಭಗವಂತನಿಗೆ ಶಕ್ತಿ ಹೋಗುವಂಥದ್ದು. ಅದನ್ನು ನೀವು ತಡೆಯಬೇಕೆಂಬಂತಹ ಎಂಬ ಆದೇಶವನ್ನು ಈ ಹಿರಣ್ಯಕಶಿಪು ಕೊಡುತ್ತಾನೆ. ಸ್ವಲ್ಪ ನಾವು ಯೋಚನೆ ಮಾಡಬೇಕು. ನೋಡಬೇಕಾದ್ರೆ ಈಗಿನ ಸ್ಥಿತಿ ನಮಗೆ ಹಾಗೆ ಉಂಟು. ಯಾಕಂದರೆ ದ್ವಿಜಾಹ ಅವರಿಗೆ ಈಗ ಆಗ್ತಾ ಉಂಟು, ಬ್ರಾಹ್ಮಣರಿಗೆ ಈಗ ತುಂಬ ಹಿಂಸೆ ಆಗ್ತಾ ಉಂಟು, ಗೋವುಗಳಿಗೂ ಅವುಗಳಿಗೂ ಹಿಂಸೆ ಆಗ್ತಾ ಉಂಟು. ಅಷ್ಟು ಮಾತ್ರ ಅಲ್ಲ, ಯಾರು ವೇದವನ್ನು ಅಧ್ಯಯನ ಮಾಡಿದ್ದಾರೋ ಬ್ರಾಹ್ಮಣರು ಅವರಿಗೂ ಹಿಂಸೆ ಆಗ್ತಾ ಉಂಟು. ಅಷ್ಟು ಮಾತ್ರ ಇನ್ನು ಹೇಳಬೇಕಾದ್ರೆ ಯಾರು ಸಜ್ಜನೆ ಇದ್ದಾರೋ ಅವರಿಗೂ ಈಗ ಹಿಂಸೆ ಆಗುವಂತಹ ಕಾಲ ಈ ಸಮಯದಲ್ಲಿ. ಅಂದರೆ ಇದು ಒಂದು ರೀತಿಯಲ್ಲಿ ಆ ರಾಕ್ಷಸರ ಪ್ರಭಾವದಿಂದಾಗಿ ಇಂತಹ ಕಾರ್ಯ ನಮಗೆ ಆಗ್ತಿರುವಂಥದ್ದು. ಈ ಸಮಯದಲ್ಲಿ ಎಂತ ಹಾಕಬೇಕಾದ್ರೆ ಮುಂದೆ ಬರುವುದೇ ನರಸಿಂಹ ಅವತಾರ. ಇಲ್ಲೂ ಕೂಡ ಅದೇ ರೀತಿ ಆಗಬೇಕು ನಾವು ಪ್ರಾರ್ಥನೆ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಆದೇಶ ಮಾಡಿದ್ದಾನೆ. ಆ ಆದೇಶಾನುಸಾರವಾಗಿ ಆ ಎಲ್ಲ ರಾಕ್ಷಸರು ಕೂಡ ಹೋಗುತ್ತಾರೆ. ಎಲ್ಲ ಕಡೆ ಹೋಗಿ ತೊಂದರೆಗಳಿಗೆ ಪ್ರಾರಂಭ ಮಾಡುತ್ತಾರೆ. ಈ ಸಮಯದಲ್ಲಿ ಹಿರಣ್ಯಾಕ್ಷ ಸತ್ತಿದ್ದಾನೆ. ಇನ್ನು ದೇಹ ಇನ್ನೂ ಹಾಗೆ ಉಂಟು, ಅವನಿಗೆ ಉತ್ತರ ಕ್ರಿಯೆಯೂ ಆಗಲಿಲ್ಲ. ಆ ಸಮಯದಲ್ಲಿ ಆ ಹಿರಣ್ಯಾಕ್ಷನ ಪತ್ನಿ ಇರಬಹುದು, ಮಕ್ಕಳಿರಬಹುದು, ಅಥವಾ ತಾಯಿ, ಅವಳು ಕೂಡ ಒಟ್ಟು ಸೇರಿ ಎಲ್ಲರೂ ಕೂಡ ತಾವು ತುಂಬ ದುಃಖದಲ್ಲಿರುತ್ತಾರೆ. ನೋಡಿ, ಈ ಕೆಲವೊಂದು ಭಗವಂತನ ಅಪೂರ್ವ ವಿಚಾರ ನೋಡಬೇಕಾದರೆ ಯಾರಲ್ಲಿ ಯಾವ ರೀತಿಯಾಗಿ ಗುಣವನ್ನು ಕೊಟ್ಟಿರ್ತಾನೆ ಹೇಳಲಿಕ್ಕಾಗಲ್ಲ. ಉದಾಹರಣೆಗೆ ಈ ಹಿರಣ್ಯಕಶಿಪು ಇರಬಹುದು, ಹಿಂದೆ ಕಂಸನೊಬ್ಬ ಬರಲಿಕ್ಕಿದ್ದಾನೆ, ಅವನು ಒಂದು ರೀತಿ ಇದೇ ಇರೋದು. ಏನು ನೋಡಬೇಕಾದ್ರೆ ಅವರಲ್ಲಿ ಇಬ್ಬರು ಚೇತನರು. ಈ ಕಂಸನಾಗಬೇಕಾದ್ರೆ ಭೃಗು ಮತ್ತು ಅಲ್ಲಿ ಕಾಲನೇಮಿಯಂತ ಇಬ್ಬರು ಚೇತನದಲ್ಲಿ ಇರುತ್ತಾರೆ. ಇಲ್ಲೂ ಕೂಡ ಹಾಗೇನೆ ಜಯ ಮತ್ತು ಒಬ್ಬ ರಾಕ್ಷಸ ಇಬ್ಬರು ಇದ್ದಾರೆ. ಆ ಯಾವಾಗ ಯಾರು ಹೇಳ್ತಾರೆ ಯಾರು ಮಲಗ್ತಾರೆ ಗೊತ್ತಾ, ಅಂದರೆ ಒಂದೇ ದೇಹದಲ್ಲಿ ಇಬ್ಬರು ಇರುತ್ತಾರೆ. ಒಬ್ಬನು ಕೆಲವೊಮ್ಮೆ ಹೇಳ್ತಾನೆ, ಇನ್ನೊಬ್ಬನು ಕೆಲವೊಮ್ಮೆ ಮಲಗ್ತಾನೆ. ಇಂತಹ ಸ್ಥಿತಿಯಲ್ಲಿ ಆಗ್ತಿರುವಂಥದ್ದು. ಪಕ್ಕದಲ್ಲೂ ಕೂಡ ಇಲ್ಲಿಯವರೆಗೆ ಹಿರಣ್ಯಾಕ್ಷನ ಸಂಹಾರ ಮಾಡಿದಂಥ ಭಗವಂತನಿಗೆ ಪ್ರತೀಕಾರಕ್ಕೋಸ್ಕರ ಹಿಂಸೆ ಮಾಡಿ ಅಂತ ಇಲ್ಲಿವರೆಗೆ ರಾಕ್ಷಸ ಆ ಹಿರಣ್ಯಕಶಿಪು ಒಳಗಿರುವಂತಹ ರಾಕ್ಷಸ ಹೇಳ್ತಾರೆ, ಮುಂದೆ ಜಯನ ಅಲ್ಲಿ ಆವಿರ್ಭಾವ ಆಗ್ತದೆ. ಅವನು ಹೇಳುತ್ತಾನೆ ಏನೆಂದರೆ,
ಅಮ್ಮ ನೀವು ಯಾಕೆ ಇಷ್ಟು ಚಿಂತೆ ಪಡ್ತಿದ್ದೀರಿ? ಹಿರಣ್ಯ ಸತ್ತಿದ್ದಾನೆ, ಹೌದು, ಚಿಂತೆ ಪಡುವಂತಹ ಈ ಪ್ರಸಂಗನೇ ಇಲ್ಲ. ಯಾಕಂದರೆ ನೋಡಿ, ಆ ಹಿರಣ್ಯಕಶಿಪುವಿನ ಬಾಯಿಂದ ಬರುವಂತಹ ಮಾತುಗಳು, ನಿತ್ಯ ಆತ್ಮಾವೇ ಶುದ್ಧ ಸರ್ವವಿತ್ ಸರ್ವಗಃ ಪರಃ ದತ್ತೇ ಸವಾತ್ಮನೋ ಲಿಂಗಂ ಮಾಯೆಯ ವಿಸದನ್ ಗುಣ ನಿಮ್ಮ ಮಾತನ್ನು ಹೇಳುತ್ತಾನೆ. ಅಂದರೆ ಭಗವಂತ ಬಗ್ಗೆ ಹೇಳುವಂತಹ ಮಾತು ನೋಡಿ. ಭಗವಂತ ಅವನು ಆತ್ಮ, ಅಂದರೆ ಎಲ್ಲರ ಒಳಗೂ ಇದ್ದುಕೊಂಡು ನಿಯಾಮಕಾಗಿರುವನು ಸ್ವತಃ ಭಗವಂತನಾಗಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಅವ್ಯಯ, ಅವನಿಗೆ ನಾಶ ಎಂಬುದು ಇಲ್ಲವೇ ಇಲ್ಲ, ಶುದ್ಧ ಆಗಿದ್ದಾನೆ. ಸರ್ವವಿತ್, ಎಲ್ಲವನ್ನೂ ಕೂಡ ತಾನು ತಿಳಿದುಕೊಂಡವನು. ಸರ್ವಗಃ, ಎಲ್ಲ ಕಡೆ ತಾನು ಇದ್ದಾನೆ. ಇಂತಹ ಭಗವಂತ ಜೀವನಿಗೆ ದೇಹವನ್ನು ಸೃಷ್ಟಿ ಮಾಡುತ್ತಾನೆ, ದೇಹದಲ್ಲಿ ಜೀವನನ್ನು ಪ್ರವೇಶ ಮಾಡುತ್ತಾನೆ, ತಾನೂ ಅಲ್ಲಿ ನಿಲ್ಲುತ್ತಾನೆ. ಆದರೆ ವಿಚಾರ ಮಾಡಬೇಕಾದರೆ ಈ ಇಬ್ಬರು ಕೂಡ ಎದ್ದಕ್ಕೆ ಹೋಗಿರ್ತಾರೆ, ಹೌದು. ಆ ದೇಹದಲ್ಲಿ ಭಗವಂತನ ಸೃಷ್ಟಿಸುವಂತಹ ದೇಹ, ಅದನ್ನು ರಕ್ಷಣೆ ಮಾಡೋದು ಸ್ವತಃ ಭಗವಂತನೇ ಆಗಿದ್ದಾನೆ. ಕೊನೆಗೆ ಅದನ್ನು ಅಂದರೆ ಕಾಪಾಡೋದು, ರಕ್ಷಣೆ ಎಲ್ಲವೂ ಕೂಡ ಅವನೇ ಮಾಡುವನು, ಹೌದು. ಆದರೆ ಒಂದು ವಿಚಾರ ಮಾಡಬೇಕಾದರೆ ಅಲ್ಲಿ ಇರಬೇಕಾದರೆ ಅವನಿಗೆ ಅದರಿಂದ ಲೇಪ ಉಂಟಾಗಬೇಕಾದರೆ ಇಲ್ಲಪ್ಪ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಒಂದೇ ದೇಹದಲ್ಲಿ ಜೀವನೂ ಇದ್ದಾನೆ, ಭಗವಂತನೂ ಇದ್ದಾನೆ. ಇದು ನಮಗೂ ಬರುವಂತಹ ಪ್ರಶ್ನೆ. ನಮ್ಮ ಸಿದ್ಧಾಂತ ಹಾಗೇನೆ, ಈ ದೇಹದಲ್ಲಿ ಭಗವಂತನೂ ಇದ್ದಾನೆ, ನಾವು ಇದ್ದೇವೆ, ಜೀವನೂ ಇದ್ದಾನೆ, ಸರಿ. ಆದರೆ ನಮಗೆ ಮಾತ್ರ ಸುಖ ದುಃಖ, ಭಗವಂತ ಸುಖ ದುಃಖ ಉಂಟು ಹೇಳೋ ಪ್ರಶ್ನೆಗೆ ಒಂದೇ ಬರ್ತದೆ. ಆ ಸಮಯದಲ್ಲಿ ಈ ಹಿರಣ್ಯಕಶಿಪು ಹೇಳುವಂತಹ ಮಾತು, ಭಾಗವತ ಹೇಳುವಂತಹ ಮಾತು ಏನು ನೋಡಬೇಕಾದ್ರೆ, ಯಥಾಂಬಸ ಪ್ರಚಲತ ತರವೋಪಿ ಚಲಾ ಇವ ಎಂಬಂತಹ ಒಂದು ದೃಷ್ಟಾಂತವನ್ನು ಕೊಡುತ್ತಾರೆ. ಈ ನಾವು ಪ್ರಯಾಣ ಮಾಡ್ತಿರಬೇಕಾದರೆ ಗಾಡಿಯಲ್ಲಿ ಹೋಗ್ತಾ ಇರ್ತೇವೆ, ನದಿ ಪಕ್ಕದಲ್ಲಿ ಹೋಗ್ತದೆ. ಆ ಸಮಯದಲ್ಲಿ ನದಿಯ ಪಕ್ಕದಲ್ಲಿರುವಂತಹ ಆ ಮರಗಳು ಕೂಡ ಚಲಿಸುವ ಹಾಗೆ, ನಮಗೆ ನೀರಿನಲ್ಲಿ ಚಲಿಸುವ ಹಾಗೆ ನಮಗೆ ದೃಶ್ಯ, ನಮಗೆ ಆ ನೋಟ ನಮಗೆ ಕಾಣ್ತದೆ, ಅದು ನಮಗೂ ಆ ರೀತಿಯಲ್ಲಿ ಕಾಣ್ತದೆ. ಅದನ್ನಾಗಿ ಹಾಗಾದರೆ ಆ ಮರಗಳಿಗೆ ಚಲನೆ ಉಂಟಾ? ಮರಗಳಿಗೆ ಚಲನೆ ಇಲ್ಲ, ನಮ್ಮ ದೃಷ್ಟಿ ಮಾತ್ರ ಆ ರೀತಿ ಇರುವಂಥದ್ದು. ಈಗ ಪಕ್ಕದಲ್ಲೂ ಕೂಡ ಹಾಗೇನೆ ಭಗವಂತ ಜೀವರು ಇಬ್ಬರು ಒಳಗಿದ್ದಾರೆ, ಹೌದು. ಆದರೆ ಭಗವಂತನ ಬಳ್ಳಿಲಿ ಜೀವ ಇದ್ದಾನೆ, ಜೀವರಿಗೆ ಮಾತ್ರ ಆ ಸುಖ ದುಃಖಗಳು ಹೊರತು ಆ ಭಗವಂತನಿಗೆ ಅದನ್ನು ಯಾವುದೇ ರೀತಿಯ ಲೇಪವನಿಗೆ ಇಲ್ವಿಲ್ಲ. ಯಾಕಂದರೆ ಅವನು ಅಪ್ರಾಕೃತನಾದವನು, ಅವನಿಗೆ ಈ ಪ್ರಾಕೃತ ದೇಹದಿಂದ ಬರುವಂತಹ ಸುಖವಾಗಲಿ ದುಃಖವಾಗಲಿ ಅವನಿಗೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅದರಿಂದಾಗಿ ನೋಡಿ, ನಾವು ಈ ಶರೀರದಲ್ಲಿ ಇರುವಂತಹ ಭಗವಂತನಿಗೂ ಸುಖ ದುಃಖ ಉಂಟು ಅಂತ ನಾವು ನೋಡಿ ಸಂಶಯ ಪಟ್ಟರೆ, ಭ್ರಮೆಯನ್ನು ಪಟ್ಟರೆ, ಅದೇ ನಮಗೆ ಸುಖ ದುಃಖಕ್ಕೆ ಕಾರಣ ಆಗುವುದು. ಅಂದರೆ ಜೀವನಿಗೆ ಮುಖ್ಯ ಕಾರಣ ಏನು ನೋಡಬೇಕಾದ್ರೆ, ಜೀವನ ಒಳಗೆ ಭಗವಂತ ಇದ್ದಾನೆ, ಹೌದು. ನಮ್ಮ ಚಿಂತೆ ನೋಡ್ಬೇಕು, ಭಗವಂತ ಇದ್ದಾನೆ, ಹಾಗಾದರೆ ನಮಗೆ ಮಾತ್ರ ದುಃಖ ಅಲ್ಲ, ಅವನಿಗೆ ದುಃಖವನ್ನು ನಾವು ಚಿಂತೆ ಮಾಡ್ತೇವೆ. ಈ ರೀತಿ ಮಾಡಿದರೆ ಆವಾಗ ಮಾತ್ರ ನಮಗೆ ದುಃಖ ಬರೋದು ಹೊರತು ಇಲ್ಲದಿದ್ದರೆ ನಾವು ಒಂದು ವೇಳೆ ಭಗವಂತ ಇದ್ದಾನೆ, ಅವನು ನಿರ್ಲೇಪನಾದವನು, ಅವನಿಗೆ ಯಾವುದೇ ರೀತಿಯಾದಂತಹ ಸುಖ ದುಃಖದ ಲೇಪ ಅವನಿಗೆ ಇಲ್ಲ, ಹೊರತು ನಮ್ಮ ಪ್ರಾರಬ್ಧ ಅನುಸಾರ ನಮಗೆ ಬಂದದ್ದು ಅಂತ ಚಿಂತೆ ನಾವು ಇದ್ದಾಗ ಆವಾಗ ನಮಗೆ ಸುಖವನ್ನು ಭಗವಂತ ಕೊಡ್ತಾನೆ, ಹೊರತು ದುಃಖವನ್ನು ಹೆಚ್ಚಾಗಿ ನಮಗೆ ಕೊಡುವುದಿಲ್ಲ. ಹೀಗೆ ಆ ಬಂಧನ ಇರಬಹುದು, ಎಲ್ಲವೂ ಕೂಡ ಮುಖ್ಯವಾಗಿ ಇರುವಂಥದ್ದೇ ಭಗವಂತ ನಮ್ಮಕ್ಕಿಂತ ಭಿನ್ನನಾಗಿದ್ದಾನೆ ಚಿಂತನೆ ಇದ್ದರೆ ಮಾತ್ರ ಬರುವುದಿಲ್ಲ. ಒಂದು ವೇಳೆ ಆ ಚಿಂತನೆ ಇಲ್ಲ, ಭಗವಂತ ನಾವು ಒಂದೇ ಚಿಂತನೆ ಇದ್ದಾಗ ಆ ಸಮಯದಲ್ಲಿ ನಮಗೆ ಇಂತಹ ಬಂಧಗಳೆಲ್ಲವೂ ಕೂಡ ದುಃಖವೆಲ್ಲ ನಮಗೆ ಬರುವಂಥದ್ದು. ಅದರಿಂದಾಗಿ ನೋಡು ಅಮ್ಮ, ನೀನು ಈ ಹೋದಂತಹ ಈ ಹಿರಣ್ಯಾಕ್ಷನ ಚಿಂತಿಸಿ ನೀನು ಪ್ರಯೋಜನವಿಲ್ಲ. ಯಾಕಂದರೆ ಆ ಕಾಲಕ್ಕೆ ಭಗವಂತ ಸಂಕಲ್ಪಾನುಸಾರವಾಗಿ ಎಲ್ಲರೂ ಕೂಡ ಒಂದಲ್ಲ ಒಂದಿನ ಹೋಗ್ತಾರೆ. ಇದಕ್ಕೆ ನಾನು ನಿಮಗೆ ದೃಷ್ಟಾಂತ ಹೇಳ್ತೇನೆ ಎಂಬುದಾಗಿ ಒಂದು ಕಥೆನೇ ಹೇಳುತ್ತಾನೆ. ಉಶಿನರ ಎಂಬಂಥ ಒಂದು ದೇಶ, ಅದರಲ್ಲಿ ಸುಯಜ್ಞ ಎಂಬಂಥ ಒಬ್ಬ ದೊಡ್ಡ ರಾಜ, ಒಳ್ಳೆಯ ಸುಂದರವಾದಂತಹ ಅವನು ಒಳ್ಳೆಯ ಸೌಂದರ್ಯವೂ ಉಂಟು. ಅವನಿಗೆ ತುಂಬ ಜನ ಪತ್ನಿಯರು ಇರುತ್ತಾರೆ. ಯುದ್ಧದಲ್ಲಿ ಅವನು ಸಾವನ್ನಪ್ಪಿದಾಗ ಆ ಸಮಯದಲ್ಲಿ ಅವನ ಸತ್ತ ಎಂಬ ಕಾರಣಕ್ಕೋಸ್ಕರ ಅವನ ಮಕ್ಕಳು ಪತ್ನಿಯರೆಲ್ಲರೂ ಕೂಡ ಬಂದು ಅವನ ದೇಹವನ್ನು ಎದುರು ಇಟ್ಟುಕೊಂಡು ದುಃಖ ಪಡ್ತಾ ಇರ್ತಾರೆ. ಅಯ್ಯೋ ರಾಜ, ಎಷ್ಟು ಚೆನ್ನಾಗಿದ್ದವನು ನೀನು, ಎಂತಹ ಸ್ಥಿತಿವಂತ ಎಂಬುದಾಗಿ ತುಂಬ ದುಃಖದಲ್ಲಿ ಇರಬೇಕಾದ್ರೆ ಸರಿ ದುಃಖ ಅವರು ಎಂತಾದರೂ ಕೂಡ ಆ ದೇಹಕ್ಕೆ ಉತ್ತರ ಕ್ರಿಯೆ ಮಾಡಲಿಕ್ಕೆ ಅವರು ಮುಂದೆ ಬರ್ತಿರೋದಿಲ್ಲ. ಕೊನೆಗೆ ಯಮದೇವರು ನೋಡುತ್ತಾರೆ, ಏನು ಇವನಿಗೆ ಇನ್ನೂ ಕೂಡ ಬೇಕಾದಂಥ ಕ್ರಿಯೆ ಮಾಡ್ತಾ ಇಲ್ಲ, ಇಷ್ಟಲ್ಲಿ ಯೋಚನೆ ಮಾಡಿ ಕೊನೆಗೆ ತಾವೇ ಬರುತ್ತಾರೆ. ಬರಬೇಕಾದ್ರೆ ಬಾಲಕ ರೂಪದಲ್ಲಿ ಬರುತ್ತಾರೆ. ಬಂದು ಹೇಳುವಂತಹ ಮಾತುಗಳು, ಅಹೋ ಅಮೀಷಾಂ ವಯಸ್ಸಾಧಿಕಾನಾಂ ವಿಪಶ್ಯತಾಂ ಲೋಕವಿಧಿಂ ವಿಮೋಹ ಯತ್ರೋದ್ಭವಸ್ತತ್ರ ಗತಂ ಮನುಷ್ಯಂ ಸ್ವಯಂ ಸ್ವಧರ್ಮ ಅನುಶೋಚಂತೆ ಪಾರ್ಥಂ ಎಂಬಂತಹ ಒಂದು ಮಾತನ್ನೇ ಹೇಳುತ್ತಾನೆ. ಏನೆಂದರೆ ಎಂತಹ ಆಶ್ಚರ್ಯ ಇದು. ಇದರಲ್ಲಿ ಇರುವವರೆಲ್ಲರೂ ಕೂಡ ನನಗಿಂತ ತುಂಬ ದೊಡ್ಡವರು, ವಯಸ್ಸಲ್ಲಿ ಹಿರಿಯರು, ನಾನೊಬ್ಬ ಬಾಲಕನಾಗಿ ಇರುವವನು, ನನಗೆ ಇರುವಂತಹ ಅಲ್ಪಜ್ಞಾನವೂ ಕೂಡ ಅವಿಗಿಲ್ಲಲ್ಲ ಎಂಬ ಮಾತನ್ನು ಹೇಳುತ್ತಾನೆ. ಯಾಕಂದರೆ ಈ ಲೋಕದಲ್ಲಿ ಇರುವವರು ಎಲ್ಲರೂ ಕೂಡ ಒಂದಲ್ಲ ಒಂದು ಸಾಯುವುದು ಖಂಡಿತ. ಹೀಗೆ ಬೇಕಾದರೆ ಹೋದಂತಹ ವ್ಯಕ್ತಿ ನೋಡಿಕೊಂಡು ಯಾರು ಈಗ ದುಃಖ ಪಡ್ತಿದ್ದಾರೋ ಅವರು ಕೂಡ ಮುಂದೆ ಹೋಗ್ತಾರೆ. ಆದರೆ ತಾವು ಹೋಗ್ತೇವೆ ಎಂಬಂತಹ ಒಂದು ಜ್ಞಾನ ಇಲ್ಲದೆ ಆ ದೊಡ್ಡವರು ಎಲ್ಲರೂ ಕೂಡ ದುಃಖ ಪಡ್ತಿದ್ದಾರೆ. ಎಂತಹ ಒಂದು ವಿಚಿತ್ರ ಎಂಬ ಮಾತನ್ನ ಆ ಬಾಲಕ ಅಂದರೆ ಯಮದೇವರು ಬಾಲಕ ರೂಪದಲ್ಲಿರುವಂತಹ ಯಮದೇವರು ಹೇಳುತ್ತಾರೆ. ಇಷ್ಟು ಹೇಳೋರು ಅವರಿಗೆ ಹೇಳುತ್ತಾರೆ, ನೋಡಿ, ಅಹೋವಯಂ ಧನ್ಯತಮ ಯದತ್ರ ತ್ಯಕ್ತಾಹ ಪಿತೃಭ್ಯಾಂ
ವಿಚಿಂತಯಾಮಃ ಅಭಕ್ಷಮಾಣ ಅಫಲಾರುಕಾದಿಭಿಃ ಸರಕ್ಷಿತ ರಕ್ಷಿತಿ ಯೋಹಿ ಗರ್ಭೇಮಂತಹ ಮಾತನ್ನು ಯಮಧರ್ಮದೇವರು ಹೇಳುತ್ತಾರೆ. ಏನೆಂದರೆ ನೋಡಿ, ಒಂದು ವಿಚಾರ ಹೇಳುತ್ತೇನೆ. ಪ್ರತಿಯೊಬ್ಬರೂ ಕೂಡ ಆ ಭಗವಂತನ ಅಧೀನದಲ್ಲೇ ಇರುವವರು. ಹುಟ್ಟು ಕೂಡ ಭಗವಂತನ ಅಧೀನ, ಸಾವು ಕೂಡ ಭಗವಂತನ ಅಧೀನದಲ್ಲೇ ಭಗವಂತನಿಂದಲೇ ಆಗುವಂಥದ್ದು. ಅದನ್ನಾಗಿ ಒಂದು ನೆನಪಿಟ್ಕೊಳ್ಳಿ. ಏನೆಂದರೆ ನನಗೂ ಕೂಡ ನನ್ನನ್ನು ತಂದೆ ತಾಯಿಗಳು ಬಿಟ್ಟು ಬಿಟ್ಟಿದ್ದಾರೆ, ಅಲ್ಲಿಂದ ಮೇಲೆ ನನಗೆ ಯಾರೂ ಕೂಡ ರಕ್ಷಕರು ಇಲ್ಲವೇ ಇಲ್ಲ ಅಂತ ಅಂದ್ಕೊಂಡಿಲ್ಲ ನಾನು. ಯಾಕೆಂದರೆ ನೋಡಿ, ರಕ್ಷಕ ಒಂದು ವೇಳೆ ಇಲ್ಲ ಅಂತ ಹೇಳಿದ್ರೆ ನಾನು ಯಾವಾಗಲೂ ಸಾಯಬೇಕಿತ್ತು. ನಾನು ಪ್ರಯಾಣ ಮಾಡ್ತಿರ್ಬೇಕಾದ್ರೆ ದುರ್ಬಲನಾದವನು ನಾನು, ಯಾಕಂದರೆ ಬಾಲಕನಾಗಿದ್ದೇನೆ, ದುರ್ಬಲನಾಗಿರೋನು ನಾನು. ನನಗೆ ಇಲ್ಲಿವರೆಗೆ ಯಾವುದೇ ಆಪತ್ತು ಬರಲಿಲ್ಲ. ಕಾಡಲ್ಲಿ ಹೋಗ್ತಿರ್ಬೇಕಾದ್ರೆ ತೋಳಗಳಿರ್ಬೋದು, ಆ ಮೃಗಗಳಿರ್ಬೋದು, ಯಾವುದೂ ನನಗೆ ಏನು ಮಾಡಲಿಲ್ಲ. ಯಾಕೆ ಹೇಳಬೇಕಾದ್ರೆ ರಕ್ಷಿತ ಒಬ್ಬ ಇದ್ದಾನೆ, ಸರಕ್ಷಿತ ಒಬ್ಬ ಇದ್ದಾನೆ ಹೇಳಬೇಕಾದ್ರೆ ಭಗವಂತ ನಮಗೆ ರಕ್ಷಣೆಗೆ ಯಾವತ್ತೂ ಇದ್ದೇ ಇರ್ತಾನೆ. ಅದರಿಂದಾಗಿ ನೋಡಿ, ಎಷ್ಟು ಹೇಳಬೇಕಾದ್ರೆ ಒಂದು ದೃಷ್ಟಾಂತ ಹೇಳುತ್ತಾರೆ. ಈಗ ಉದಾಹರಣೆಗೆ ಗರ್ಭದಲ್ಲಿ ಮಗು ಇರ್ತದೆ, ಮಗುವಿಗೆ ರಕ್ಷಕ ಯಾರು ಒಂದು ಪ್ರಶ್ನೆ. ಯಾಕಂದರೆ ತಾಯಿ ರಕ್ಷಣೆ ಮಾಡಲಿಕ್ಕೆ ಹೊರಗಿಂದ ರಕ್ಷಣೆ ಮಾಡೋದು, ಒಳಗಿಂದ ರಕ್ಷಣೆ ಮಾಡೋದು ಯಾರು? ಅದರಿಂದಾಗಿ ಮುಖ್ಯವಾಗಿ ಯಾಕಂದರೆ ಅಲ್ಲಿ ಆ ಹೊಲಸು ಎಲ್ಲವೂ ಕೂಡ ಇರುತ್ತದೆ. ಆದರೆ ಏನು ಮಗುವಿಗೆ ಏನೂ ಆಗುವುದಿಲ್ಲ. ಯಾಕೆ ಬೇಕಾದರೆ ರಕ್ಷಣೆ ಇರುವನು ಸ್ವತಃ ಭಗವಂತ. ಅದರಿಂದಾಗಿ ಗರ್ಭದಲ್ಲಿ ಯಾರು ರಕ್ಷಣೆ ಮಾಡ್ತಾನೋ ಅವನೇ ಸ್ವತಃ, ಅವನೇ ನಮ್ಮನ್ನು ಸೃಷ್ಟಿ ಮಾಡ್ತಾನೆ ಹೇಳಬೇಕಾದ್ರೆ ಇನ್ನು ನಮ್ಮನ್ನು ರಕ್ಷಣೆ ಮಾಡದೇ ಇರ್ತಾನ. ಅದರಿಂದಾಗಿ ನೋಡಿ, ನೀವು ಸುಮ್ಮನೆ ಆ ದೇಹವನ್ನು ಇಟ್ಟುಕೊಂಡು ಹೋದಂತಹ ಜೀವನಿಗೆ ನೀವು ದುಃಖ, ಅವನನ್ನು ನೆನೆಸಿಕೊಂಡು ದುಃಖ ಪಡೋದು ನೀವು ವ್ಯರ್ಥ. ಯಾಕಂದರೆ ರಕ್ಷಕನಾಗಿ ನಮಗೆ ಇರುವನು ಭಗವಂತ. ಸುಮ್ಮನೆ ನೀವು ಅವ ದುಃಖ ಬರ್ತಾ ನಿಮ್ಮ ಕಾಲವನ್ನು ವೇಸ್ಟ್ ಮಾಡ್ತಿದ್ದೀರಿ. ಅದರಿಂದಾಗಿ ಯಾವುದೇ ಕಾರಣಕ್ಕೂ ನೀವು ದುಃಖನ ಪಡೆಯಬೇಡಿ, ಅವನ ಕ್ರಿಯೆಯನ್ನು ಮಾಡಿ ಮಾತನ್ನು ಹೇಳುತ್ತಾನೆ. ಇಷ್ಟು ಇನ್ನು ಹೇಳಿ ತಮ್ಮ ಮಾತನ್ನು ಮುನ್ನಿಸ್ಕೊಂಡು ಹೇಳುತ್ತಾನೆ. ನೋಡಿ, ಈ ಕಟ್ಟಿಗೆಯಲ್ಲಿ ಬೆಂಕಿ ಇರ್ತದೆ, ಆದರೆ ಬೆಂಕಿ ಯಾವುದೇ ಕಾರಣಕ್ಕೂ ದೇಹವನ್ನು ಬೆಂಕಿ ಯಾವುದೇ ಕಾರಣಕ್ಕೂ ಆ ಕಟ್ಟಿಗೆ ಸುಡುವುದಿಲ್ಲ. ಅದರಿಂದಾಗಿ ವಿಚಾರ ಮಾಡಬೇಕಾದ್ರೆ ಇಲ್ಲೂ ಪಕ್ಕದಲ್ಲೂ ಕೂಡ ಭಗವಂತನೂ ಕೂಡ ಈ ಶರೀರದಲ್ಲಿ ಇಲ್ಲಿವರೆಗೆ ಇದ್ದ, ಜೀವನ ಇಲ್ಲಿವರೆಗೆ ಇದ್ದಾನೆ. ಭಗವಂತ ಹೋದಾಗ ಜೀವನ ಜೊತೆಗೆ ಹೋಗಿಬಿಡುತ್ತಾನೆ. ಅದರಿಂದಾಗಿ ನೋಡಿ, ಅಲ್ಲಿರುವಂತಹ ಭಗವಂತನಿಗೆ ಏನು ಕೂಡ ನಿರ್ವಿಕಾರ ಇಲ್ಲ. ಆದರೆ ಜೀವನ ಇಲ್ಲಿವರೆಗೆ ತಾನು ಸುಖ ದುಃಖ ಎಲ್ಲವೂ ಇತ್ತು, ನಿಮ್ಮ ಜೊತೆಗೆ ತಾನು ಎಲ್ಲವೂ ಕೂಡ ವ್ಯವಹಾರ ಮಾಡಿದ್ದಾನೆ, ಹೌದು. ಆದರೆ ಅವನಿಗೆ ಹೊರಟಿ ಹೋಗಿ ಆಗಿದೆ. ಅದನ್ನಾಗಿ ನೀವು ಯಾವುದೇ ಕಾರಣಕ್ಕೂ ದುಃಖಿಸುವಂತಹ ಪ್ರಸಂಗ ನೀವು ಮಾಡಬೇಡಿ. ಇಷ್ಟು ಹೇಳಿ ಅವಳಿಗೆ ಇನ್ನೂ ಅರ್ಥ ಆಗುವುದಿಲ್ಲ. ಕೊನೆಗೆ ಆ ಸಮಯದಲ್ಲಿ ಆ ಬಾಲಕ, ಆ ಯಮಧರ್ಮದೇವರು ತಮ್ಮ ಮಾತನ್ನು ಮುನ್ನಿಸಿ ಅವರಿಗೆ ಮತ್ತೊಂದು ಚಿಕ್ಕ ಕಥೆಯನ್ನು ಹೇಳುತ್ತಾರೆ. ಏನೆಂದರೆ, ಒಂದು ಕಾಡಿನಲ್ಲಿ ಮರಗುಟ್ಟಿಗಳ ಒಂದು ಜೋಡಿ ಇರುತ್ತದೆ. ಅಲ್ಲಿಗೆ ಬೇಡ ಬಂದು ತಾನು ಸಂಹಾರ ಮಾಡ್ತಾ ಮತ್ತು ಬರಬೇಕಾದ್ರೆ ಪ್ರಾಣಿಗಳ ಸಂಹಾರ ಮಾಡ್ತಾ ಮತ್ತು ಬರಬೇಕಾದರೆ ಜೋಡಿ ಹಕ್ಕಿ ನೋಡುತ್ತಾನೆ. ಅದರಲ್ಲಿ ಹೆಣ್ಣು ಹಕ್ಕಿಗೆ ತಾನು ಬಲೆಯನ್ನು ಬೀಸುತ್ತಾನೆ. ಆ ಹೆಣ್ಣು ಹಕ್ಕಿಯನ್ನು ಬಂಧನಕ್ಕೆ ಒಳಗಾಗ್ತದೆ. ಈ ಸಮಯದಲ್ಲಿ ಆ ಗಂಡು ಹಕ್ಕಿಯಾದರೂ ಕೂಡ ಯೋಚಿಸಿ ಓಡಬೇಕಿತ್ತು, ಅದು ಹಾಗಾಗಿ ಮಾಡುವುದಿಲ್ಲ. ಅದು ಕೂಡ ಅಯ್ಯೋ ನನ್ನ ಪತ್ತಿಗೆ ತುಂಬ ದುಃಖವಾಗ್ತುಂಟೆ ಎಂಬುದಾಗಿ ಚಿಂತೆ ಮಾಡ್ತಾ ಅಲ್ಲೇ ಪಕ್ಕದ ಕುಳಿತುಕೊಂಡು ಬಿಡ್ತದೆ. ಆ ಸಮಯಕ್ಕೆ ಬೇಡ ಬಂದು ಅದನ್ನು ಸಂಹಾರ ಮಾಡುತ್ತಾನೆ. ನೋಡಿ, ನಿಮ್ಮ ಸ್ಥಿತಿ ಹಾಗೆ ಆಗ್ತುಂಟು ಅಂತ ಹೇಳ್ತಾನೆ. ಅಂದರೆ ನೋಡಿ, ಆ ಪಕ್ಷಿ ಒಂದು ವೇಳೆ ಹೆಣ್ಣು ಪಕ್ಷಿ ಸಿಕ್ಕಿಬಿತ್ತು, ಗಂಡು ಪಕ್ಷಿನಲ್ಲಿ ಹೋಗಿದ್ದರೆ ಅದು ಜೀವ ಉಳಿತಿತ್ತು. ಆದರೆ ಹಾಗೆ ಮಾಡದೆ ಸುಮ್ಮನೆ ಕಾಲವನ್ನು ವ್ಯರ್ಥ ಮಾಡಿಕೊಂಡು ಅಲ್ಲೇ ಕುಳಿತುಕೊಂಡು ದುಃಖ ಪಡ್ತಾವನಿದ್ದಾನೆ. ಅದರಿಂದಾಗಿ ಆ ಗಂಡು ಪಕ್ಷಿಗೆ ಅದು ಪ್ರಾಣ ಬಿಡಬೇಕಾಯಿತು. ನಿಮ್ಮ ಸ್ಥಿತಿಯು ಹಾಗೆ ಆಗ್ತದೆ. ಅದರಿಂದಾಗಿ ನೀವು ಏನು ಮಾಡಬೇಕಾದ್ರೆ ಇವನಿಗೆ ಮಾಡುವಂಥ ಕ್ರಿಯೆಯನ್ನು ನೀವು ಮಾಡಿ, ಮುಖ್ಯವಾಗಿ ನಿಮ್ಮ ತಲೆ ಏನು ನೋಡಬೇಕಾದ್ರೆ ಭಗವಂತ ಸರ್ವೋತ್ತಮ, ಅವನ ಅಧೀನ ನಾವು ಇರುವವರು. ನಮಗೆ ಸಾವಾಗಲಿ ಹುಟ್ಟಾಗಿ ಎಲ್ಲವೂ ಕೂಡ ಭಗವಂತನೇ ಬರುವಂಥದ್ದು. ಅದರಿಂದಾಗಿ ಯಾವುದೇ ಕಾರಣಕ್ಕೂ ನೀವು ಆ ಜೀವನ ಇಟ್ಟುಕೊಂಡು ಆ ಸುಯಜ್ಞವಂತರ ಅದನ್ನು ಇಟ್ಟುಕೊಂಡು ನೀವು ದುಃಖನ ಪಡೆಬೇಡಿ ಎಂಬ ಮಾತನ್ನು ಹೇಳಿ ಅವನ ಕ್ರಿಯೆಯನ್ನು ಮುಂದೆ ಮಾಡಿಸುತ್ತಾನೆ. ಹೀಗೆ ಇಷ್ಟು ವಿಚಾರವನ್ನು ಹಿರಣ್ಯಕಶಿಪು ತಾನು ತನ್ನ ತಾಯಿಗೆ ಹೇಳುತ್ತಾನೆ. ಆವಾಗ ತಾಯಿಗೆ ಸರಿ ಅಂತ ಒಪ್ಪಿಕೊಟ್ಟು ಮುಂದಿನ ಕಾರ್ಯ ಎಲ್ಲವೂ ಆಗ್ತದೆ. ಸರಿ, ಇಷ್ಟೆಲ್ಲ ಆಯಿತು. ನೋಡಿ, ಇಲ್ಲಿವರೆಗೆ ಹಿರಣ್ಯಕಶಿಪನ ದೇಹದಲ್ಲಿ ಜಯ ತಾನು ಎದ್ದಿದ್ದ, ಮತ್ತೆ ಪುನಃ ಮಲಗಿಕೊಂಡ. ಈಗ ಮತ್ತೆ ಪುನಃ ಅಲ್ಲಿ ರಾಕ್ಷಸ ತಾನು ಹೇಳ್ತಾನೆ. ಮತ್ತೆ ಪುನಃ ಅನಾಚಾರ ಶುರುವಾಗ್ತದೆ. ಏನು ಹೇಳಬೇಕಾದರೆ ತನ್ನ ತಮ್ಮನ ಸಾವಿ ಕಾಣದಂತಹ ಭಗವಂತನನ್ನು ಹೇಗಾದರೂ ಮಾಡಿ ಸೋಲಿಸಬೇಕೆಂಬ ಕಾರಣಕ್ಕೋಸ್ಕರ, ಮುಖ್ಯವಾಗಿ ತನಗೆ ಯಾರೂ ಕೂಡ ತನ್ನನ್ನು ಗೆಲ್ಲಬಾರದೆಂಬ ಕಾರಣಕ್ಕೋಸ್ಕರ ತಪಸ್ಸಿಗೆ ಹೋಗ್ತಾನೆ. ನೇರವಾಗಿ ಮಂದರ ಪರ್ವತದಲ್ಲಿ ಹೋಗಿ ಅಲ್ಲಿ ಮೇಲೆ ನಿಂತುಕೊಂಡು ಹೆಬ್ಬೆರಳಿನಲ್ಲಿ ತಾನು ನಿಂತುಕೊಂಡು ಕೈಯನ್ನು ಮೇಲೆ ಮಾಡಿ ಮೇಲೆ ನೋಡಿಕೊಂಡು ದೃಷ್ಟಿಯನ್ನು ಮೇಲೆ ಹಾಕಿಕೊಂಡು ಘೋರವಾದ ತಪಸ್ಸನ್ನು ಮಾಡುತ್ತಾನೆ. ಸುಮಾರು ಸಾವಿರಾರು ವರ್ಷ ತಾನು ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡಿದಾಗ ಹಿರಣ್ಯಕಶಿಪು ಈ ತಪಸ್ಸಿನಿಂದ ಪ್ರಭಾವಿಸಬೇಕಾದರೆ ಇಡೀ ಜಗತ್ತಿನಲ್ಲಿ ಬೆಂಕಿ ಎಲ್ಲ ಕಡೆ ಸುಟ್ಟು ಬಿಡ್ತದೆ, ಸುಡ್ಲಿಕ್ಕೆ ಹೋಗ್ತದೆ. ದೇವತೆಗಳಿಗೂ ತುಂಬ ಕುತುಳಿಕಾಗಲ್ಲ. ಆ ಸಮಯದಲ್ಲಿ ಎಲ್ಲರೂ ಕೂಡ ಬ್ರಹ್ಮದೇವರ ಬಳಿಗೆ ಹೋಗುತ್ತಾರೆ. ಬ್ರಹ್ಮದೇವರ ಬಳಿಗೆ ಹೋಗಿ ಅಲ್ಲಿ ಹೇಳುತ್ತಾರೆ. ಏನೆಂದರೆ, ಹಿರಣ್ಯಕಶಿಪುವಿಗೆ ಒಂದು ದುರಾಲೋಚನೆ ಉಂಟು. ಏನು ನೋಡಬೇಕಾದರೆ ಅವನು ಬ್ರಹ್ಮ ಪದವಿಗೆ ಬರಲಿಕ್ಕೂ ತಾನು ಒಮ್ಮೆ ಆಸೆ ಪಟ್ಟಿದ್ದವನು. ಅದನ್ನಾಗಿ ಅವನನ್ನು ಹೇಗಾದರೂ ಮಾಡಿ ಅವನ ತಪಸ್ಸನ್ನು ಭಂಗ ಮಾಡಬೇಕು. ಭಂಗ ಮಾಡಲಿಕ್ಕೆ ಆಗಲೇ ಹೇಳಿದರೆ ಕೊನೆ ನೀವು ಏನಾದರೂ ಅವನಿಗೆ ಒಂದು ವರವನ್ನು ಕೊಡುವ ಮೂಲಕವಾಗಿ ಅವನನ್ನು ಒಮ್ಮೆ ಶಾಂತ ಮಾಡಿ ಅಂತ ಎಂಬುದಾಗಿ ದೇವತೆಗಳು ಹೇಳಿದಾಗ ಕೊನೆಗೆ ಬ್ರಹ್ಮದೇವರು ಬರುತ್ತಾರೆ.
ಬಂದು ನಿಂತಿದ್ದಾರೆ. ಆ ಹಿರಣ್ಯಕಶಿಪು ಗೊತ್ತಾದ್ರೆ ಕೊನೆಗೆ ಹಿರಣ್ಯಕಶಿಪು ಏಳು ಅಂತ ಹೇಳಿದಾಗ ಅವನು ಹೇಳುತ್ತಾನೆ. ಅವನ ತಪಸ್ಸಿನ ಘೋರತೆ ನೋಡಬೇಕಾದ್ರೆ ಬ್ರಹ್ಮದೇವರು ಬಂದಿದ್ದಾರೆ. ಬಂದು ನೋಡಬೇಕಾದ್ರೆ ಅವರಿಗೆ ಇದ್ದಿದ್ದು ಗೊತ್ತುಂಟು. ಆದರೂ ಕೂಡ ಭಾಗವತ ಹೇಳುವಂತಹ ಮಾತು, ಎದುರುಗಡೆ ಅವನ ದೇಹ ಕಾಣಿಸ್ತಾ ಇಲ್ಲ. ಯಾಕಂದರೆ ಅವನು ತಪಸ್ಸು ಮಾಡ್ತಾ ಮಾಡ್ತಾ ರಕ್ತ ಎಲ್ಲವೂ ಕೂಡ ಇರುವೆಗಳು ಹೀರಿ ಹೋಗಿದೆ. ಆ ಚರ್ಮ ಎಲ್ಲವೂ ಖಾಲಿಯಾಗಿದೆ. ಕೇವಲ ಆ ಎಲುಬು ಮೂಳೆ ಮಾತ್ರ ಉಂಟು. ಅದೂ ಕೂಡ ಹುತ್ತನಿಗೆ ಪೂರ್ಣವಾಗಿ ಹೋಗಿದೆ. ಹೀಗೆ ಆ ದೇಹ ಏನೂ ಕೂಡ ಕಾಣಿಸ್ತಿಲ್ಲ. ಆ ರೀತಿ ಘೋರ ತಪಸ್ಸನ್ನು ಹಿರಣ್ಯಕಶಿಪು ಮಾಡ್ತಿದ್ದಾನೆ. ಕೊನೆಗೆ ಅವನಿಗೆ ತಮ್ಮ ಕಮಂಡಲಿರುವಂತಹ ಅಮೃತವನ್ನು ಪ್ರೋಕ್ಷಿಸಿ ಅವನಿಗೆ ಮತ್ತೆ ದೇಹವನ್ನು ಕೊಡುತ್ತಾರೆ. ಮುಂದೆ ಅವನನ್ನು ಎಬ್ಬಿಸಿ ನಿನಗೆ ಏನು ಬೇಕೆಂದು ಕೇಳಿಕೊಂಡಾಗ ಆ ಸಮಯದಲ್ಲಿ ಹಿರಣ್ಯಕಶಿಪು ಹೇಳುವಂತಹ ಮಾತುಗಳು ನೋಡಿ. ಈ ಹಿರಣ್ಯಕಶಿಪುವಿನ ಕೆಲವೊಂದು ಅಪೂರ್ವ ವಿಚಾರ ನಾವು ನೋಡಬೇಕು. ಇಲ್ಲೂ ಕೂಡ ಯದ್ಯಪಿ ಅವನ ತಪಸ್ಸಿನ ಉದ್ದೇಶ ತಾನು ವರವನ್ನು ಪಡೆಯಬೇಕು, ಭಗವಂತನ ಸೋಲಿಸಬೇಕೆಂಬುದಾಗಿ. ಆದರೆ ಅವನು ತಪಸ್ಸು ಮುಗಿದ ಮೇಲೆ ಪ್ರಾರಂಭ ಹೇಳುವಂತಹ ಮಾತೆ ಭಗವಂತನ ನಮಸ್ಕಾರ ಅಂತ. ಆತ್ಮನ ತ್ರಿವತಾಚೇದಂ ಸಿದ್ಧತ್ಯವತಿ ಲುಂಪತಿ ರಥಸ್ತಮೋದಾಮ್ನೆ ಪರಾಯ ಮಹತೇ ನಮಃ ಎಂಬ ಮಾತನ್ನು ಹೇಳುತ್ತಾನೆ. ಏನೆಂದರೆ ಆತ್ಮನ ಆ ಭಗವಂತನಿಂದಾಗಿ ಈ ಗುಣತ್ರಯದಿಂದ ಕೂಡಿದಂತಹ ಇಡೀ ಈ ಜಗತ್ತು ಸೃಷ್ಟಿಸಲ್ಪಟ್ಟಿದೆ. ಅಷ್ಟು ಮಾತ್ರ ಅಲ್ಲ, ಅದು ಅವನೇ ಸ್ವತಃ ಭಗವಂತ ರಕ್ಷಣೆ ಮಾಡುವವನು. ಅದನ್ನು ಸಂಹಾರ ಮಾಡುವ ಸ್ವತಃ ಭಗವಂತನಾಗಿದ್ದಾನೆ. ಅಂತಹ ಭಗವಂತನಿಗೆ ಪರಾಯ ಮಹತೇ ನಮಃ, ಸರ್ವೋತ್ತಮಂತಹ ಭಗವಂತನಿಗೆ ನಮಸ್ಕಾರ ಅಂತ ಪ್ರಾರಂಭದಲ್ಲೇ ಭಗವಂತನಿಗೆ ತಾನು ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡ್ತಾ ಮಾಡ್ತಾ ಕೊನೆಗೆ ಬ್ರಹ್ಮದೇವಿಗೆ ನಮಸ್ಕಾರ ಮಾಡುತ್ತಾನೆ. ಅದಾದ ಮೇಲೆ ಬಂದಂತಹ ಬ್ರಹ್ಮದೇವಿ ಹೇಳಿದ್ದಾರೆ, ವರ ಏನು ಬೇಕು ಕೇಳು ಅಂತ ಹೇಳಿದ್ದಾರೆ. ಅದಕ್ಕೆ ನೀನು ಒಂದು ವೇಳೆ ವರ ಕೊಡುವುದು ಅಂತಾದರೆ ಯದಿ ದಾಸ್ಯಾಸ್ಯಭಿಮತಾನ್ ವರಾನ್ಮೇ ವರದೋತ್ತಮ, ಒಂದು ವೇಳೆ ನೀನು ವರದಲ್ಲಿ ಕೊಡುವರು ಉತ್ತಮನಲ್ಲಿ ನೀನಾಗಿದ್ದಿ, ಒಂದು ವೇಳೆ ವರವನ್ನು ಕೊಡುವಂತಾದರೂ ಕೂಡ ನನಗೆ ಇಂಥ ವರ ಕೊಡಬೇಕು. ಏನೆಂದರೆ ಭೂತೇಭ್ಯ ವಿಶಿಷ್ಟೇಭ್ಯ ಮರ್ತ್ಯರು ಮಾಭೂನ್ ಮಮ ಪ್ರಭೋ ನಾಂತರ್ಬಹಿರ್ಧಿವಾನಕ್ತಂ ನಾಸ್ಮಾದಪಿ ಚಾಯುಧೈ ನ ಭೂಮೌ ನಾಂಬರೇ ಮೃತ್ಯು ನಮರ್ಗೈರಪಿ ಎಂಬಂತಹ ವರವನ್ನು ಕೇಳುತ್ತಾನೆ. ಏನೆಂದರೆ ಒಂದು ವೇಳೆ ನೀವು ವರವನ್ನು ಕೊಡೋದು ಅಂತಾದರೂ ಕೂಡ ನನಗೆ ಇಂತಹ ವರ ಬೇಕು. ಏನೆಂದರೆ ನೀವು ಸೃಷ್ಟಿಸಿದಂತಹ ಯಾವುದೇ ವಸ್ತುವಿಂದಾಗಿ ನನಗೆ ಸಾವು ಬರಬಾರದು. ಅಷ್ಟು ಮಾತ್ರ ಅಲ್ಲ, ಹೊರಗೆ ಆಗಲಿ ಒಳಗೆ ಆಗಲಿ, ಮನೆಯ ಹೊರಗೆ ಆಗಲಿ ಅಥವಾ ಮನೆಗೆ ಒಳಗೆ ಆಗಲಿ ಎಲ್ಲೂ ನನಗೆ ಸಾವು ಬರಬಾರದು. ಇನ್ನು ರಾತ್ರಿ ಆಗಲಿ ಹಗಲಾಗಲಿ ಅಥವಾ ಆಕಾಶವಾಗಲಿ ಭೂಮಿ ಆಗಲಿ ಎಲ್ಲೂ ಕೂಡ ನನಗೆ ಸಾವು ಬರಬಾರದು. ಅಷ್ಟು ಮಾತ್ರ ಅಲ್ಲ, ಮನುಷ್ಯರಿಂದಾಗಬಹುದು ಪ್ರಾಣಿಗಳಿಂದಾಗಬಹುದು ಇದನ್ನು ನನಗೆ ಸಾವು ಬರಬಾರದು. ಅಥವಾ ಯುದ್ಧದಲ್ಲಿ ನನಗೆ ಯಾರೂ ಕೂಡ ಎದುರಾಗಿ ನಿಲ್ಲಲಿಕ್ಕೆ ಸಾಧ್ಯವಿರಬಾರದು. ಇಂತಹ ಒಂದು ವರವನ್ನು ಕೊಡಿ ಅಂತ ಕೇಳಿಕೊಂಡಾಗ ಬ್ರಹ್ಮದೇವ ಹೇಳುವಂತಹ ಮಾತು ತುಂಬ ಚೆನ್ನಾಗಿ ಹೇಳುತ್ತಾರೆ. ಏನೆಂದರೆ ತಾತೇ ಮೇ ದುರ್ಲಭ ಪುಂಸಃ ಯಾನ್ಮಣೀಶೇ ವರಾನ್ಮಮ ಎಂಬ ಮಾತನ್ನು ಹೇಳುತ್ತಾರೆ. ತುಂಬ ಹಾಸ್ಯವಾಗಿ ಹೇಳುತ್ತಾರೆ. ಏ ಹಿರಣ್ಯಕಶಿಪು, ಎಂಥ ನೀವು ವರವನ್ನು ಕೇಳಿದ್ದಿ? ಯಾಕಂದರೆ ಇಂತಹ ವರ ಲೋಕದಲ್ಲಿ ಇಲ್ಲಿವರೆಗೆ ಯಾರೂ ಕೇಳಲಿಲ್ಲ, ಮುಂದೆ ಕೇಳ್ತಾರೋ ಎಲ್ಲೋ ಗೊತ್ತಿಲ್ಲ. ಅಂತಹ ದುರ್ಲಭವಾದಂತಹ ವರವನ್ನು ನೀನು ಕೇಳಿದ್ದೆ. ಏನೆಂದರೆ ಇಂತಹ ಎಲ್ಲೂ ಸಾಯಲಿಕ್ಕೆ ಆಗಬಾರದು ಅಂತಹ ವರವನ್ನು ಕೇಳಿ ಹೇಳಿದರೆ ತುಂಬ ದುರ್ಲಭವಾದಂತಹ ವರ. ಆದರೂ ಕೂಡ ನೀವು ಕೇಳಿದ ಎಂಬ ಕಾರಣಕ್ಕೋಸ್ಕರ ನಾನು ಕೊಡುತ್ತೇನೆ ಎಂಬುದಾಗಿ ಹೇಳಿ ಆ ವರವನ್ನು ಕೊಟ್ಟು ಬಿಡುತ್ತಾರೆ. ವರ ಸಿಕ್ಕಿದ್ದೇ ತಡ, ನೇರವಾಗಿ ಹಿರಣ್ಯಕಶಿಪು ತನ್ನ ಪರಾಕ್ರಮವನ್ನು ತೋರಿಸಿ ಪ್ರಾರಂಭ ಮಾಡುತ್ತಾನೆ. ಮೂರೂ ಲೋಕವನ್ನು ತಾನು ಅಧೀನ ಮಾಡಿಕೊಂಡು ಎಲ್ಲ ದೇವತೆಗಳನ್ನು ತನ್ನ ಅಧೀನದಲ್ಲಿ ತಾನು ಇಟ್ಟುಕೊಳ್ಳುತ್ತಾನೆ. ಹೀಗಿರಬೇಕಾದರೆ ಎಲ್ಲ ದೇವತೆಗಳು ಕೂಡ ತುಂಬ ಭಯವನ್ನು ಹೊಂತಾರೆ. ಈ ಹಿರಣ್ಯಕಶಿಪುವಿನ ಇಲ್ಲಿವರೆಗೆ ತಪಸ್ಸಿನ ತೊಂದರೆ ಆಯಿತು. ಈ ತಪಸ್ಸು ಮುಗಿದ ಮೇಲೆ ವರದ ಸಮಸ್ಯೆ ಈಗ ಅವರಿಗೆ ಆಗ್ತಾ ಉಂಟು. ಕೊನೆಗೆ ಬ್ರಹ್ಮದೇವರಿಗೆ ಹೋಗುವ ಹೇಳಿದರೆ ವರ ಕೊಟ್ಟರು ಸ್ವತಃ ಬ್ರಹ್ಮದೇವರೇ, ಅವರಿಂದ ಏನು ಮಾಡಲಿಕ್ಕೆ ಆಗಲ್ಲ ಅಂತ ಗೊತ್ತಾಯಿತು. ನೇರವಾಗಿ ಬ್ರಹ್ಮದೇವನ ಹಿಡಿದುಕೊಂಡು ನೇರವಾಗಿ ಅವರು ಭಗವಂತ ಬಳಿಗೆ ಹೋಗುತ್ತಾರೆ. ಅಲ್ಲಿ ಹೋಗಿ ತಮಗೆ ಆಗುವಂಥ ಕಷ್ಟವನ್ನು ಹೇಳಿಕೊಂಡಾಗ ಭಗವಂತ ಹೇಳುತ್ತಾನೆ, ನೋಡಿ ದೇವತೆಗಳೇ, ನಾನು ಒಂದು ಆಶ್ವಾಸ ಕೊಡುತ್ತೇನೆ. ಏನೆಂದರೆ ಲೋಕದಲ್ಲೂ ಸಾಮಾನ್ಯಮೇ ನೋಡಬೇಕಾದರೆ ಯದಾ ದೇವೇಶು ವೇದೇಶು ಗೋಷು ವಿಪ್ರೇಷು ಸಾಧುಷು ಧರ್ಮೇ ಮೈತ ವಿದ್ವೇಷ ಸವಾ ಆಶು ವಿನಶ್ಯತಿ ಮಾತನ್ನು ಹೇಳುತ್ತಾರೆ. ಯಾರೇ ಒಬ್ಬನಾದರೂ ಕೂಡ ಲೋಕದಲ್ಲಿರುವಂತಹ ದೇವೇಶು ದೇವತೆಗಳಲ್ಲಾಗಬಹುದು ಅಥವಾ ವೇದಗಳಲ್ಲಿ ಇರಬಹುದು, ಗೋಷು ಗೋಗಳ ಮೇಲೆ ಅಥವಾ ವಿಪ್ರೇಷು ವಿಪ್ರಲ್ಲಿ ಯಾರಾದರೂ ದ್ವೇಷ ಮಾಡಿದ್ರು ಕೂಡ, ಸಾಧುಷು ಸದ್ದಿನಲ್ಲಿ ಯಾರಾದರೂ ದ್ವೇಷ ಮಾಡಿದರೆ ಆವಾಗ ತಕ್ಷಣದಲ್ಲೇ ಅವರು ಸಂಹಾರ ಮಾಡಲು ಯೋಗ್ಯರಾಗ್ತಾರೆ ಎಂಬ ಮಾತನ್ನು ಹೇಳುತ್ತಾರೆ. ಇದು ನಮಗೊಂದು ದೊಡ್ಡ ಪಾಠ. ಏನೆಂದರೆ ನಾವು ಯಾವುದೇ ಕಾರಣಕ್ಕೂ ಬ್ರಾಹ್ಮಣರಿಗೆ ಆಗಬಹುದು, ದೇವತೆಗಳಿಗೆ ಆಗಬಹುದು, ಯಾವುದೇ ಕಾರಣಕ್ಕೂ ನಾವು ದ್ವೇಷ ಮಾಡಬಾರ್ದು, ಅವರಿಗೆ ಅವಮಾನವನ್ನು ಮಾಡಬಾರ್ದು. ಮುಖ್ಯವಾಗಿ ಗೋಗಳಿಗೂ ಕೂಡ ನಾವು ದ್ವೇಷ ಮಾಡಬಾರ್ದು. ಆದರೆ ಈಗಿನ ಸ್ಥಿತಿ ನಮಗೆ ಹೀಗೆ ಉಂಟು. ಯಾಕಂದರೆ ದೇವೇಶು ದೇವತೆಗಳನ್ನು ನಂಬಿದಂತಹ ಬ್ರಾಹ್ಮಣರಿಗೆ ಈಗ ತೊಂದರೆ ಆಗ್ತಾ ಉಂಟು. ವೇದೇಶು ವೇದವನ್ನು ಒಪ್ಪಿದಂತಹ
ನಮ್ಮ ಈ ಮತಗಳಿಗೆ ಆಗಬೇಕಾದರೆ ಬೇರೆ ಮತದಿಂದಾಗಿ, ಅಂದರೆ ವೇದವನ್ನು ಒಪ್ಪದೇ ಇರುವ ಮತದಿಂದಾಗಿ ನಮಗೆ ಸಮಸ್ಯೆ ಆಗ್ತಾ ಉಂಟು. ಅಷ್ಟು ಮಾತ್ರ ಅಲ್ಲ, ಗೋಗಳಿಗೆ ತೊಂದರೆ ಆಗ್ತಾ ಉಂಟು. ವಿಪ್ರೇಶು ಅಂದರೆ ಬ್ರಾಹ್ಮಣರಿಗೆ, ಇನ್ನು ಸಜ್ಜನರಿಗೆ, ನಮ್ಮ ಭಾರತೀಯರಿಗೆ, ಇವರಿಗೂ ತೊಂದರೆ ಆಗ್ತಾ ಉಂಟು. ಈ ಸಮಯದಲ್ಲಿ ಖಂಡಿತವಾಗಿ ನಾವು ಒಂದು ನಮ್ಮ ಪ್ರಾರ್ಥನೆ ಹೇಗೆ ನೋಡಬೇಕಾದ್ರೆ, ಭಗವಂತ ಆ ಸಮಯದಲ್ಲಿ ಅಷ್ಟು ಸಮಸ್ಯೆವಾಯಿತು, ನೀನು ನರಸಿಂಹನಾಗಿ ನೀನು ಬಂದು ನನಗೆ ರಕ್ಷಣೆ ಕೊಟ್ಟಿದ್ದಿ, ಈಗಲೂ ಕೂಡ ನಮಗೆ ಅಂತಹ ಒಂದು ರೂಪವನ್ನು ತಾಳಲಿಕ್ಕೆ ಈಗ ನಿಮಗೆ ಸಾಧ್ಯವಿಲ್ಲದಿದ್ದರೂ ಕೂಡ ಹೇಗಾದರೂ ಅದನ್ನು ನಮಗೆ ಒಬ್ಬರ ಮೂಲಕವಾದ ನಮಗೆ ಅದನ್ನು ಆ ರಕ್ಷಣೆಯನ್ನು ಕೊಡು ಎಂದು ನಾವು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಹೀಗೆ ಇಂತಹ ವಿಚಾರವನ್ನು ಹೇಳಿ ಕೊನೆಗೆ ಹೇಳುತ್ತಾನೆ. ನೋಡಿ, ಇದಕ್ಕಿಂತ ಮುಖ್ಯವಾಗಿ ದೇವತೆಗಳನ್ನು ನಾವು ವಿಚಾರವನ್ನು ಹೇಳುತ್ತೇನೆ. ನಿರ್ವೈರಾಯ ಪ್ರಶಾಂತಾಯ ಸಸುತಾಯ ಮಹಾತ್ಮನೆ ಪ್ರಹ್ಲಾದಾಯ ಯದಾದೃಶ್ಯೇತ್ ಹನಿಷ್ಯೇಪಿ ವರೋಜಿತಮೆ ಮಾತನ್ನು ಹೇಳುತ್ತಾನೆ. ಅಂದರೆ ಅವನು ಎಂಥದೇ ವರವಾಗಿರಲಿ, ಒಂದು ವೇಳೆ ಅವನು ನಿರ್ವೈರಾಯ, ಯಾವುದೇ ರೀತಿಯಾದಂತಹ ದ್ವೇಷ, ಅಂದರೆ ಸದ್ದಿನಲ್ಲಿ ವೈರ ಇಲ್ಲದೇ ಇರುವಂತಹ, ಪ್ರಶಾಂತಾಯ ನನ್ನಲ್ಲೇ ಭಕ್ತಿ ಇರುವಂತಹ, ಸುಸುತಾಯ ತನ್ನದ್ದೇ ಮಗನಾದಂತಹ ಆ ಪ್ರಹ್ಲಾದನೇ ಒಂದು ವೇಳೆ ಹಿರಣ್ಯಕಶಿಪು ತೊಂದರೆ ಮಾಡಿದರೆ, ಅವನನ್ನೇ ದ್ವೇಷವನ್ನು ಮಾಡಿದರೆ, ವಿಪರೀತ ದ್ವೇಷವನ್ನು ಮಾಡಿದರೆ, ನಾನು ಖಂಡಿತವರು ಕೂಡ ಬಂದು ಅವನನ್ನು ಸಂಹಾರ ಮಾಡ್ತೇನೆ ಎಂಬಂತಹ ಆಶ್ವಾಸನೆ ಭಗವಂತ ಕೊಡ್ತಾನೆ. ಹೀಗೆ ಅಂದರೆ ಒಟ್ಟು ತಾತ್ಪರ್ಯ ನೋಡಬೇಕಾದ್ರೆ ನಮ್ಮಲ್ಲಿ ಅದನ್ನು ಒಂದು ಒಳ್ಳೆಯ ಸಂದೇಶ ಏನು ನೋಡಬೇಕಾದ್ರೆ, ನಾವು ಒಂದು ವೇಳೆ ಭಗವಂತನಲ್ಲಿ ಭಕ್ತಿಯನ್ನು ಮಾಡಿದರೆ ಖಂಡಿತವಾಗೂ ನಮಗೆ ಭಗವಂತ ರಕ್ಷಕ ಬರ್ತಾನೆ ಹೊರತು ನಮ್ಮನ್ನು ತೊಂದರೆಗೆ ಭಗವಂತ ಈಡು ಮಾಡೋದಿಲ್ಲ. ಯಾಕಂದರೆ ಪ್ರಹ್ಲಾದನ ಸಾಕ್ಷಿ, ಅವನು ಹೇಳುವಂತಹ ಮಾತು, ನನ್ನ ಭಕ್ತನಾದಂತಹ ಪ್ರಹ್ಲಾದನಿಗೆ ಯಾವಾಗ ಸಮಸ್ಯೆವಾಗ್ತದೋ ಆವಾಗ ನಾನು ಬಂದು ಸಂಹಾರ ಮಾಡ್ತೇನೆ ಹೇಳ್ತಾನೆ. ಅದನ್ನಾಗಿ ನಮ್ಮಲ್ಲಿ ಒಂದು ಒಳ್ಳೆಯ ಸಂದೇಶ ನೋಡಬೇಕಾದ್ರೆ, ನಾವು ಭಕ್ತಿಯನ್ನು ಮಾಡಬೇಕು, ಯಾರು ಭಕ್ತರಿದ್ದಾರೋ ಅವರಿಗೆ ನಾವು ಯಾವುದೇ ಕಾರಣಕ್ಕೂ ಅಪಚಾರವನ್ನು ನಾವು ಮಾಡಬಾರದು ಎಂಬಂಥ ಸಂದೇಶ ನಮಗೆ ಇಲ್ಲಿ ಸಿಗ್ತಾ ಉಂಟು. ಹೀಗೆ ಇಷ್ಟು ವಿಚಾರವನ್ನು ದೇವರು ಕೇಳಿಕೊಂಡಾಗ ಅವರಿಗೆ ತುಂಬ ಸಂತೋಷವಾಗ್ತದೆ. ಕೊನೆಗೆ ಅವರು ಹೊರಟು ಮತ್ತೆ ತಮ್ಮ ದೇವಲೋಕಕ್ಕೆ ಬರುತ್ತಾರೆ. ಈ ಕಡೆಯಿಂದ ನಾರದರು ಇಷ್ಟು ವಿಚಾರವನ್ನು ಧರ್ಮದ ಉಪದೇಶ ಮಾಡ್ತಾ ಆ ಸಮಯದಲ್ಲಿ ಧರ್ಮದ ಪ್ರಶ್ನೆ ಮಾಡುತ್ತಾನೆ. ಅಲ್ಲ, ಪ್ರಹ್ಲಾದನಿಗೆ ಇಂತಹ ವೈಶಿಷ್ಟ್ಯ ಏನು ಅಂತ ಪ್ರಶ್ನೆ ಬಂದಾಗ ನಾರದರು ಹೇಳುತ್ತಾರೆ, ನೋಡು, ಪ್ರಹ್ಲಾದನ ಬಗ್ಗೆ ನಾನು ಹೇಳಲಿಕ್ಕೆ ತುಂಬ ಉಂಟು. ಅವನು ಜಿತೇಂದ್ರಿಯ, ಶೀಲ ಸಂಪನ್ನನಾದವನು, ಹಾಗೆಯೇ ಒಳ್ಳೆಯ ಸತ್ಯವನ್ನೇ ಹೇಳುವವನು, ಎಲ್ಲ ವಿಚಾರ ಹೇಳಬಹುದು, ಗುಣವನ್ನೇ ಹೇಳಬಹುದು, ಹೌದು. ಆದರೆ ಎಲ್ಲವೂ ಗುಣವೂ ಕೂಡ ಒಂದರ ಹಿಂದೆ ಬರ್ತದೆ. ಆ ಒಂದು ವಿಚಾರ ನಾನು ಹೇಳ್ತೇನೆ ಹೇಳಿ ಅವರು ಹೇಳುತ್ತಾರೆ, ವಾಸುದೇವಿಯೇ ಭಗವತಿ ಎಸ್ಸ ನೈಸರ್ಗಿಕೀ ಇರತಿ ಎಂಬ ಮಾತನ್ನು ಹೇಳುತ್ತಾರೆ. ಅವನಲ್ಲಿ ಸ್ವಾಭಾವಿಕವಾದಂತಹ ಭಗವಂತನಲ್ಲಿ ಭಕ್ತಿ ಉಂಟು. ಇದು ಒಂದಿದ್ದರೆ ಸಾಕು, ಅದೆಲ್ಲವೂ ಕೂಡ ಉಳಿದ ಎಲ್ಲ ಗುಣಗಳಲ್ಲಿ ಬಂದೇ ಬರ್ತದೆ ಎಂಬ ಮಾತನ್ನು ಹೇಳುತ್ತಾರೆ. ಅಂದರೆ ಮುಖ್ಯವಾಗಿ ನಾವು ಭಗವಂತನಲ್ಲಿ ಭಕ್ತಿ ಮಾಡಿದರೆ, ಭಗವಂತನ ಭಕ್ತನಾದರೆ ನಮಗೆ ಏನೇನು ನಮ್ಮ ಗುಣ ಬರಬೇಕು ಎಲ್ಲವೂ ಕೂಡ ಅದರ ಹಿಂದೆ ಬಂದೇ ಬರ್ತದೆ ವಿಚಾರವನ್ನು ಈ ಪ್ರಹ್ಲಾದ ನಮಗೆ ತಿಳಿಸ್ತಾ ಇದ್ದಾರೆ. ಇಷ್ಟು ಹೇಳಿ ಆ ಪ್ರಹ್ಲಾದನ ವೈಶಿಷ್ಟ್ಯವನ್ನು ನಾರದರು ಹೇಳ್ಕೊಂಡು ಹೋಗ್ತಾರೆ. ಅವನಿಗೆ ಭಕ್ತಿ ಎಷ್ಟು ಉಂಟು ಅಂತ ಹೇಳಬೇಕಾದ್ರೆ, ಒಬ್ಬ ಭಕ್ತನಾದವನು ಭಗವಂತನಲ್ಲಿ ತುಂಬ ಭಕ್ತಿ ಉಳ್ಳವನು ಅವನು ಹೇಗಿರ್ತಾನೆ ಹೇಳಬೇಕಾದ್ರೆ, ಕ್ವಚಿದ್ರೋದತಿ ಗೋವಿಂದ ಚಿಂತಾ ಚಂಚಲ ಚೇತನಃ ಕ್ವಚಿದ್ ದಸತಿ ತಚ್ಚಿಂತಾ ಹ್ಲಾದ ಉದ್ಗಾಯತೆ ಕ್ವಚಿತ ಎಂಬ ಮಾತನ್ನು ಹೇಳುತ್ತಾರೆ. ಅಂದರೆ ಆ ಭಕ್ತಿ ಅವನಲ್ಲಿ ಎಷ್ಟು ಇರ್ತಾ ನೋಡಬೇಕಾದ್ರೆ, ಒಮ್ಮೆಂದೊಮ್ಮೆಲೆ ಅವನು ಭಗವಂತನ ಸ್ಮರಣೆ ಮಾಡಿಕೊಂಡು ಅಲ್ಲಿಗೆ ಶುರು ಮಾಡ್ತಾನೆ, ಅಥವಾ ಭಗವಂತ ಚಿಂತನೆ ಮಾಡಿಕೊಂಡು ಗೋವಿಂದ ಅಂತ ಗಟ್ಟಿಯಾಗಿ ತಾನು ಕಿರ್ಚುತ್ತಾನೆ, ಅಥವಾ ಕೆಲವೊಮ್ಮೆ ನಗ್ತಾ ಇರುತ್ತಾನೆ. ಲೋಕದಲ್ಲೂ ಕೂಡ ಇಂತಹ ವ್ಯಕ್ತಿ ನಮಗೆ ಕಾಣ್ತಾರೆ, ಹೌದು. ಅವರು ನಾವು ಹುಚ್ಚನ್ನು ನಾವು ಬಿಟ್ಟು ಬಿಡುತ್ತೇವೆ, ಆದರೆ ಹಾಗೆ ನಾವು ಮಾಡಬಾರ್ದು. ಯಾಕಂದರೆ ಅವರ ಸ್ವರೂಪ ನಮ್ಗೆ ಗೊತ್ತಿರೋದಿಲ್ಲ, ಒಳಗೆ ಏನಾಗ್ತದೆ ನಮ್ಗೆ ಗೊತ್ತಿರೋದಿಲ್ಲ. ಒಂದು ವೇಳೆ ನೋಡಿ, ಪ್ರಹ್ಲಾದ ಉದಾಹರಣೆಗೆ, ಪ್ರಹ್ಲಾದ ಕೆಲವೊಮ್ಮೆ ಅವನು ಗಟ್ಟೆ ಗೋವಿಂದ ಅಂತ ಬಬ್ಬೆ ಹಾಕ್ತಾನೆ, ಕೆಲವೊಮ್ಮೆ ಅಳ್ತಾ ಇರ್ತಾನೆ, ಕೆಲವೊಮ್ಮೆ ನಗ್ತಾ ಇರ್ತಾನೆ, ಸಂತೋಷವಾಗಿರ್ತಾನೆ. ಅಷ್ಟು ಬೇಕಾದರೆ ಮುಖ್ಯವಾಗಿ ಪೂರ್ಣವಾಗಿ ಮನಸ್ಸನ್ನು ಭಗವಂತನಲ್ಲಿ ಇಟ್ಟಿರ್ತಾನೆ. ಅದರಿಂದಾಗಿ ಯಾವ ಸಮಯಕ್ಕೆ ಏನು ಮಾಡ್ತಾನೆ ಅವನಿಗೆ ಅದರ ಜ್ಞಾನ ಇರುವುದಿಲ್ಲ. ಅದರಿಂದಾಗಿ ನಾವು ನಮಗೊಂದು ಇದೊಂದು ಒಳ್ಳೆಯ ಪಾಠ ಏನೆಂದರೆ, ಕೆಲವೊಂದು ಅಸ್ವಸ್ಥರು ಇರ್ತಾರೆ, ಅವರ ಸ್ಥಿತಿ ನಮಗೆ ಹೇಗೆ ನಮ್ಗೆ ಗೊತ್ತಿರೋದಿಲ್ಲ. ಯಾಕಂದರೆ ಅವ್ರ ಯೋಗ್ಯತೆ ನಮ್ಗೆ ಗೊತ್ತು, ಅವರಿಗೆ ನಿಜ ರೋಗನೋ ಅಥವಾ ಇದರಿಂದ ಒಳಗೆ ಇಂತಹ ಒಂದು ಅಪೂರ್ವ ಯೋಗ್ಯತೆ ಉಂಟೋ ನಮ್ಗೆ ಗೊತ್ತಿರೋದಿಲ್ಲ. ಅಂಥವ್ರನ್ನ ನಾವು ಯಾವುದೇ ಕಾರಣಕ್ಕೂ ನಾವು ಹೀಯಾಳಿಸುವ ವಿಚಾರ ನಾವು ನೋಡಬೇಕು. ಹೀಗೆ ಅಂತಹ ಭಕ್ತಿಯನ್ನು ಹೇಳಿಕೊಂಡು ಇಂತಹ ಪ್ರಹ್ಲಾದನನ್ನು ಯಾವಾಗ ಹಿರಣ್ಯಕಶಿಪು ದೋಷ ಮಾಡುತ್ತಾನೋ ಆವಾಗ ಸಂಹಾರ ಮಾಡ್ತಾನೆ ಎಂಬಂಥ ಆಶ್ವಾಸನೆಯನ್ನು ಭಗವಂತ ಕೊಟ್ಟ ಎಂಬ ಮಾತನ್ನು ನಾರದರು ಯುಧಿಷ್ಠಿರನಿಗೆ ಹೇಳುತ್ತಾರೆ. ಇಷ್ಟು ಹೇಳಿದ ನಂತರದಲ್ಲಿ ಮುಂದೆ ಇಲ್ಲಿ ಪ್ರಹ್ಲಾದನ ಚರಿತ್ರೆ ಏನಾಯ್ತು ಅನ್ನಬೇಕಾದರೆ, ಪ್ರಹ್ಲಾದ ತಾನು ಹಿರಣ್ಯಕಶಿಪುವಿನ ತಪಸ್ಸು ಮುಗಿದ ನಂತರದಲ್ಲಿ ತಾನು ಹುಟ್ಟಿದ್ದಾನೆ. ಹುಟ್ಟಿದ ನಂತರದಲ್ಲಿ ಅವನನ್ನು ಗುರುಕುಲವಾಸಕ್ಕೆ ಅಂತ ಹಿರಣ್ಯಕಶಿಪು ತಾನು ನಿಯೋಜನೆ ಮಾಡುತ್ತಾನೆ. ಷಂಡ ಮರ್ಕರು ಎಂಬಂತಹ ಇಬ್ಬರು ಆ ಶುಕ್ರಾಚಾರ್ಯರ ಮಕ್ಕಳು, ಅವರಲ್ಲಿ ಅಧ್ಯಯನಕ್ಕೆ ಕಳಿಸುತ್ತಾನೆ. ಅಲ್ಲಿ ಜೊತೆಗೆ ಕೂಡ ಬೇರೆ ಬೇರೆ ಬಾಲಕರು, ರಾಕ್ಷಸ ಬಾಲಕರು ಕೂಡ ಒಟ್ಟಿಗೆ ಇರುತ್ತಾರೆ. ಅವರಲ್ಲಿ ಅಧ್ಯಯನ ಮಾಡ್ತಾ ಇದ್ದಾನೆ. ಸ್ವಲ್ಪ ಸಮಯವಾಯಿತು, ತನ್ನ ಮಗ ಬಂದಿದ್ದಾನೆ ಮತ್ತೆ ಪುನಃ ಅರಮನೆಗೆ. ಹಿರಣ್ಯಕಶಿಪುಗೆ ತುಂಬ ಸಂತೋಷವಾಗಿ ಮಗನ ಕರೆದು, ಪ್ರಹ್ಲಾದ, ನೀನು ಗುರುಕುಲದಲ್ಲಿ ಏನನ್ನೇ ಕೇಳಿದ್ದಿ, ನಂಗೆ ಸ್ವಲ್ಪ ವಿಚಾರನೆ ಹೇಳಿದಾಗ ಅವನು ಹೇಳ್ತಾನೆ ಎಂದರೆ, ನೋಡು ಅಪ್ಪ,
ನಮ್ಮ ಸಿದ್ಧಾಂತ ಏನಬೇಕಾದರೆ ಎಲ್ಲರನ್ನು ವೈರ ಮಾಡುವಂತ ಹೇಳುವಂಥದ್ದು, ಎಲ್ಲರನ್ನು ದ್ವೇಷಿಸುವಂಥದ್ದು ನಮ್ಮ ಸಿದ್ಧಾಂತ. ಆದರೆ ಅದು ಸರಿಯಿಲ್ಲ. ಯಾಕಂದರೆ ಅದು ಅಜ್ಞಾನದ ಮಯ, ಅದು ಕತ್ತಲು ಒಂದು ರೀತಿಯಲ್ಲಿ. ಅದನ್ನಾಗಿ ನಾವು ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಬಾರ್ದು. ಮತ್ತೆ ನೋಡಬೇಕಾದ್ರೆ ಭಗವಂತನಲ್ಲಿ ಭಕ್ತಿಯನ್ನು ಮಾಡಬೇಕು, ಅವನನ್ನು ಆಶಿಸಬೇಕೆಂಬ ಮಾತನ್ನು ಆ ಪ್ರಹ್ಲಾದ ಹೇಳುತ್ತಾನೆ. ಯಾಕಂದರೆ ಅವನ ಒಳಗಿನಿಂದ ಹಿಂದೆ ಮುಂದೆ ವಿಚಾರ ಹೇಳಿಕ್ಕಿದ್ದಾರೆ. ಅದನ್ನು ನಾರದರು ಅವನು ಉಪದೇಶ ಮಾಡಿದ್ದಾರೆ. ಸ್ವತಃ ಅವನು ಸ್ವಾಭಾವಿಕ ಭಕ್ತಿ ಬೇರೆ ಉಂಟು. ಅದನ್ನಾಗಿ ಅವನ ಬಾಯಲ್ಲಿ ಸಹಜವಾಗಿ ಬಂದಂತಹ ಮಾತು. ಯಾಕಂದರೆ ಆ ಗುರುಕುಲ ವಾಸದಲ್ಲೂ ಕೂಡ ಆ ಗುರುಗಳು ಹೇಳುವಂತಹ ಪಾಠ ಅವನಿಗೆ ಕೇಳ್ತಿರಲಿಲ್ಲ. ಯಾಕಂದರೆ ಅವರು ಭಗವಂತನನ್ನು ದ್ವೇಷ ಮಾಡಬೇಕೆಂಬ ವಿಚಾರನೇ ಹೇಳ್ತಿದ್ದರು ಹೊರತು ಭಗವಂತನ ಪ್ರೀತಿಸಬೇಕೆಂಬ ವಿಚಾರ ಹೇಳಿಲ್ಲ. ಅದರಿಂದಾಗಿ ಅವನಿಗೆ ಅದು ಕೇಳಲಿಕ್ಕೂ ಇಷ್ಟ ಇರಲಿಲ್ಲ. ಸರಿ, ತಂದೆ ಕೇಳಿದಾಗ ಈ ಮಾತನ್ನು ಹೇಳುತ್ತಾನೆ. ತಂದೆಗೆ ನಗು ಬರ್ತದೆ. ಯಾಕಂದರೆ ಪುಟ್ಟ ಬಾಲಕ ಏನು ಗೊತ್ತಿಲ್ಲದೆ ಇಂಥ ಮಾತನ್ನು ಆಡ್ತಿದೆ ಎಂಬುದಾಗಿ ಯೋಚಿಸಿ ತಾವು ಹೇಳುತ್ತಾರೆ. ಚಂಡಾಮಕ್ಕನ ಕುರಿತು ಹೇಳುತ್ತಾನೆ. ಏನೆಂದರೆ ಇವನಿಗೆ ಚೆನ್ನಾಗಿ ಅಧ್ಯಯನ ಮಾಡಿಸಿ, ಇವನಿಗೆ ಯಾರೋ ಒಂದು ಬೇಡ ವಿಚಾರವನ್ನು ಹೇಳಬಹುದು, ಸ್ವಲ್ಪ ಜಾಗೃತಿ ಮಾಡಿ ಎಂಬ ವಿಚಾರವನ್ನು ಹೇಳಿದಾಗ ಸರಿ ಅಂತ ಒಪ್ಪಿಗೆ ಕೊಟ್ಟು ಹೋಗುತ್ತಾರೆ. ಹೋದಾಗ ಅಲ್ಲಿ ಸ್ವತಃ ಗುರು ಚಂಡಾಮಕ್ಕಳು ಇಬ್ಬರು ಕೂಡ ಒಟ್ಟು ಸೇರಿ ಅವನಿಗೆ ಬೇರೆ ಬೇರೆ ರೀತಿಯಾದಂತಹ ಉಪದೇಶ ಮಾಡಲಿಕ್ಕೆ ಹೋಗ್ತಾರೆ. ಯಾವುದನ್ನು ಅವನು ಕೇಳುವುದಿಲ್ಲ. ಸ್ವಲ್ಪ ಸಮಯವಾಯಿತು. ಮತ್ತೆ ಪುನಃ ಬಂದು ಕೇಳಿದಾಗ ಈ ಸಮಯದಲ್ಲಿ ಏನು ವಿಚಾರ ಮಾಡಬೇಕಾದರೆ ಹಿಂದೆ ಅವನು ಸ್ವಲ್ಪ ಅಧ್ಯಯನ ಮಾಡಿ ಬಂದಿದ್ದಾನೆ. ಮತ್ತೊಮ್ಮೆ ಹೋದಾಗ ಅಲ್ಲಿ ಹೋದ ಸಮಯದಲ್ಲಿ ಈ ಗುರುಗಳು ಚಂಡಾಮಕ್ಕಳು ಇಬ್ಬರೂ ಕೂಡ ಅವನು ಕುತ್ಕೊಳಿಸಿ ನಿನಗೆ ಯಾರು ಇಂಥ ಉಪದೇಶ ಮಾಡಿದ್ದು ಹೇಳು ಎಂಬಂತಹ ಒಂದು ಒತ್ತಾಯ ಮಾಡಿದಾಗ ಅವನು ಹೇಳುತ್ತಾನೆ, ನನಗೆ ಸ್ವಾಭಾವಿಕವಾಗಿ ನನಗೆ ಅದು ಒಳಗಿಂದ ನನಗೆ ಇರುವಂಥದ್ದು. ಯಾಕೆಂದರೆ ಅವನು ಹೇಳುವಂತಹ ಮಾತು ಕೆಲವೊಂದು ಸ್ವಭಾವದಿಂದ ಬರುವಂತಹ ಮಾತುಗಳು, ಅದು ನಾನು ಯಾರೋ ಹೇಳಿಕೊಟ್ಟು ಮಾತು ಬರುವುದಲ್ವಲ್ಲ. ಈ ಭಕ್ತಿಯೆಲ್ಲವೂ ಕೂಡ ಸ್ವಭಾವವಾಗಿ ಬರುವಂತಹ ಭಕ್ತಿಗಳು. ಅದನ್ನಾಗಿ ನೀನು ಯಾವುದೇ ನನಗೆ ಯಾರು ಉಪದೇಶ ಮಾಡಿದ್ದು ಅಲ್ವೇ ಅಲ್ಲ, ನನ್ನ ಸ್ವಭಾವವಾಗಿ ಇಂತಹ ಜ್ಞಾನ ಉಂಟೆ ಅಂತ ಹೇಳುತ್ತಾನೆ. ಸರಿ, ಆದಷ್ಟು ಪ್ರಯತ್ನ ಮಾಡ್ತಾರೆ, ಆಗುವುದಿಲ್ಲ. ಕೊನೆಗೆ ಹಿರಣ್ಯಕಶಿಪು ಬಳಿ ಬಂದಾಗ ಅಲ್ಲಿ ಮತ್ತೆ ಪುನಃ ಸ್ವಲ್ಪ ಅವನಿಗೆ ಈಗ ಸಮಾಧಾನವಾಗಿ ಕೇಳುತ್ತಾನೆ. ಹಿರಣ್ಯಕಶಿಪು, ಮಗನೇ, ನೀನು ಕಳೆದಂತಹ ವಿದ್ಯೆಯಲ್ಲಿ ಅಪೂರ್ವವಾದಂತಹ ಒಂದು ಉತ್ತಮವಾದಂತಹ ವಿಷಯವನ್ನು ನನಗೆ ತಿಳಿಸಲು ಕೇಳಿದಾಗ ಅವನಿಗೆ ಹೇಳುವಂತಹ ಮಾತು, ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಇತಿ ಪುಂಸಾರ್ಪಿತ ವಿಷ್ಣು ಭಕ್ತಿಶ್ಚೇನ್ ನವಲಕ್ಷಣ ಎಂಬ ಮಾತನ್ನು ಹೇಳುತ್ತಾನೆ. ಭಗವಂತನಲ್ಲಿ ನಾವು ಭಕ್ತಿಯನ್ನು ಮಾಡಬೇಕು. ಭಕ್ತಿಯ ಲಕ್ಷಣಗಳು ಯಾವುದು ನೋಡಬೇಕಾದರೆ ಶ್ರವಣಂ ವಿಷ್ಣು ಶ್ರವಣಂ, ಭಗವಂತನ ಕೀರ್ತನೆ ಕೇಳುವಂಥದ್ದು ಅದು ಒಂದು ಭಕ್ತಿಯ ಅಂಗ. ಇನ್ನೊಂದು ವಿಷ್ಣು ಕೀರ್ತನಂ, ಅವನ ಕೀರ್ತನೆ ನಾವು ಹೇಳಬೇಕು. ಹಾಗೆಯೇ ಅವನ ಸ್ಮರಣೆಯನ್ನು ನಾವು ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ಪಾದಸೇವನಂ, ಭಗವಂತನ ಭಕ್ತರು ಯಾರಿದ್ದಾರೋ ಭಗವಂತನ ಪಾದ ಸೇವನೂ ಆಗ್ತದೆ. ಭಗವಂತನ ಭಕ್ತರು ಯಾರಿದ್ದಾರೋ ಅವರ ಪಾದವನ್ನು ನಾವು ಪೂಜಿಸುವಂಥದ್ದು. ಅರ್ಚನಂ, ಭಗವಂತನನ್ನು ತುಳಸಿ ಮೊದಲಾದವುಗಳಿಂದ ನಾವು ವಿಶೇಷವಾಗಿ ಅರ್ಚನೆ ಮಾಡಬೇಕು. ಹಾಗೆಯೇ ವಂದನಂ, ನಮಸ್ಕರಿಸಬೇಕು. ಮುಖ್ಯವಾಗಿ ಭಗವಂತನ ದಾಸವನ್ನು ನಾವು ಎಂಬ ಚಿಂತನೆ ನಮ್ಮಲ್ಲಿ ಇರಬೇಕು. ಇಷ್ಟು ಇಟ್ಟುಕೊಂಡು ನಮ್ಮಲ್ಲಿ ನಾವು ಭಗವಂತನಲ್ಲಿ ನಮ್ಮನ್ನೇ ನಾವು ಸಮರ್ಪಿಸಬೇಕು ಮಾತನ್ನು ಹೇಳುತ್ತಾನೆ. ಇದಕ್ಕೊಂದು ಒಳ್ಳೆ ಉದಾಹರಣೆ ನೋಡಬೇಕಾದರೆ ವಾಲಿನ ಉದಾಹರಣೆ ಹಿಡ್ಕೊಳ್ಬೋದು. ಯಾಕಂದರೆ ವಾಲಿಗೆ ಒಳ್ಳೆ ಸೌಭಾಗ್ಯ ಸಿಕ್ಕಿತ್ತು, ತನ್ನನ್ನು ತಾನೇ ನಿವೇದನೆ ಮಾಡುವಂತಹ ಒಂದು ಅವಕಾಶವನ್ನು ಸಿಕ್ಕಿತ್ತು. ಭಗವಂತ ಎದುರುಗಡೆ ಇದ್ದಾನೆ, ಪೂರ್ತಿಯಾಗಿ ಭಗವಂತನ ಬಗ್ಗೆ ವಿಶೇಷವಾಗಿ ಹೇಳಿಕೊಂಡು, ಯಾಕಂದರೆ ಭಗವಂತನಿಂದಾಗಿ ಸತ್ತಿದ್ದು, ಭಗವಂತನಿಂದಾಗಿ ಅವನಿಗೆ ಸಂಹಾರವಾಗಿದೆ, ಅವನಿಗೆ ಮರಣ ಬಂದಿದೆ. ಆ ಸಮಯದಲ್ಲಿ ಹೇಳುವಂತಹ ಮಾತು ನೋಡಿ, ಆಚಾರ್ಯರು ವಿಚಾರ ಹೇಳುತ್ತಾರೆ, ಏನೆಲ್ಲ ಸಮರ್ಪಿಸಬೇಕು ಭಗವಂತನಿಗೆ, ಆತ್ಮನಿವೇದನೆ ತಮ್ಮನ್ನೇ ತಾವು ಅರ್ಪಿಸಬೇಕು. ಒಂದಾದರೂ ಕೂಡ ಜೊತೆಗೆ ಹೇಳುವಂತಹ ಮಾತು ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಿ ಮಾತನ್ನು ಹೇಳುತ್ತಾರೆ. ಅಂದರೆ ದಾರ ಅಂತ ಹೇಳಬೇಕಾದ್ರೆ ಹೆಂಡತಿಯನ್ನು, ಮಕ್ಕಳನ್ನು, ನಮಗೆ ಏನು ಇಷ್ಟವಾದ್ದು ಅವುಗಳನ್ನು, ನಮ್ಮ ಪ್ರಾಣವನ್ನೂ ಕೂಡ ಸ್ವತಃ ಭಗವಂತ ಸಮರ್ಪಿಸಬೇಕು ಎಂದು ಹೇಳುತ್ತಾರೆ. ಇದನ್ನು ಈ ಆತ್ಮನಿವೇದನ ಎಂಬುದನ್ನು ನೋಡಬಹುದು. ಯಾಕಂದರೆ ಆತ್ಮನಿವೇದನೆ ತನ್ನನ್ನು ತಾನು ಅರ್ಪಿಸುವುದು, ತನಗೆ ಸಂಬಂಧಪಟ್ಟದ್ದನ್ನು ಕೂಡ ತಾನು ಅರ್ಪಿಸುವಂಥದ್ದು. ಇದನ್ನು ನಾವು ಮಾಡಲೇಬೇಕು. ಇದನ್ನು ವಾಲಿ ಮಾಡುತ್ತಾನೆ. ಯಾಕೆಂದರೆ ನೋಡಿ, ತನ್ನ ತಾರ ಇರಬಹುದು, ತನ್ನ ಹೆಂಡತಿ ಆದದ್ದು, ಅಂಗದ ಎಲ್ಲರೂ ಕೂಡ ಭಗವಂತನಿಗೆ ತಾನು ಅರ್ಪಿಸಿಬಿಡುತ್ತಾನೆ. ಮುಂದೆ ಭಗವಂತನಿಗೆ ವ್ಯಸ್ತ ಮಾಡುವಂಥದ್ದು. ಹೀಗೆ ಅಂದರೆ ನಾವು ನಮಗೆ ಸಂಬಂಧಪಟ್ಟದ್ದು ಏನುಂಟು, ಏನು ಅನ್ಬೇಕು, ನಮ್ಮ ಜೀವ, ನಮ್ಮ ಆತ್ಮ, ಪ್ರಾಣ ಎಲ್ಲವೂ ಕೂಡ ಭಗವಂತನಿಗೆ ನಾವು ಸಮರ್ಪಿಸಬೇಕು. ಇದರಿಂದಾಗಿ ನಾವು ಇದು ಭಕ್ತಿಯ ಒಂದು ಮುಖ್ಯವಾದ ಒಂದು ಅಂಗ ಅಂತ ಹೇಳುತ್ತಾರೆ. ಹೀಗೆ ಈ ರೀತಿಯಾಗಿ ಯಾರು ಭಗವಂತನ ಭಕ್ತಿಯನ್ನು ಪೂಜಿಸುತ್ತಾನೋ ಅವನಿಗೆ ಒಳ್ಳೆಯ ಸದ್ಗತಿನ ಭಗವಂತ ಅನುಗ್ರಹವನ್ನು ಮಾಡ್ತಾನೆ ಎಂಬ ಮಾತನ್ನು ಪ್ರಹ್ಲಾದ ಹೇಳುತ್ತಾನೆ. ಇದನ್ನು ಕೇಳಿದ್ದೇ ತಡ, ಆ ಸಮಯದಲ್ಲಿ ಹಿರಣ್ಯಕಶಿಪುವಿಗೆ ಎಲ್ಲದೋ ಕೋಪ ಬರ್ತದೆ. ಕೋಪ ಬಂದು ಅವನು ಎಂತಹ ಒಂದು ದುರ್ಬುದ್ಧಿ ನಿಮಗೆ ಬಂದಿದೆ ಎಂಬುದಾಗಿ ಬೈಲಿಕ್ಕೆ ಪ್ರಾರಂಭ ಮಾಡಬೇಕಾದ್ರೆ ಆ ಸಮಯದಲ್ಲಿ ಗುರುಪುತ್ರ ಅಂದರೆ ಆ ಗುರುಗಳಿಗೆ ಅಂದರೆ ಚಂಡಾಮಕ್ಕಳಿಗೂ ಕೂಡ ಹಿರಣ್ಯಕಶಿಪು ಬೈಯುತ್ತಾನೆ. ಆವಾಗ ಅವರು ಹೇಳುತ್ತಾರೆ, ಹಿರಣ್ಯಕಶಿಪು ನನ್ನಿಂದ ಇದನ್ನು ಮಾಡಲಿಕ್ಕೆ ಆಗ್ತಿಲ್ಲ. ಯಾಕಂದರೆ ಅವನಿಗೆ ಯಾರೋ ಒಬ್ಬರು ಹಿಂದೆ ಇದಕ್ಕಿಂತ ಮೊದಲೇ ಬಂದು ಅವನಿಗೆ ಉಪದೇಶ ಮಾಡಿಬಿಟ್ಟಿದ್ದಾರೆ. ನಾವು ಎಷ್ಟೇ ಪ್ರಯತ್ನಪಟ್ಟರೂ ಕೂಡ ಅವನ್ನ ತಿದ್ದಲಿಕ್ಕೆ ಆಗ್ತಿಲ್ಲ.
ಅದರಿಂದಾಗಿ ನಮ್ಮಿಂದ ಇದನ್ನು ಸಾಧ್ಯವಿಲ್ಲ ಮಾತನ್ನು ಹೇಳಿದಾಗ ಕೊನೆಗೆ ಅವನಿಗೆ ಮತ್ತು ಕೋಪಗೊಂಡು ಅವನು ಹಿರಣ್ಯಕಶಿಪು ಹೇಳುತ್ತಾನೆ, ಇವನನ್ನು ಸಂಹಾರ ಮಾಡಿ, ಇವನು ವದಾರ್ಹ ಎಂಬ ಮಾತನ್ನು ಹೇಳಿ ಸಂಹಾರ ಮಾಡಿ ಕಳಿಸುತ್ತಾನೆ. ಬೇರೆ ಬೇರೆ ರೀತಿಯಾಗಿ ಅವನ ಸಂಹಾರ ಮಾಡಿ ನೋಡ್ತಾರೆ, ಆದರೆ ಯಾವುದೂ ಕೂಡ ಸಾಧ್ಯವಾಗುವುದಿಲ್ಲ. ಕೊನೆಗೆ ಕಾಲ ಕಳೆಯಿತು. ಹೇಗೆ ಮಾಡಿದರೂ ಕೂಡ ಈ ಪ್ರಹ್ಲಾದನ ಸಾವು ಆಗ್ತಿಲ್ಲ. ಹಿರಣ್ಯಕಶಿಪುವಿಗೆ ಭಯ ಶುರುವಾಯಿತು. ಏನೆಂದರೆ ಅವನ ಮಾತು ತುಂಬ ಚೆನ್ನಾಗುಂಟು. ಏನೆಂದರೆ ಈ ಪ್ರಹ್ಲಾದ ತಮ್ಮ ಇಡೀ ಈ ಕ್ಷತ್ರಿಯ ಈ ರಾಕ್ಷಸ ಕುಲಕ್ಕೆ ಒಂದು ರೀತಿಯಲ್ಲಿ ರಾಕ್ಷಸ ಕುಲ ಹೇಳಬೇಕಾದರೆ ಅದನ್ನು ಗಂಧದ ಕಾಡಿದ್ದಾಗೆ, ಕೊಡಲಿಯ ಹಾಗೆ ಇವನು ಇದ್ದಾನೆ. ಇವನನ್ನು ಹೇಗಾದರೂ ಸಂಹಾರ ಮಾಡಬೇಕು, ಸಾಧ್ಯವಾಗ್ತಿಲ್ಲ. ನಾನು ಸಂಹಾರ ಮಾಡಲಿಕ್ಕೆ ಹೊರಟಿದ್ದೇನೆ. ಇನ್ನು ನನ್ನ ಸ್ಥಿತಿ ಇವನನ್ನು ವಿರೋಧ ಮಾಡಿ ನಾನೇ ಸಾವಪ್ಪುತ್ತೇನೋ ಅಥವಾ ಬ್ರಹ್ಮದೇವರ ಒಲ ಉಂಟು ಅದನ್ನು ನಾನು ಬದುಕುತ್ತೇನೋ ಎಂಬ ಚಿಂತೆಗೆ ಒಳಗಾಗ್ತಾನೆ. ಆವಾಗ ಮತ್ತೆ ಪುನಃ ಗುರುಗಳು ಕರ್ಕೊಂಡು ಹೋಗ್ತಾರೆ. ಕೊನೆಗೆ ಅವನಿಗೆ ರಾಜನೀತಿಯ ಬಗ್ಗೆ ವಿಶೇಷವಾಗಿ ಅವನಿಗೆ ಪಾಠವನ್ನು ಹೇಳುತ್ತಾರೆ. ಈ ಕೊನೆಯ ಬಾರಿ ಇವನೀಗ ಗುರುಕುಲಕ್ಕೆ ಹೋದದ್ದು. ಇಲ್ಲಿವರೆಗೆ ಗುರುಕುಲ ಓದದ್ದು ಸುಮ್ಮನೆ ಅವನು, ಯಾಕಂದರೆ ಅಲ್ಲಿ ಉಪದೇಶ ಯಾವುದು ಕೂಡ ಉಪಯೋಗ ಆಗ್ತಾ ಇರಲಿಲ್ಲ. ಈಗಲೂ ಹೋಗಿದ್ದಾನೆ. ಯಾಕಂದ್ರೆ ಈಗ ಹೋದದ್ದು ಒಂದು ಉದ್ದೇಶ ಬೇರೆ. ಏನೆಂದರೆ ಇವಾಗ ಇಲ್ಲಿಯವರೆಗೆ ತಾನು ಕಲಿತದ್ದು ಮಾತ್ರ, ಕೇಳಿದ್ದು ಮಾತ್ರ, ತಾನು ಹಿಡ್ಕೊಳ್ಳಿದ್ದಾನೆ, ಕೇಳಿದ್ದು ಮಾತ್ರ. ಆದರೆ ಮುಂದೆ ಅವನು ಉಪದೇಶ ಮಾಡಲಿಕ್ಕೆ ಹೋಗ್ತಾನೆ. ಯಾಕೆಂದರೆ ಈ ಚಂಡಾಮರ್ಕರು ತಾವು ಬೆಳಿಗ್ಗೆ ಸಂಜೆ ತನಕ ಅವರಿಗೆ ಉಪದೇಶ ಮಾಡುತ್ತಾರೆ, ಮತ್ತೆ ಹೋಗುತ್ತಾರೆ. ಈ ಹೋದ ಸಮಯದಲ್ಲಿ ಈ ಉಳಿದಂತಹ ಈ ರಾಕ್ಷಸ ಬಾಲಕರಿದ್ದಾರೆ, ಅವರು ಆಡ್ಲಿಕ್ಕೆಂದು ಹೋಗ್ತಾರೆ. ಆಡ್ಲಿಕ್ಕೆ ಹೋದಾಗ ಆ ಸಮಯದಲ್ಲಿ ಎಲ್ಲರನ್ನೂ ಕರೆದು ಹೇಳುತ್ತಾನೆ ಪ್ರಹ್ಲಾದ, ನೋಡಿ ಬಾಲಕರೇ, ನಾವು ಈತೆಗೆ ನಾವು ಆಡಬಾರದು, ನಮ್ಮ ಬಾಲ್ಯವನ್ನು ನಾವು ವ್ಯರ್ಥ ಮಾಡಿಕೊಳ್ಳಬಾರದು. ಯಾಕಂದರೆ ಇಡೀ ಪುರುಷನಿಗೆ, ಒಬ್ಬ ಜೀವನಿಗೆ ಒಂದು 100 ವರ್ಷ ಆಯಸ್ಸನ್ನು ಇದ್ದರೂ ಕೂಡ ಅದರಲ್ಲಿ ಅರ್ಧ ಆಯಸ್ಸನ್ನು ಅಂದರೆ 50 ವರ್ಷವನ್ನು ಅವನು ರಾತ್ರಿಯಲ್ಲೇ ಮಲಗಿಯೇ ತಾನು ವ್ಯರ್ಥ ಮಾಡಿಬಿಡುತ್ತಾನೆ. ಇನ್ನು 20 ವರ್ಷ ಅದು ಬಾಲ್ಯದಲ್ಲಿ ಹೋಗಿಬಿಡುತ್ತದೆ, ಕೊನೆಯ 20 ವರ್ಷ ವೃದ್ಧಾಪ್ಯದಲ್ಲಿ ಹೋಗಿಬಿಡುತ್ತದೆ. ಉಳಿದದ್ದು ಸ್ವಲ್ಪ ಭಾಗ ಮಾತ್ರ, ಒಂದು 10 ವರ್ಷ ಏನು ಉಳಿದಿರಬಹುದು. ಅದರಲ್ಲೂ ಕೂಡ ನಾವು ಈ ಆಟ, ವಿಷಯಾಸಕ್ತಿ ಇದನ್ನು ಕಳೆದುಕೊಂಡರೆ ಭಗವಂತನ ಉದ್ದೇಶಗಳನ್ನು ಯಾವಾಗಲೂ ಸಾಧನೆ ಮಾಡೋದು. ಅದನ್ನಾಗ ನೀವು ಯಾವುದೇ ಕಾರಣಕ್ಕೂ ನೀವು ಆಡುವುದು ಸರಿಯಲ್ಲ. ನಾವು ಏನಿದ್ದರೂ ಕೂಡ ಭಗವಂತನ ಕುರಿತು ನಾವು ವಿಶೇಷವಾದ ಜ್ಞಾನವನ್ನು ಪಡೆಯಬೇಕು, ಕಾಲವನ್ನು ವ್ಯರ್ಥ ಮಾಡಿಕೊಳ್ಳಬಾರದು ಎಂಬ ಮಾತನ್ನು ಹೇಳಿಕೊಂಡು ಉಪದೇಶ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಾನೆ. ಅವನ ಉಪದೇಶ ತುಂಬ ಚೆನ್ನಾಗುಂಟು. ಯಾಕಂದರೆ ಆ ಬಾಲಕರು ಕೇಳುತ್ತಾರೆ. ಅಲ್ಲ, ಬಾಲಕರಿಗೆ ಕೇಳಲಿಕ್ಕೆ ಸಮರ್ಥ ಕಾಣಬೇಕಾದರೆ ಅದು ಮುಂದಲ್ಲಿ ಹೇಳ್ತಾರೆ. ಯಾಕಂದರೆ ಆ ಬಾಲಕರು ಕೂಡ ಯದ್ಯಪಿ ದೈತ್ಯ ಬಾಲಕರಾಗಿದ್ದರೂ ಕೂಡ ಅವರು ಸ್ವಭಾವತಃ ಅವರಲ್ಲಿ ಅಂದರೆ ಚಿಕ್ಕ ಮಕ್ಕಳು, ಅದರಿಂದಾಗಿ ಅವರಿಗೆ ಅಂತಹ ದ್ವೇಷ ಅವರಿಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅದರಿಂದಾಗಿ ಆ ಬಾಲಕನ, ಆ ಪ್ರಹ್ಲಾದನ ಮಾತು ತುಂಬ ಹೇಳಿಸುತ್ತದೆ. ಕೊನೆಗೆ ಕೇಳಲಿಕ್ಕೆ ಪ್ರಾರಂಭ ಮಾಡುತ್ತಾರೆ. ಹೀಗೆ ಪ್ರಹ್ಲಾದ ಹೇಳ್ಕೊಂಡು ತಮ್ಮ ಅಪೂರ್ವ ವಿಚಾರ ಹೇಳ್ಕೊಂಡು ಹೋಗ್ತಾನೆ. ಮುಖ್ಯವಾಗಿ ಭಗವಂತನೇ ಸರ್ವೋತ್ತಮನಾದವನು, ಅವನನ್ನು ನಾವು ಆಶ್ರಯಿಸಿಕೊಂಡು ಇರಬೇಕು, ಅವನನ್ನು ನಾವು ಭಕ್ತಿನ ಮಾಡಬೇಕು. ಇಷ್ಟು ವಿಚಾರ ಹೇಳಿಕೊಂಡು ಮುಖ್ಯವಾಗಿ ಭಗವಂತನ ಭಕ್ತಿ ಮಾಡಲಿಕ್ಕೆ ಉಪಾಯಗಳು ಯಾವುದು, ನಾವು ಭಗವಂತನ ಭಕ್ತಿ ಮಾಡಬೇಕು. ಭಕ್ತಿ ಬರಬೇಕು ಹೇಳಿದರೆ ನಾವು ಯಾವ ರೀತಿ ನಮಗೆ ಅದು ಭಕ್ತಿ ಬರಲಿಕ್ಕೆ ಸಾಧ್ಯ ಹೇಳಬೇಕಾದರೆ, ಗುರು ಶುಶ್ರೂಷೆಯ ಭಕ್ತಿಯ ಸರ್ವಲಾಭಾರ್ಪಣೇನ ಚ ಸಂಗೇನ ಸಾಧುಭಕ್ತಾನ ಈಶ್ವರಾರಾಧನೇನ ಚ ಎಂಬ ಮಾತನ್ನು ಹೇಳುತ್ತಾನೆ. ನೋಡಿ, ಮುಖ್ಯವಾಗಿ ನಾವು ಗುರುಗಳನ್ನು ನಾವು ಅಂದರೆ ಭಕ್ತಿ ನಮಗೆ ಬರಬೇಕು ಹೇಳಿದರೆ ಅದಕ್ಕೆ ಕೆಲವು ಉಪಾಯಗಳುಂಟು. ಮುಖ್ಯವಾಗಿ ಗುರುಗಳ ಸೇವೆಯನ್ನು ನಾವು ಮಾಡಬೇಕು, ಗುರುಗಳ ಭಕ್ತಿನ ಮಾಡಬೇಕು. ಯಾಕಂದರೆ ಗುರುಗಳನ್ನು ನಾವು ಭಕ್ತಿಯನ್ನು ಮಾಡಿದಾಗ ಗುರುಗಳು ನಮಗೆ ಒಳ್ಳೆಯ ಜ್ಞಾನ ಕೊಡುತ್ತಾರೆ. ಭಗವಂತ ಜ್ಞಾನ ಕೊಟ್ಟಾಗ ಜ್ಞಾನ ಯಾವಾಗ ಬಂತು, ತನ್ನಿಂತಾನಾಗಿ ಒಳಗಿಂದ ಭಗವಂತನ ಪ್ರೀತಿ, ಅದರ ಮೂಲಕವಾಗಿ ಭಕ್ತಿ ನಮಗೆ ಬಂದೇ ಬರ್ತದೆ. ಅದರಿಂದಾಗಿ ಮುಖ್ಯವಾಗಿ ನಾವು ಗುರುಗಳ ಸೇವೆಯನ್ನೇ ಮಾಡಬೇಕು, ಅವರಲ್ಲಿ ಭಕ್ತಿ ಮಾಡಬೇಕು. ಜೊತೆಯಲ್ಲಿ ನಮಗೆ ಸಂಪತ್ತು ನಾವು ಗಳಿಸಿಕೊಂಡಾಗ ಆ ಸಂಪತ್ತನ್ನು ಸ್ವತಃ ಭಗವಂತನಿಗೆ ಸಮರ್ಪಿಸಬೇಕು, ಭಗವಂತನ ಸೇವೆಗೋಸ್ಕರ ಸಮರ್ಪಣೆ ಮಾಡಬೇಕು. ಯಾಕಂದರೆ ನಮಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಮಾಡಿದ್ರೂ ಆಗ್ಬೋದು, ಪೂಜೆ ಸಮರ್ಪಣೆ ಮಾಡಿದ್ರೂ ಆಗ್ಬೋದು. ಯಾಕೆಂದರೆ ನಾವು ಕೊಟ್ಟದ್ದನ್ನು ಭಗವಂತ ಯಾವುದೇ ಕಾರಣಕ್ಕೂ ಹಿಡ್ಕೊಳ್ಳೋದಿಲ್ಲ, ಮತ್ತು ಪುನಃ ಅದನ್ನು ಇನ್ನು 2 ಪಟ್ಟಾಗಿ ನಮಗೆ ಪುನಃ ನಮಗೆ ಹಿಂದೆ ಸಹ ಅನ್ನೋದನ್ನು ಹಿಡ್ಕೊಳ್ಳೋದಿಲ್ಲ. ಅದರಿಂದಾಗಿ ನಮಗೆ ಯಾವುದು ಬಂದಿತ್ತದನ್ನು ನಾವು ಭಗವಂತ ಕೊಡಬೇಕು. ಇನ್ನೂ ಅಷ್ಟು ಮಾತ್ರ ಅಲ್ಲ, ಒಳ್ಳೆಯ ಭಕ್ತರ ಸಂಘವನ್ನು ನಾವು ಮಾಡಬೇಕು. ಹೀಗೆ ಭಗವಂತನ ಪೂಜೆ ಮಾಡಬೇಕು. ಇದರಿಂದಾಗಿ ನಮಗೆ ಭಕ್ತಿ ಇನ್ನೂ ಕೂಡ ವೃದ್ಧಿಸ್ತಿ ಮಾತನ್ನು ಹೇಳ್ತಾ ಅವನು ಇಂತಹ ಭಕ್ತಿನ ಮಾಡಿದರೆ ಮಾತ್ರ ನಮಗೆ ಭಗವಂತನಲ್ಲಿ ಒಳ್ಳೆ ರೀತಿಯ ಭಗವಂತ ಅನುಗ್ರಹ ನಮಗೆ ಬರಲಿಕ್ಕೆ ಸಾಧ್ಯ. ನೋಡಿ, ಈ ಭಕ್ತಿ ಬಂದಾಗ, ಭಕ್ತಿ ಬಂತೋ ಇಲ್ಲೋ ನಮಗೆ ಹೇಗೆ ಗೊತ್ತಾಗಬೇಕಾದ್ರೆ ಕೆಲವನ್ನು ನೋಡಿ ನಾವು ಕಳೆಯಬಹುದು. ಯಾಕಂದರೆ ಭಕ್ತಿ ಬಂದಾಗ ನಾನು ಹಿಂದೆ ಪ್ರಹ್ಲಾದನ ವಿಚಾರವನ್ನು ಹೇಳಬೇಕಾದ್ರೆ ನಾರದರು ಹೇಳಿದ್ರು, ಅವನು ಕೆಲವೊಮ್ಮೆ ಕೂಗ್ತಾ ಇದ್ದ, ಅಳ್ತಾ ಇದ್ದಾನೆ ಹೇಳ್ತಿದ್ರು. ಅದು ಭಗವಂತನ ವಿಷಯವಾಗಿ ಇದ್ದುಕೊಂಡವನು ಆ ರೀತಿ ಮಾಡುವಂಥದ್ದು. ಇಲ್ಲಿ ಪಕ್ಕದಲ್ಲೂ ಕೂಡ ಪ್ರಹ್ಲಾದ ಅದೇ ಮಾತನ್ನು ಹೇಳುತ್ತಾನೆ. ಏನೆಂದರೆ ಕೆಲವೊಮ್ಮೆ ಅವನು ಒಳಗಡೆ ಯಾವುದೋ ಒಂದು ದೈವ ಮೆಟ್ಟಿದ ಹಾಗೆ ಅವನು ಕೆಲವೊಮ್ಮೆ ಅಳುವಂಥದ್ದು, ನಗುವಂಥದ್ದು, ಕೆಲವೊಮ್ಮೆ ಕೂಗ್ತಾನೆ, ಕೆಲವೊಮ್ಮೆ ನಿದ್ರೆ ಮಾಡ್ತಾನೆ. ಹೀಗೆ ವಿಚಿತ್ರವಾದಂತಹ ಒಂದು ಕಾರ್ಯ ಮಾಡ್ತಾ ಇರ್ತಾನೆ. ಅದು ಯಾವಾಗ ಬೇಕಾದರೆ ಯಾವಾಗ ಭಗವಂತನಲ್ಲಿ ಭಕ್ತಿ ಅತಿಶಯವಾಗ್ತದೋ ಆವಾಗ ಭಗವಂತನನ್ನು ಉದ್ದೇಶ ಇಟ್ಟುಕೊಂಡೇ ಭಗವಂತನ ಚಿಂತನೆ ಮಾಡ್ತಾ ಮಾಡ್ತಾ ಅವನಿಗೆ ಇಂತಹ ಕೆಲವು ಸ್ಥಿತಿ ಅವನಿಗೆ ಬರುವಂಥದ್ದು. ಹೀಗೆ ಭಗವಂತನ ಆ ವಿಚಾರವನ್ನು ಹೇಳಿಕೊಂಡು ನಾವು ಯಾವುದೇ ಕಾರಣಕ್ಕೂ ಸುಖವನ್ನು ನಾವು ಹುಡುಕೊಂಡು ಹೋಗಬಾರದು. ಯಾಕಂದರೆ ಸುಖವನ್ನು ದುಃಖ
ದುಃಖವನ್ನು ಎರಡು ಸಹ ಭಗವಂತನೇ ಕೊಡುವಂಥದ್ದು. ನಾವು ಏನೆಂದು ಕೂಡ ಭಗವಂತನ ಭಕ್ತಿ ಮಾಡಬೇಕು. ಸುಖ ಬೇಕೋ ಸುಖ ಕೊಡುತ್ತಾನೆ, ದುಃಖ ಬೇಕೋ ದುಃಖ ಯಾರು ಬೇಕು ಅಂತ ಅಂದ್ಕೊಳ್ಳೋದಿಲ್ಲ. ಆದರೂ ಕೂಡ ಸುಖ ಬಂದಾಗ ಜೊತೆ ದುಃಖ ಬಂದಿರುತ್ತೆ. ಯಾಕಂದರೆ ಈ ಊಟದಲ್ಲೂ ಕೂಡ ಇವತ್ತು ಏಕಾದಶಿ ಊಟ ವಿಚಾರ ಹೇಳಬಾರ್ದು, ಆದರೂ ಕೂಡ ಹೇಳೋದಾದ್ರೂ ಕೂಡ ಈ ಭಕ್ಷ್ಯ ಬರಬೇಕಾದ್ರಲ್ಲಿ ಮೊದಲಿಗೆ ಭಕ್ಷ್ಯ ಒಂದು ಸಿಹಿ ಪದಾರ್ಥ, ಆಮೇಲೆ ಖಾರದ ಪದಾರ್ಥ ಕೊಡ್ತಾರೆ. ಯಾಕಂದರೆ ಒಂದೇ ರೀತಿ ಬಂದಾಗ ಆ ಸಿಹಿ ನಮಗೆ ಅನುಭವ ಬರೋದಿಲ್ಲ. ಎರಡು ಪದಾರ್ಥ ಒಂದೇ ಸಿಹಿ ಆದರೆ ಎರಡನೇದು ಸಿಹಿ ನಮಗೆ ಅಲ್ಲಿ ಅನುಭವ ಬರೋದಿಲ್ಲ. ಒಂದು ಸಿಹಿ ಒಂದು ಖಾರ ಬಂದಾಗ ಆವಾಗ ಮುಂದೆ ಬರುವಂತಹ ಸಿಹಿ ಅನುಭವ ನಮಗೆ ಸ್ಪಷ್ಟವಾಗಿ ಬರ್ತದೆ. ಅಂದರೆ ಒಂದು ಸಿಹಿ ಒಂದು ಖಾರ ಇದ್ದಾಗ ಯಾವ ರೀತಿ ನಮಗೆ ಸುಖದ ಅನುಭವ ಬರ್ತದೋ ಪಕ್ಕದಲ್ಲೂ ಕೂಡ ಹಾಗೇನೆ. ಏನೆಂದರೆ ಸುಖ ದುಃಖ ಕೊಟ್ಟಾಗ ನಮಗೆ ಸುಖದ ಅನುಭವ ನಮಗೆ ಚೆನ್ನಾಗಿ ಬರ್ತಾರೆ. ಈ ಕಾರಣಕ್ಕೋಸ್ಕರ ಭಗವಂತ ಈ ಸುಖ ದುಃಖವನ್ನು ಕೊಡುತ್ತಾನೆ. ಹೀಗೆ ಏನೇ ಇದ್ರೂ ಕೂಡ ಅದು ಎಲ್ಲವೂ ಕೂಡ ಭಗವಂತನ ಅಧೀನ ಅನ್ನೋ ಮಾತನ್ನು ಹೇಳಿದಾಗ ಕೊನೆಗೆ ಇಷ್ಟೆಲ್ಲ ಉಪದೇಶ ಮಾಡಿದಾಗ ಅವರಿಗೆ ಪ್ರಶ್ನೆ ಮಾಡ್ತಾರೆ, ಅಲ್ಲ ಇಷ್ಟೆಲ್ಲ ನೀನು ಉಪದೇಶ ಮಾಡ್ತಿದ್ದೆ ಅಲ್ವಾ, ನೀನು ಇದು ಹೇಗೆ ಸಾಧ್ಯ, ನಿನಗೆ ಇಂಥ ಜ್ಞಾನ ಹೇಗೆ ಬಂತು ಅಂತ ಕೇಳಿಕೊಂಡಾಗ ಬಾಲಕರು ಕೇಳಿದಾಗ ಆ ಸಮಯದಲ್ಲಿ ಪ್ರಹ್ಲಾದ ಹೇಳುತ್ತಾನೆ, ನಾನು ನನ್ನ ತಂದೆ ಹಿರಣ್ಯಕಶಿಪು ಅವನು ತಪಸ್ಸಿಗೆ ಹೋಗಿರ್ತಾನೆ. ಆ ಸಮಯದಲ್ಲಿ ಈ ದೇವತೆಗಳು ಹಿರಣ್ಯಕಶಿಪು ಇಲ್ಲ ಎಂಬ ಕಾರಣಕ್ಕೋಸ್ಕರ ಇಡೀ ದೈತ್ಯ ಕುಲವನ್ನು ನಾಶ ಮಾಡಲಿಕ್ಕೆ ಹೋಗ್ತಾರೆ. ಇಂದ್ರ ಆವಾಗ ಬಂದು ನನ್ನ ತಾಯಿಯಾದಂತಹ ಕಯಾದುವನ್ನು ಅಪಹರಿಸಿಕೊಂಡು ಹೋಗಬೇಕಾದರೆ ಆ ಸಮಯದಲ್ಲಿ ನಾರದರು ತಡೆಯುತ್ತಾರೆ. ನಾರದರು ಹೇಳುತ್ತಾರೆ, ಇಂದ್ರ ಇವಳನ್ನು ಬಿಟ್ಟು ಬಿಡು ಎಂದು ಹೇಳುತ್ತಾರೆ. ನಾರದರು ಇಂದ್ರ ಕೇಳುವುದಿಲ್ಲ. ಯಾಕೆಂದರೆ ಇವಳ ಹೊಟ್ಟೆಯಲ್ಲಿ ಮುಂದೆ ರಾಕ್ಷಸ ಕುಡಿ ಬರ್ತದೆ, ಅದು ತುಂಬ ಘೋರವಾಗಿರಬಹುದು, ಅದನ್ನಾಗೆ ಅವನು ಸಂಹಾರ ಮಾಡಬೇಕೆಂಬ ಕಾರಣಕ್ಕೋಸ್ಕರ ನಾನು ಕಳೆದುಕೊಂಡು ಹೋಗ್ತೀನಿ ಹೇಳಿದಾಗ ನಾರದರು ಹೇಳುತ್ತಾರೆ, ಇವಳ ಹೊಟ್ಟೆಯಲ್ಲಿ ಬರುವಂತಹ ಮುಂದೆ ಆ ಹುಟ್ಟುವಂತಹ ಮಗು ಅದು ರಾಕ್ಷಸ ಕುಲವಾಗಿದ್ದರೂ ಕೂಡ ಅದು ಒಳ್ಳೆ ಭಗವದ್ಭಕ್ತನಾಗಿರುತ್ತಾನೆ, ಅದರಿಂದಾಗಿ ಅವನನ್ನು ಸಂಹಾರ ಮಾಡಬೇಡ ಹೇಳಿದಾಗ ನೋಡಿ ಇಂದ್ರನೂ ಕೂಡ ಅಷ್ಟು ಹೇಳಿದಾಗ ತಪ್ಪಾಯ್ತು ಎಂಬುದಾಗಿ ಕೇಳಿಕೊಳ್ಳಿಕ್ಕಾಗಲ್ಲ. ಅದಕ್ಕೋಸ್ಕರ ಆ ಕಯಾದುವಿಗೆ ಪ್ರದಕ್ಷಿಣವನ್ನು ಹಾಕಿ ಹೋಗಿಬಿಡುತ್ತಾನೆ ಅವನು. ಕೊನೆಗೆ ನಾರದರು ರಕ್ಷಣೆಗೋಸ್ಕರ ಕಯಾದುವನ್ನು ತನ್ನ ಆಶ್ರಮದಲ್ಲಿ ಇಟ್ಟುಕೊಳ್ಳುತ್ತಾರೆ. ಅಲ್ಲಿ ಉಪದೇಶನೆಲ್ಲ ಮಾಡ್ತಾರೆ. ಉಪದೇಶ ಮಾಡಬೇಕಾದ್ರೆ ನಾರದರ ಉದ್ದೇಶ ಬೇಕಾದರೆ ಒಳಗಿರುವಂತಹ ನನಗೆ ಅಂದರೆ ಪ್ರಹ್ಲಾದ ಆದಂತಹ ನನಗೆ ಉಪದೇಶ ಮಾಡಿದ್ದು, ಮೇಲ್ನೋಡಿಕೊಳ್ಳಬೇಕಾದರೆ ಕಯಾದುವಿಗೆ ಮುಂದೆ ಒಳ್ಳೆ ರೀತಿಯಾದಂತಹ ಪ್ರಸವ ಆಗಬೇಕು, ಜೊತೆಯಲ್ಲೂ ಕೂಡ ತನಗೆ ಯಾವಾಗ ಪ್ರಸವಿಸಬೇಕು ಎಂಬಂತಹ ಮನಸ್ಸು ಬರ್ತದೋ ಆವಾಗ ಪ್ರಸವಿಸುವಂತಹ ಒಂದು ಆ ಶಕ್ತಿ ಬರಬೇಕ ಕಾರಣಕ್ಕೋಸ್ಕರ ಉಪದೇಶ ಮಾಡಿಕೊಂಡು ಹೋಗುತ್ತಾರೆ. ವರವನ್ನು ಕೂಡ ನಾರದ ಕೊಡುತ್ತಾರೆ. ಯಾಕಂದರೆ ಈ ಹಿರಣ್ಯಕಶಿಪು ತಾನು ತಪಸ್ಸಿಗೆ ಹೋಗಿದ್ದಾನೆ. ಆ ಸಮಯದಲ್ಲಿ ಇವಳು ಹೋಗುವಂಥ ಪ್ರಸಂಗದಲ್ಲೇ ಇವಳು ಗರ್ಭಿಣಿಯಾಗಿರುತ್ತಾಳೆ. ಹಾಗೆ ಅಷ್ಟು ಸಮಯ ಇವನು ಇದ್ದನೋ ಇಲ್ಲೋ ಪ್ರಶ್ನೆ, ಅಂದರೆ ಪ್ರಹ್ಲಾದ ಅವನು ಹುಟ್ಟಿದ್ದನೋ ಇಲ್ಲೋ ಪ್ರಶ್ನೆ ಬರ್ತಾರೆ. ಪ್ರಶ್ನೆ ಇನ್ನು ಬಂದರೂ ಕೂಡ ಮುಂದೆ ಒಂದು ಹುಟ್ಟಿದ್ದರೂ ಕೂಡ ಅಲ್ಲಿ ಭಗವಂತ ಬರಬೇಕಾದರೆ ನರಸಿಂಹಾವತಾರ ಆಗಬೇಕಾದ್ರೆ ಅವನಿಗೆ ಪ್ರಹ್ಲಾದನಿಗೆ 5 ವರ್ಷ ಅಂತ ಹೇಳುತ್ತಾರೆ. ಇದರಲ್ಲಿ ಹೇಗೆ ಕುಡಿಸುವ ಪ್ರಶ್ನೆ ಬಂದಾಗ ಅದಕ್ಕೋಸ್ಕರ ಈ ವರನ್ನು ಪಡೆದಿರುವಂಥದ್ದು ಕೈಯಾದು. ಏನೆಂದರೆ ತನಗೆ ಯಾವಾಗ ಪ್ರಸವಿಸಬೇಕೆಂಬಂಥ ಇಚ್ಛೆ ಬರ್ತದೋ ಆವಾಗ ಪ್ರಸವಿಸುವಂಥ ಒಂದು ಶಕ್ತಿಯನ್ನು ಕೊಡಿ ಎಂಬಂತಹ ಒಂದು ಪ್ರಾರ್ಥನೆಯನ್ನು ಆ ಕೈಯಾದು ನಾರದಲ್ಲಿ ಮಾಡಿರುತ್ತಾಳೆ. ಆ ಕಾರಣದಿಂದಾಗಿ ಹಿರಣ್ಯಕಶಿಪು ಬರುವ ತನಕ ತಾನು ಆ ಗರ್ಭವನ್ನು ಹಾಗೆ ಹಿಡಿದುಕೊಂಡು ಇರುತ್ತಾಳೆ. ಕೊನೆಗೆ ಆ ಸಮಯದಲ್ಲಿ ನಾರದರು ಭಗವಂತನ ವಿಶೇಷವಾದ ಜ್ಞಾನವನ್ನು ಉಪದೇಶ ಮಾಡಿಕೊಂಡು ಹೋಗುತ್ತಾರೆ. ಹೀಗೆ ಅದರಿಂದಾಗಿ ನನಗೆ ಇಷ್ಟು ಜ್ಞಾನ ಬಂತು ಎಂಬ ಮಾತನ್ನು ಹೇಳಿದಾಗ ಸರಿ ಅಷ್ಟೆಲ್ಲವಾಯಿತು. ಆ ಸಮಯದಲ್ಲಿ ಗುರುಗಳ ಆಗಮವಾಯಿತು, ಅಂದರೆ ಷಂಡಾಮಕರ ಆಗಮವಾಗ್ತದೆ. ಅವ್ರಿಗೆ ನೋಡಿ ಆಶ್ಚರ್ಯವಾಗ್ತದೆ, ತುಂಬ ಭಯವಾಗ್ತದೆ. ಕೊನೆಗೆ ನೇರವಾಗಿ ಇನ್ನೂ ಇಲ್ಲಿ ಇದ್ದರೆ ಪ್ರಹ್ಲಾದ ಎಲ್ಲಿದ್ದರೆ ಇಲ್ಲಿ ಆಗುವುದಿಲ್ಲ ಎಂಬುದಾಗಿ ತೀರ್ಮಾನ ಮಾಡಿ ಪುನಃ ಆ ಹಿರಣ್ಯಕಶಿಪುವಿನ ಬಳಿಗೆ ಹೋಗುತ್ತಾರೆ. ಹೋಗಿ ಹೇಳುತ್ತಾರೆ, ನೋಡು ರಾಜ ಹಿರಣ್ಯಕಶಿಪು, ಇವನು ನಮಗೆ ಇನ್ನೂ ಸರಿ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ಇಲ್ಲಿವರೆಗೆ ಇವನು ಹಾಳಾಗಿದ್ದ ಸರಿ, ಆದರೆ ನಾವು ಇಲ್ಲದೇ ಇರುವಂಥ ಪ್ರಸಂಗದಲ್ಲಿ ಮಕ್ಕಳನ್ನೂ ಕೂಡ ಒಳ್ಳೆ ಹಾದಿಗೆ ಹೇಳಬೇಕಾದ್ರೆ ಅವಳ ರೀತಿಯಲ್ಲಿ ಕೆಟ್ಟ ಹಾದಿಗೆ ತೆಗೆದುಕೊಂಡು ಬಂದು ಅವರಿಗೆ ಜ್ಞಾನವನ್ನು ಭಗವಂತ ಜ್ಞಾನವನ್ನು ಉಪದೇಶ ಮಾಡ್ತಾ ಇದ್ದಾರೆ. ಅದರಿಂದಾಗಿ ಇವನು ಇಲ್ಲಿದ್ದರೆ ಇನ್ನೂ ಸರಿಯಲ್ಲ ಎಂಬ ತೀರ್ಮಾನ ಮಾಡಿದ್ದೇವೆ ಎಂದು ಹೇಳಿದಾಗ ಆ ಹಿರಣ್ಯಕಶಿಪು ಕೋಪ ಬರುತ್ತದೆ. ಆ ಸಮಯದಲ್ಲಿ ಯಾಕೆ ನೀನು ಇಂತಹ ಒಂದು ಕೆಟ್ಟ ಕೆಲಸ ಮಾಡ್ತಿದ್ದಿ, ನನ್ನ ಶತ್ರುವಾದಂತಹ ಭಗವಂತನನ್ನು ಯಾಕೆ ನೀನು ಆ ರೀತಿ ನಂಬಿದ್ದಿ ಎಂಬುದಾಗಿ ಹೇಳ್ತಾ ಅವನಿಗೆ ಅವನ ಬಗ್ಗೆ ತುಂಬ ವಿಶೇಷವಾದಂತಹ ಅಲ್ಲಿ ವರ್ಣನೆ ಮಾಡ್ಕೊಂಡು ಅಂದರೆ ಬೈತಾ ಹೋಗ್ತಾನೆ. ಆವಾಗ ಪ್ರಹ್ಲಾದ ಹೇಳುವಂತಹ ಮಾತು ನ ಕೇವಲಂ ಮೇ ಭವತಶ್ಚರಾದಂ ಸವೈಬಲಂ ಬಲಿನಾಂ ಚಾಪರೇಶಮ ಮಾತನ್ನು ಹೇಳುತ್ತಾನೆ. ಏನೆಂದರೆ ನೋಡು ಅಪ್ಪ, ನಿನಗೆ ಬಲ ಉಂಟು, ನೀನು ಸಂಹಾರ ಮಾಡಲಿಕ್ಕೆ ಹೋಗ್ತಿ ಸರಿ ಹೌದು, ಆದರೆ ಒಂದು ನೆನಪಿಟ್ಟುಕೋ, ನಿನಗೆ ಆಗಲಿ ನನಗೆ ಆಗಲಿ ಈ ಲೋಕದಲ್ಲಿ ಯಾರೇ ಇದ್ದರೂ ಕೂಡ ಎಲ್ಲರಿಗೂ ಕೂಡ ಬಲವನ್ನು ಕೊಡುವನು ಸ್ವತಃ ಒಳಗೆದ್ದುಕೊಂಡು ಭಗವಂತನಾಗಿದ್ದಾನೆ ಹೊರತು ಬೇರೆ ಯಾರೂ ಅಲ್ಲ. ಅದನ್ನಾಗಿ ಭಗವಂತನೇ ಸರ್ವೋತ್ತಮ, ಅವನಿಂದಾಗೆ ಪ್ರತಿಯೊಂದು ವಿಚಾರವೂ ಆಗುವುದು ಎಂಬುದಾಗಿ ಹೇಳ್ಕೊಂಡು ಹೋಗ್ತಾನೆ. ಇಷ್ಟನ್ನು ಕೇಳಿದಾಗ ಅವನಿಗೆ ಕೋಪಗೊಂಡು ಅವನು ಆ ಸಮಯದಲ್ಲಿ ತನ್ನ ಸಿಂಹಾಸನ ಎದ್ದು ಖಡ್ಗವನ್ನು ಎತ್ತಿ ತಾನು ಕಂಬಕ್ಕೆ ಹೊಡೆಯುತ್ತಾನೆ, ಕಾಲಿನಿಂದಲೂ ಹೊಡೆಯುತ್ತಾನೆ. ಆವಾಗ ಅಲ್ಲಿ ಆ ಸಮಯದಲ್ಲಿ ಹೇಳುವಂತಹ ಮಾತು ಸತ್ಯಂ ವಿಧಾತುಂ ನಿದಬತ್ ಭಾಷಿತಂ ಎಂಬ ಮಾತನ್ನು ಹೇಳುತ್ತಾರೆ ನಾರದರು. ಏನೆಂದರೆ ಮುಖ್ಯವಾಗಿ ತನ್ನ ಭೃತ್ಯನಾದಂತಹ
ಬ್ರಹ್ಮದೇವರು ಇರಬಹುದು, ಪ್ರಹ್ಲಾದ ಇರಬಹುದು, ಅಥವಾ ಹಿರಣ್ಯಕಶಿಪು ಇರಬಹುದು. ವೃತ್ತಿ ಹೇಳಬೇಕಾದರೆ ತನ್ನ ವೃತ್ತಿ ಹೇಳಬೇಕಾದ್ರೆ ತನ್ನದ್ದಾದಂತಹ ಬ್ರಹ್ಮದೇವರ ವೃತ್ತಿನಾದವನು, ಯಾಕೆ ಬ್ರಹ್ಮದೇವರನ್ನು ಸೇವೆ ಮಾಡಿದ ಕಾರಣಕ್ಕೋಸ್ಕರ ಬ್ರಹ್ಮದೇವರ ವೃತ್ತಿನಾದಂತಹ ಹಿರಣ್ಯಕಶಿಪು ಇರಬಹುದು. ಹೀಗೆ ದೇವತೆಗಳು ಎಲ್ಲರ ಮಾತನ್ನೂ ಕೂಡ ಸರಿ ಮಾಡಲಿಕ್ಕೋಸ್ಕರ, ಯಾಕಂದರೆ ದೇವತೆಗಳ ಪ್ರಾರ್ಥನೆ ಅವರ ಸಂಹಾರ ಮಾಡಬೇಕೆಂಬುದಾಗಿ. ಅಷ್ಟು ಮಾತ್ರ ಅಲ್ಲ, ಬ್ರಹ್ಮದೇವರ ಪ್ರಾರ್ಥನೆ ಬ್ರಹ್ಮದೇವರ ವರ ಅದೇನು ನೋಡಬೇಕಾದ್ರೆ ನಿನ್ನನ್ನು ಯಾರು ಸಂಹಾರ ಮಾಡಬಾರದು, ಅಂದರೆ ತನ್ನ ಸೃಷ್ಟಿಯಾದಂಥ ವಸ್ತು ಸಂಹಾರ ಆಗಬಾರದು, ಒಳಗೆ ಹೊರಗೆ ಇಷ್ಟೆಲ್ಲ ಅವನ ವರ ಉಂಟು. ಅದನ್ನೂ ಸರಿ ಮಾಡಲಿಕ್ಕೋಸ್ಕರ, ಯಾಕಂದರೆ ಸಂಹಾರ ಆಗಲೇಬೇಕು, ಅದನ್ನೂ ಸರಿ ಮಾಡಲಿಕ್ಕೋಸ್ಕರ ಹೀಗೆಲ್ಲ ಯೋಚನೆ ಮಾಡಿ ಇಷ್ಟು ವಿಚಾರನ ಇಟ್ಟುಕೊಂಡು ಭಗವಂತ ತಾನು ಆ ಮಾತನ್ನು ಸರಿ ಮಾಡಲಿಕ್ಕೋಸ್ಕರ, ಅದನ್ನು ಸತ್ಯ ಮಾಡಲಿಕ್ಕೋಸ್ಕರ ಭಗವಂತ ಅಷ್ಟು ಮಾತ್ರ ಅಲ್ಲ, ವ್ಯಾಪ್ತಿಂತ ಭೂತೇಶು ಅಖಿಲೇಶು ಚಾತ್ಮ, ಇದು ಮುಖ್ಯವಾಗಿ ಬೇಕಿರುವಂಥದ್ದು. ಏನೆಂದರೆ ಭಗವಂತ ಇಡೀ ಲೋಕದಲ್ಲಿ ಎಲ್ಲ ಕಡೆ ವ್ಯಾಪ್ತನಾಗಿದ್ದೇನೆ ಎಂಬುದನ್ನು ತೋರಿಸಲಿಕ್ಕೋಸ್ಕರ ಭಗವಂತ ಆ ಕಂಬದಿಂದ ಹೊರಗೆ ಬರ್ತಾನೆ. ಯಾಕಂದರೆ ಕಂಬ ಹೇಳಬೇಕಾದ್ರೆ ಸ್ವಲ್ಪವೂ ಅದರಲ್ಲಿ ಜಾಗ ಇರಬಾರದು, ಯಾಕಂದರೆ ಆ ಹಿರಣ್ಯಕಶಿಪುವಿನ ದೊಡ್ಡ ಅರಮನೆಯ ಅದು ಕಂಬ, ಅಷ್ಟು ಅರಮನೆ ನಿಲ್ಲಬೇಕು ಹೇಳಿದ್ದು ಅದು ಅಷ್ಟು ಬಲಿಷ್ಠವಾಗಿರಬೇಕು. ಅಂತಹ ಕಂಬದಿಂದ ಹೊರಗೆ ಬಂದ ಹೇಳಬೇಕಾದ್ರೆ ಭಗವಂತ ಸರ್ವವ್ಯಾಪ್ತವಾಗಿದ್ದನ್ನು ತಿಳಿಸೋಕ್ಕೋಸ್ಕರ ಭಗವಂತ ಆ ರೀತಿಯಾಗಿ ತಾನು ಬರುತ್ತಾನೆ. ಸರಿ, ಬರಬೇಕಾದ್ರೆ ಹೇಗೆ ನೋಡಬೇಕಾದ್ರೆ ಅವನ ರೂಪ ಹೇಗೆ ತುಂಬಬೇಕಾದ್ರೆ ಸ್ತಂಭೆ ಸಭಾಯಾಮ್ ನಮಗಂ ನಮಾನಸಂ ಎಂಬ ಮಾತನ್ನು ಹೇಳುತ್ತಾರೆ. ಅಂದರೆ ಅವನ ಆ ದೇಹ ತುಂಬಬೇಕಾದ್ರೆ ಅದು ಮೃಗವೂ ಅಲ್ಲ, ನರವೂ ಅಲ್ಲ ಅಂತ ಹೇಳಬೇಕಾದ್ರೆ ನಾವು ನರಸಿಂಹ ಅಂದರೆ ಅರ್ಧ ಸಿಂಹದ್ದು ಅರ್ಧ ನಾವು ನರದನ್ನು ಹೇಳ್ತೇವೆ, ಅದೂ ಅಲ್ಲ. ಯಾಕೆ ನೋಡಬೇಕಾದ್ರೆ ಒಂದು ವೇಳೆ ಆ ರೀತಿ ಆದರೆ ಅಲ್ಲಿ ಅವನ ವರ ಇರೋದು ಹಾಗೇನೆ, ನನ್ನ ನರೈಹಿ ನ ಮೃಗೈಹಿ ಎಂಬಂತಹ ಅವನ ವರ ಇರುವಂಥದ್ದು. ಒಂದು ವೇಳೆ ಇದು ಸಿಂಹಂದಾದರೆ ಅದು ಮೃಗವಾಯಿತು, ಇದು ಒಂದು ವೇಳೆ ನರ ಅಂತಾದರೆ ಅದು ನರವಾಗ್ತದೆ. ಅದರಿಂದಾಗಿ ಮುಖ್ಯ ಅಲ್ಲಿ ವಿಷಯ ಇಷ್ಟೇ, ಏನು ಹೇಳಬೇಕಾದ್ರೆ ಅವನ ಆ ರೂಪ ಅದು ಅಚಿಂತ್ಯ ರೂಪ, ಯಾರಿಗೂ ಕೂಡ ವರ್ಣಿಸಲಿಕ್ಕೆ ಆಗದೇ ಇರುವಂತಹ ಆ ರೂಪವನ್ನು ಪಡೆದು ಭಗವಂತ ಬಂದಿರ್ತಾನೆ. ಯಾಕೆಂದರೆ ಅದು ಆವಾಗ ನರವೂ ಅಲ್ಲ, ಮೃಗವೂ ಅಲ್ಲ, ಅಂತಹ ರೂಪವನ್ನು ಧರಿಸ್ತಾನು ಭಗವಂತ, ನರಸಿಂಹ ರೂಪವನ್ನು ಧರಿಸಿ ನಾವು ಅಲ್ಲಿಗೆ ಬರುತ್ತಾನೆ. ಸರಿ, ಹೀಗೆ ಬಂದು ಅಲ್ಲಿ ಆ ಯುದ್ಧವಾಗ್ತದೆ. ಆ ಸಮಯದಲ್ಲಿ ಕೊನೆಗೆ ಯುದ್ಧವಾಗಿ ಹಿರಣ್ಯಕಶಿಪುವಿನ ಸಂಹಾರವಾಯಿತು. ಆ ಸಮಯದ ಸಂಹಾರದಲ್ಲೂ ಕೂಡ ಅವನ ವರಕ್ಕೆ ಸರಿಯಾಗಿ ಅವನಿಗೇನು ವರ ಉಂಟು ಅದಕ್ಕೆ ಸರಿಯಾಗಿ ಹೊರಗೂ ಅಲ್ಲ ಒಳಗೂ ಅಲ್ಲ, ಹೊಸ್ತಿಲಲ್ಲಿ ಎದ್ದುಕೊಂಡು ಮೇಲೂ ಅಲ್ಲ ಕೆಳಗೂ ಅಲ್ಲ, ಅವನ ಭಗವಂತ ತೊಡೆಯಲ್ಲೇ ಕುಳ್ಳಿರಿಸಿ, ಹಾಗೆಯೇ ಆಯುಧವೂ ಅಲ್ಲ, ಸ್ವತಃ ಭಗವಂತನ ಉಗುರಿಂದಾಗಿ ಅದು ಕೂಡ ಕತ್ತಲೂ ಅಲ್ಲ ಬೆಳಗ್ಗೆಯೂ ಅಲ್ಲ, ಸಾಯಂಕಾಲ ಹೊತ್ತಿನ ತಾನು ಭಗವಂತ ಆ ಹಿರಣ್ಯಕಶಿಪುವಿನ ಸಂಹಾರ ಮಾಡುತ್ತಾನೆ. ಸಂಹಾರವಾಯಿತು, ನರಸಿಂಹದೇವರು ಕೋಪದಲ್ಲಿದ್ದಾರೆ. ಈ ಸಮಯದಲ್ಲಿ ಅವರನ್ನು ಶಾಂತ ಮಾಡಬೇಕು. ಇಂಥ ದೃಶ್ಯ ನೋಡಿದಾಗ ಬ್ರಹ್ಮದೇವ ಮೊದಲಿಗೆ ಬಂದು ಸ್ತೋತ್ರ ಮಾಡುತ್ತಾರೆ. ನತೋಸ್ಮನಂತಾಯ ದುರಂತ ಶಕ್ತಿಯೇ ವಿಚಿತ್ರ ವೀರಾಯ ಪವಿತ್ರ ಕರ್ಮಣೆ ಎಂಬುದಾಗಿ. ಅಂದರೆ ಆ ಬ್ರಹ್ಮದೇವ ಹೇಳುವಂತಹ ಕೆಲವು ಮಾತುಗಳು, ನಿನಗೆ ನಮಸ್ಕಾರ, ನೀನು ಎಂತ ಹೇಳಬೇಕಾದ್ರೆ ನಿನ್ನ ಶಕ್ತಿಗೆ ಪಾರನೇ ಇಲ್ಲ, ಅಂದರೆ ನಿನ್ನ ಶಕ್ತಿಗೆ ಅಂತ ಎಂಬುದು ಇಲ್ಲವೇ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಒಳ್ಳೆ ಪರಾಕ್ರಮಿ ಆದವನು. ಅಷ್ಟು ಇನ್ನು ಕಾರ್ಯಗಳು ನಿನ್ನ ಮಾಡುವಂತಹ ಕಾರ್ಯವೂ ಕೂಡ ಅಪೂರ್ವವಾದದ್ದು. ಇಂತಹ ಒಳ್ಳೆ ರೂಪವನ್ನು ಧರಿಸಲು ನಿನಗೆ ನಮಸ್ಕಾರ ಎಂಬ ಮಾತನ್ನು ಹೇಳುತ್ತಾರೆ. ಯಾಕಂದರೆ ಅವರು ವರ ಕೊಟ್ಟದ್ದು ವರ ಅವರೇ. ಆ ವರವರ ಪ್ರಕಾರ ಅವನ ಸಂಹಾರ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆ ವರವನ್ನೂ ಭೇದಿಸಿ ಭಗವಂತ ಬಂದರೆ ಹೇಳಬೇಕಾದ್ರೆ ಅಂದರೆ ಆ ವರಕ್ಕೆ ಅವಮಾನವಾಯ್ತಾ? ಇಲ್ಲ, ಆ ವರಕ್ಕೆ ಅವಮಾನವಾಗುವ ರೀತಿಯಲ್ಲಿ ಭಗವಂತ ಬಂದ ಎಂಬ ಕಾರಣಕ್ಕೋಸ್ಕರ ಅವರಿಗೂ ಆಶ್ಚರ್ಯವಾಗಿ, ಬ್ರಹ್ಮದೇವರಿಗೂ ಆಶ್ಚರ್ಯವಾಗಿ ಅವರು ನಿನಗೆ ನಮಸ್ಕಾರ ಹೇಳುತ್ತಾರೆ. ಹೀಗೆ ರುದ್ರದೇವರು ಇಂದ್ರದೇವರು ಎಲ್ಲರೂ ಕೂಡ ತಾವು ವಿಶೇಷ ಸ್ತೋತ್ರ ಮಾಡಿಕೊಂಡು ಹೋಗ್ತಾರೆ. ಆದರೆ ಎಲ್ಲರೂ ಕೂಡ ಸ್ತೋತ್ರ ಮಾಡಿದರೂ ಕೂಡ ಭಗವಂತನ ಆ ನರಸಿಂಹದೇವರ ಕೋಪ ಶಾಂತವಾಗ್ತಾ ಇಲ್ಲ. ಕೊನೆಗೆ ಎಲ್ಲ ದೇವತೆಗಳು ಬಂದು ಲಕ್ಷ್ಮೀದೇವಿ ಮುಂದಿಡುತ್ತಾರೆ, ನೀವು ಪ್ರಾರ್ಥನೆ ಮಾಡಿ ಎಂಬುದಾಗಿ. ಲಕ್ಷ್ಮೀದೇವಿ ಕೂಡ ಭಯಗೊಂಡು ಹೋದರು ಈ ಮಾತನ್ನು ನೋಡ್ತೇವೆ ನಾವು. ಆದರೆ ಇದ್ರ ಬಗ್ಗೆ ನಾವು ಸ್ವಲ್ಪ ವಿಚಾರ ಮಾಡಬೇಕು. ಏನೆಂದರೆ ಇಲ್ಲಿ ಲಕ್ಷ್ಮೀದೇವಿಯೂ ಕೂಡ ಅವರಿಗೆ ಭಯವಾಯ್ತು ಅನ್ನಬೇಕಾದರೆ ಭಯವಾಗಲಿಲ್ಲ. ಯಾಕಂದರೆ ಭಗವಂತನ ಇಂತಹ ಅಪೂರ್ವ ರೂಪವನ್ನು ನೋಡ್ತಿರುವವರು ಲಕ್ಷ್ಮೀದೇವಿಯರು. ಅದರಿಂದಾಗಿ ಅವರಿಗೆ ಈ ರೀತಿ ಭಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಯಾಕೆ ಈ ರೀತಿ ನೋಡಬೇಕಾದ್ರೆ ಮುಖ್ಯ ಕಾರಣ ಇಷ್ಟೇ, ಲಕ್ಷ್ಮೀದೇವಿ ಇರಬಹುದು, ಬ್ರಹ್ಮ ದೇವತೆಗಳು ಇರಬಹುದು, ಎಲ್ಲರೂ ಕೂಡ ಕಾರಣ ಇಷ್ಟೇ. ಭಗವಂತನ ಕೆಲವೊಂದು ನಿಯಮಗಳುಂಟು, ಅವನ ಕೆಲವೊಂದು ಸಂಕಲ್ಪಗಳುಂಟು. ಆ ಸಂಕಲ್ಪಕ್ಕೆ ಅನುಸಾರವಾಗಿ ಎಲ್ಲರೂ ಕೂಡ ಬದ್ಧರಾಗಿರುತ್ತಾರೆ. ಏನೆಂದರೆ ಕೆಲವೊಂದು ಭಕ್ತರಲ್ಲಿ ಅವನು ಚಿಕ್ಕವನೇ ಆಗಿರಲಿ, ಅವನಲ್ಲಿ ಎಷ್ಟು ಪ್ರೀತಿಯಿಂದ ತೋರಿಸಿಕೊಳ್ಳಬೇಕಿತ್ತು. ಆ ಕಾರಣಕ್ಕೋಸ್ಕರ ಭಗವಂತ ನಾಟಕ ಮಾಡುವ ರೀತಿ ಜೊತೆಯಲ್ಲಿ ಇವರು ಕೂಡ ನಾಟಕ ಮಾಡ್ತಾರೆ. ಭಗವಂತ ನಾಟಕನ ಹೇಳಿದರೆ ಆ ಕೋಪ ಶಾಂತವಾಗದಿತ್ತು ಅಂತ ನೋಡಿಕೊಳ್ಳುತ್ತಾನೆ. ಬ್ರಹ್ಮದೇವತೆಗಳು ಪ್ರಹ್ಲಾದನ ಸ್ತೋತ್ರಕ್ಕೆ ಭಗವಂತ ತನ್ನಗಾದ ಎಂಬ ಕೀರ್ತಿಯನ್ನು ಬರಬೇಕನ್ನೋಕ್ಕೋಸ್ಕರ ಅವನಲ್ಲಿ ಎಷ್ಟು ಪ್ರೀತಿಯನ್ನು ತೋರಿಸಬೇಕಂತ ಕಾರಣಕ್ಕೋಸ್ಕರ ಅವರೂ ಕೂಡ ತಾವು ಸುಮ್ಮನೆ ಅವರು ಸ್ತೋತ್ರ ಮಾಡಿದರೂ ಕೂಡ ಭಗವಂತ ಆ ಸಮಯದಲ್ಲಿ ಕೋಪ ಶಾಂತ ಮಾಡಿಕೊಳ್ಳುವುದಿಲ್ಲ. ಕೊನೆಗೆ ಲಕ್ಷ್ಮೀದೇವಿ ಬರುತ್ತಾರೆ, ಅವರು ಕೂಡ ಹೊದ್ದುಕೊಂಡು ಹೋಗಿಬಿಡ್ತಾರೆ. ಯಾಕೆಂದರೆ ಮುಖ್ಯವಾಗಿ ಪ್ರಹ್ಲಾದನ ಕೀರ್ತಿ ಬರಬೇಕೆಂಬ ಕಾರಣಕ್ಕೋಸ್ಕರ ಈ ರೀತಿ ಮಾಡುತ್ತಾರೆ. ಕೊನೆಗೆ ಪ್ರಹ್ಲಾದ ಬಂದು ವಿಶೇಷ ರೂಪವಾಗಿ ತಾನು ಅಂದರೆ ಅವನು ಮೊದಲಿಗೆ ಹೇಳಬೇಕಾದನೆ ಬ್ರಹ್ಮಾದಯ ಸುರಗಣ ಮುನಯೋತ ಸಿದ್ಧಾಹ ಹೇಳ್ತಾ ಈ ಬ್ರಹ್ಮಾದೇವತೆಗಳು ಎಲ್ಲರೂ ಕೂಡ ಸ್ತೋತ್ರ ಮಾಡಿದ್ದಾರೆ. ಆದರೆ ಯಾರ ಸ್ತೋತ್ರಕ್ಕೂ ನಿನ್ನ ಕೋಪ ಶಾಂತವಾಗಲಿಲ್ಲ. ಇನ್ನು ನನ್ನ ಸ್ತೋತ್ರ ಹಿಡ್ಕೊಂಡು ನಿನಗೆ ಕೋಪ ಶಾಂತವಾಗಿತ್ತು? ಯಾಕೆ ನಾನು ಉಗ್ರಜಾತೆ ರಾಕ್ಷಸ ಕುಲದಲ್ಲಿ ಬಂದವನು ನಾನು, ನನ್ನ ಈ ಪ್ರಾರ್ಥನೆ ನೀನು ಹೇಗೆ ಮನ್ನಿಸ್ತಿ ಎಂಬಂತಹ ಒಂದು
ಪ್ರಾರ್ಥನೆಯನ್ನು ಅವನು ಹೇಳಿಕೊಂಡು ಆ ಭಗವಂತನ ವಿಶೇಷ ಗುಣವನ್ನು ಹೇಳ್ಕೊಂಡು ಹೋಗುತ್ತಾನೆ. ಇಷ್ಟೆಲ್ಲೇ ಹೇಳಿದಾಗ ಕೊನೆಗೆ ಭಗವಂತ ಶಾಂತನಾಗಿ ನಿನಗೆ ಏನು ಹೊರಬೇಕು ಎಂದು ಕೇಳುತ್ತಾನೆ. ನೋಡಿ, ಸಾಮಾನ್ಯವಾಗಿ ಭಗವಂತ ವರವನ್ನು ಕೊಡ್ತೀನಿ ಹೇಳೋದು ಅಪರೂಪ. ಕೊಡ್ತೀನಿ ಹೇಳಿದಾಗ ಕೇಳಬೇಕು. ಆದರೆ ನಿಜವಾದ ಭಕ್ತನಾದವನು ಹೇಗಿರ್ತಾನೆ ಎಂಬುದನ್ನು ಈ ಪ್ರಹ್ಲಾದ ತೋರಿಸುತ್ತಾನೆ. ಭಗವಂತ ಹೇಳಿದ್ದಾನೆ, ನಿನಗೆ ಏನು ವರ ಬೇಕೆಂದು ಕೇಳಿಕೊಂಡಾಗ ಇವನಿಗೆ ವರ ಕೇಳಬೇಕಿತ್ತು. ಅವನು ಕೇಳುವಂತಹ ವರ ಎಸ್ತ ಆಶಿಷ ಆಶಾಸ್ತೆ ನಸಭೃತ್ಯ ಸವೈ ವಣಿಕ್ ಸವೈ ಸ್ವಾಮಿ ಸವೈ ಭೃತ್ಯ ಗುಣಲುದ್ದೋನ ಕಾಮಕೋಮ ಮಾತನ್ನು ಹೇಳುತ್ತಾನೆ. ಭಗವಂತ, ನೀನು ಈ ಕೇಳೋದು ಸರಿಯಿಲ್ಲ. ಯಾಕಂದರೆ ನೀನು ಕೇಳುವಂಥದ್ದು ಅಂದರೆ ನೀನು ವರವನ್ನು ಏನು ಬೇಕಂತ ಕೇಳುವಂಥದ್ದು, ನಾನು ಏನು ಬೇಕು ಅಂತ ನಾನು ಕೇಳುವಂಥದ್ದು, ನೀನು ಕೊಡುವಂಥದ್ದು. ಇದು ಹೇಗೆ ಅನ್ನಬೇಕಾದರೆ ಈ ಅಂಗಡಿಗೆ ಹೋಗಿ ನನಗೆ ಆ ವಸ್ತು ಬೇಕು ಅಂತ ಕೇಳಿದಾಗ ಆ ವಸ್ತು ಅಂಗಡಿಯನ್ನು ಕೊಡ್ತಾನೆ. ಅದಕ್ಕೆ ಪ್ರತ್ಯೇಕ ನಾವು ಹಣವನ್ನು ಕೊಟ್ಟಾಗ ಹೇಗೆ ಆಯಿತೋ, ವ್ಯಾಪಾರ ಹೇಗೆ ಆಯಿತೋ, ಇಲ್ಲೂ ಹಾಗೆ ಆಗ್ತಾ ಉಂಟು ಭಗವಂತ. ಯಾಕಂದರೆ ನೀನು ನನಗೆ ಕೇಳಿಸಿದ್ದು ಏನು ವರ ಬೇಕು, ನಾನು ಕೇಳುವಂಥದ್ದು, ನನಗೆ ಆ ವರ ಬೇಕಂತ ಕೇಳುವಂಥದ್ದು, ನೀನು ಅದಕ್ಕೆ ಪ್ರತ್ಯೇಕ ನನಗೆ ಆ ವರ ಕೊಡುವಂಥದ್ದು. ಯಾಕಂದರೆ ನಾನು ಭಕ್ತಿ ಮಾಡಿದ ಕಾರಣಕ್ಕೋಸ್ಕರ ನೀನು ಆ ವರನ್ನು ಕೊಟ್ಟಿದ್ದಿ. ಇದು ಒಂದು ರೀತಿಯಲ್ಲಿ ಹೇಗೆ ಅನ್ನಬೇಕಾದರೆ ವ್ಯಾಪಾರ ರೀತಿ ಆಯಿತು. ವ್ಯಾಪಾರ ಯಾವುದೇ ಕಾರಣಕ್ಕೂ ಆಗಬಾರದು. ಏನಿದ್ರೂ ಕೂಡ ನನಗೆ ನೀನು ಸ್ವಾಮಿ, ನಾನು ನಿನಗೆ ಭಕ್ತ, ಇದರ ಮಧ್ಯದಲ್ಲಿ ನೀನು ವರ ಬೇಕು ವರ ಕೇಳು ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ನೀನು ಕೇಳಿದರೂ ಕೂಡ ನೀನು ಒಂದು ವೇಳೆ ಅಷ್ಟು ಹಠ ಮಾಡೋದಾದರೂ ಕೂಡ ಭಗವಂತ ಹೇಳುವಂತಹ ಪ್ರಹ್ಲಾದ ಹೇಳುವಂತಹ ಮಾತು ಭಗವಂತನಿಗೆ, ನೀನು ಒಂದು ವೇಳೆ ವರವನ್ನು ಕೊಡಲೇಬೇಕು ಅಂತ ಸಂಕಲ್ಪ ಇದ್ದರೆ ಒಂದು ವರವನ್ನು ಕೊಡು. ಏನೆಂದರೆ ಯದಿ ರಾಶೀಶಮೇ ಕಾಮಾನ್ ವರಾಸ್ತಂ ವರದರ್ಶಭ ಕಾಮಾನಾಂ ಹೃದಯ ಸಂರೋಹಂ ಭವತಸ್ತು ವಣೇ ವರಮೆಂಬ ವರನ ಕೇಳುತ್ತಾನೆ. ಒಂದು ವರನ ಕೇಳುತ್ತೇನೆ ನಾನು. ಯಾವುದು ಬೇಕಾದರೆ ನಾನು ನಿನ್ನಲ್ಲಿ ವರವನ್ನು ಕೇಳುವಂತಹ ಮನಸ್ಸು ನನಗೆ ಬರದೇ ಇಲ್ಲ ಎಂಬ ವರನ್ನು ನಾನು ಕೇಳುತ್ತೇನೆ ಮಾತ್ರ ಹೇಳುತ್ತಾನೆ. ಅಂದರೆ ನಾನು ಯಾವುದೇ ಕಾರಣಕ್ಕೂ ನಿನ್ನಲ್ಲಿ ವರವನ್ನು ಕೇಳಬಾರದು, ಇಂತಹ ವರನಿಗೆ ಕೊಡು ಅಂತ ಹೇಳುತ್ತಾನೆ. ಇದು ನೋಡಿ ಭಕ್ತನಾದವನು ವರವನ್ನು ಕೇಳುವಂತಹ ಕ್ರಮ. ಈ ರೀತಿ ಕೇಳಿಕೊಂಡಾಗ ಭಗವಂತ ಕೊನೆಗೆ ಒಪ್ಪುವುದಿಲ್ಲ, ವರ ಕೊಡಲೇಬೇಕು ಅಂತ ಹಠ ಮಾಡ್ತಾನೆ. ನೋಡಿ, ಆ ಭಗವಂತನ ಮತ್ತು ಆ ಭಕ್ತರ ಸಂಬಂಧ ಚೆನ್ನಾಗಿ ನೋಡಬೇಕಾದ್ರೆ ಭಗವಂತನ ಹಠ. ಕೊನೆಗೆ ಸರಿ ಆಯ್ತು ಅಂತ ಕೊನೆಗೆ ಆ ಪ್ರಹ್ಲಾದ ಹೇಳುತ್ತಾನೆ, ಒಂದು ವರನ್ನು ಕೊಡು. ಹಾಗಾದರೆ ಏನಂದರೆ ಅದು ನನಗೂ ಅಲ್ಲ, ಮತ್ತೆ ನೋಡಬೇಕಾದ್ರೆ ನನ್ನ ತಂದೆ ಅವನು ಹಿರಣ್ಯಾಕ್ಷನ ನೀನು ಕೊಂದಿದ್ದಿ ಎಂಬ ಕಾರಣಕ್ಕೋಸ್ಕರ ನಿನ್ನ ಮೇಲೆ ತುಂಬ ದ್ವೇಷನ ಮಾಡಿದ್ದಾನೆ. ಆ ದ್ವೇಷವನ್ನು ಮಾಡಿದಾಗ ತುಂಬ ಅವನಿಗೆ ಪಾಪ ಬಂದಿದೆ. ಆ ಪಾಪ ಎಲ್ಲವೂ ಕೂಡ ಪರಿಹಾರವಾಗಲಿ, ಅವನಿಗೆ ಒಳ್ಳೆಯ ರೀತಿಯಾದ ಸದ್ಗತಿಯಾಗಲಿ ಎಂಬ ಪ್ರಾರ್ಥನೆ ಇಟ್ಟುಕೊಂಡಾಗ ನೋಡಿ ಆ ವರವೂ ಕೂಡ ವ್ಯರ್ಥವಾಗಿ ಹೋಯಿತು. ವರ ಕೊಡಲಿಕ್ಕೆ ಭಗವಂತನಿಗೆ ಆಗಲಿಲ್ಲ. ಯಾಕಂದರೆ ವರವನ್ನು ಕೊಡಬೇಕಂತ ಹೇಳಿದರೆ ಯಾರಲ್ಲಿ ಯಾವುದು ಇಲ್ಲವೋ ಅದನ್ನು ಕೊಡಬೇಕು. ಇದ್ದಾಗ ಕೊಟ್ಟದ್ರಲ್ಲಿ ಪ್ರಯೋಜನವಿಲ್ಲ. ಈಗ ಪಕ್ಕದಲ್ಲೂ ಕೂಡ ಹಿರಣ್ಯಕಶಿಪುವಿಗೆ ಸದ್ಗತಿ ಕೊಡಬೇಕು, ಅವನಲ್ಲಿರುವಂಥ ಪಾಪವನ್ನು ಮೋಚನೆ ಮಾಡಬೇಕು ಅಂತ ಕೊಡಲಿಕ್ಕೆ ಹೋದಾಗ ಅದು ಸಾಧ್ಯನೇ ಇಲ್ಲ. ಯಾಕಂದರೆ ಹಿರಣ್ಯಕಶಿಪುವಿನಲ್ಲಿ ಪಾಪ ಇಲ್ಲ ಅಂತ ಹೋಗಿತ್ತು. ಅಲ್ಲ, ಅದು ಯಾಕೆ ನೋಡಬೇಕಾದ್ರೆ ಭಗವಂತ ಹೇಳುವಂತಹ ಮಾತು ತ್ರಿಸಪ್ತಭಿ ಪಿತಾಪೂತಃ ಪಿತೃಭಿಃ ಸಹ ತೇ ನಗ ಯತ್ಸಾಧ್ಯೋಸ್ಯ ಕುಲೇ ಜಾತಃ ಭವಾನ್ ವೈ ಕುಲಪಾಪನಃ. ನಿನ್ನಂತಹ ಕುಲವನ್ನೇ ಪಾವನ ಮಾಡುವಂತಹ ಪುತ್ರ ಹುಟ್ಟಿ ಆಗಿದೆ. ಯಾವಾಗ ಹುಟ್ಟಿದ್ದಾನೋ, ನೀನು ಯಾವಾಗ ಹುಟ್ಟಿದ್ಯೋ ಆವಾಗಲೇ ಅವನ ಪಾಪ ಎಲ್ಲವೂ ಕೂಡ ನಾಶವಾಗಿ ಹೋಗಿದೆ. ಇನ್ನು ನಾವು ಪುನಃ ಪಾಪ ನಾಶ ಮಾಡೋದು ಎಂಥದ್ದು? ಅದರಿಂದಾಗಿ ಅವನು ಅಂದರೆ ಎಷ್ಟು ಹೇಳಬೇಕಾದ್ರೆ ನಿನ್ನೆಯಿಂದ ಆರಂಭಿಸಿ 21 ತಲೆಮಾರು ಹಿಂದಿನವರೆಗೂ ಕೂಡ ಯಾರ್ಯಾರು ಪಾಪ ಮಾಡಿದಾರೋ ಅವರ ಎಲ್ಲರ ಪಾಪವೂ ಕೂಡ ನಾಶವಾಗಿ ಹೋಗಿದೆ. ಅದನ್ನಾಗಿ ನೀನು ಈ ವರವನ್ನು ಕೇಳಿದು ಕೂಡ ವ್ಯರ್ಥ ಅಂತ ಭಗವಂತ ಹೇಳ್ತಾನೆ. ನೋಡಿ, ಪ್ರಹ್ಲಾದನ ಒಂದು ವರ ಹೇಳಬೇಕಾದ್ರೆ ತನಗೋಸ್ಕರ ಅಲ್ಲ, ತನ್ನ ತಂದೆಗೋಸ್ಕರ ಕೇಳಿದಂತಹ ವರ. ಆದರೆ ಅದೂ ಕೂಡ ಭಗವಂತನ ಅವನ ಆ ಸಾಮರ್ಥ್ಯ ಮುಂದೆ ಅದು ಕೂಡ ವ್ಯರ್ಥವಾಗಿದೆ. ಯಾಕೆಂದರೆ ಅವನ ಸಾಮರ್ಥ್ಯದಿಂದಾಗಿ ಅವನ ಇಡೀ ಎಲ್ಲ ತನ್ನ ತಂದೆ ಪಾಪ ಎಲ್ಲ ನಾಶವಾಗಿ ಹೋಗಿದೆ. ಕೊನೆಗೆ ಭಗವಂತ ಅವನಿಗೆ ಅನುಗ್ರಹವನ್ನು ಮಾಡಿ ಒಳ್ಳೆ ಜ್ಞಾನವನ್ನು ಕೊಟ್ಟು ಭಗವಂತ ಹೋಗಿಬಿಡುತ್ತಾನೆ. ಹೀಗೆ ಭಗವಂತ ತಾನು ಪ್ರಹ್ಲಾದ ವರದನಾಗಿ ತಾನು ತೋರಿಸಿಕೊಂಡಂತಹ ಅಪೂರ್ವ ವಿಚಾರವನ್ನು ಹೇಳಿ ಕೊನೆಗೆ ನಾರದರು ಹೀಗೆ ತಮ್ಮ ಮಾತನ್ನು ಮುಂದುವರಿಸಿ ಹೇಳುತ್ತಾರೆ. ನೋಡು ಧರ್ಮರಾಜ, ಭಗವಂತ ಕೆಲವರನ್ನು ತಾನು ಈ ರೀತಿ ಅನುಗ್ರಹ ಮಾಡೋದು ಉಂಟು. ರಾಕ್ಷಸರಾಗಿದ್ದರೂ ಕೂಡ ಭಗವದ್ವೇಷಗಳು ಆಗಿದ್ದರೂ ಕೂಡ ಅವರನ್ನು ಅನುಗ್ರಹ ಮಾಡೋದು ಉಂಟು. ಯಾಕಂದರೆ ಅದನ್ನು ಹೇಳಬೇಕಾದ್ರೆ ಅದಕ್ಕೆ ಕೆಲವು ಉದಾಹರಣೆ ಹೇಳ್ಕೊಂಡು ಹೋಗುತ್ತಾನೆ. ಏನೆಂದರೆ ಏನಂ ಪೂರ್ವಕೃತಂ ಯತ್ತದ್ರಾಜಾನಃ ಕೃಷ್ಣವೈರಿಣಃ ಜಹುಸ್ತೇತೆ ತದಾತ್ಮಾನಃ ಕೀಟಾಪೇಶಸ್ಕೃತೋ ಯಥ ಎಂಬ ಹೇಳುತ್ತಾನೆ. ಈ ಕೀಟಗಳು ಬೆಂಕಿಯನ್ನು ಹುಡುಕೊಂಡು ಬಂದು ತಮ್ಮ ಕೀಟತ್ವವನ್ನು ಅಂದರೆ ತಾವು ಕೀಟವಾಗಿತ್ತು ಅದನ್ನು ತಾವು ಹೇಗೆ ಅದನ್ನು ಪರಿಹಾರ ಮಾಡಿಕೊಳ್ಳುತ್ತೇವೋ ಹಾಗೆಯೇ ಭಗವಂತನ ಭಕ್ತರು ಕೂಡ ಹಾಗೆಯೇ ಯಾವುದೋ ಒಂದು ಅಸುರಾವೇಶದಿಂದಾಗಿ ಅವರು ಅಂಥ ಸ್ಥಿತಿ ಬಂದಿರುತ್ತಾರೆ. ಆದರೆ ಕೊನೆಗೆ ಭಗವಂತನನ್ನೇ ದ್ವೇಷ ಮಾಡಿಕೊಂಡು ಭಗವಂತನ ಬಳಿಗೆ ಬಂದು ಜೊತೆಯಲ್ಲಿ ಆ ದ್ವೇಷ ಮಾಡ್ತಾ ಭಕ್ತಿನ ಮಾಡ್ತಾನೂ ಇರ್ತಾರೆ. ಅದಕ್ಕೆ ಉದಾಹರಣೆ ಹೇಳಬೇಕಾದ್ರೆ ಪೌಂಡಕ ವಾಸುದೇವ, ಹಾಗೆಯೇ ಕಂಸ, ಹೀಗೆ ಕೆಲವರು ಅದರಲ್ಲಿ ಉದಾಹರಣೆ ಸಿಗಬಹುದು. ಇಂಥವ್ರು ಮಾಡ್ತಾ ಭಕ್ತಿನ ಮಾಡಿಕೊಂಡೇ ಅವರು ವೈರತ್ವವನ್ನು ಸಾಧನೆ ಮಾಡ್ತಾ ಇರುತ್ತಾರೆ. ಹೀಗೆ ಅವರಿಗೆ ಕೊನೆಗೆ ಭಗವಂತ ತಾನು ಅನುಗ್ರಹವನ್ನು ಮಾಡೇ ಮಾಡ್ತಾನೆ. ಅವರ ಆ ಅಸತ್ವವಂತ ಭಗವಂತ ತೆಗೆದು ಬಿಡ್ತಾನೆ. ಹೀಗೆ
ಮುಖ್ಯವಾಗಿ ನೋಡಬೇಕಾದ್ರೆ ಭಕ್ತಿಯೊಂದು ಎಲ್ರಿಗೂ ಬೇಕೇ ಬೇಕೆಂಬ ಮಾತನ್ನು ಆ ನಾರದರು ಹೇಳುತ್ತಾರೆ. ಇಷ್ಟು ವಿಚಾರ ಆದ ನಂತರದಲ್ಲಿ ಮುಂದೆ ಆ ನಾರದರು ಧರ್ಮರಾಜನಿಗೆ ಮತ್ತೊಂದು ವಿಚಾರವನ್ನು ಹೇಳುತ್ತಾರೆ. ಏನೆಂದರೆ, ಹಿಂದೆ ರುದ್ರನಿಗೆ ಒಂದು ಸಂಶಯ ಬಂದಿತ್ತಂತೆ. ಭಗವಂತನೇ ಎಲ್ಲವನ್ನೂ ತನ್ನ ವಶದಲ್ಲಿ ಇಟ್ಕೊಂಡಿದ್ದ, ಅಂದರೆ ಎಲ್ಲವೂ ಕೂಡ ಭಗವಂತನ ಅಧೀನನೇ ಅಂತ ಸಂಶಯ ಅವರಿಗೆ ಬಂದುಬಿಡ್ತಾರೆ. ಆ ಸಂಶಯವನ್ನು ಹೋಗಲಿಸ್ಕೋಸ್ಕರ ಭಗವಂತ ಆ ಸಮಯದಲ್ಲಿ ಒಂದು ಚರಿತ್ರೆ ಅಂತ ಒಂದು ಸೃಷ್ಟಿಯನ್ನು ಮಾಡಿಬಿಡುತ್ತಾನೆ. ಏನೆಂದರೆ, ಈ ಮಾಯಾಸುರರ ಒಂದು ಪ್ರದೇಶವನ್ನು ಅವರು ಸೃಷ್ಟಿ ಮಾಡಿಬಿಡ್ತಾನೆ, ಪಟ್ಟಣ ಸೃಷ್ಟಿ ಮಾಡುತ್ತಾನೆ. 3 ಪಟ್ಟಣ ಅದು ಹೇಗೆ ನೋಡಬೇಕಾದ್ರೆ ಆಕಾಶದಲ್ಲಿ ಹಾರಾಡ್ತಾ ಇರ್ತದೆ. 3 ಪಟ್ಟಣ ಅದು ಯಾರಿಗೂ ಕೂಡ ಕಾಣೋದಿಲ್ಲ. ಅದು ರಾಕ್ಷಸರೇ ಅದರಲ್ಲಿ ಇರುವಂಥದ್ದು. ಆ ರಾಕ್ಷಸರಾದರೂ ಕೂಡ ಭೂಲೋಕಕ್ಕೆ ಆವಾಗ ಈ ಹಿಂಸೆ ಕೊಡ್ತಾ ಇರುತ್ತಾರೆ. ಇಂಥ ಸ್ಥಿತಿ ನೋಡಿದಾಗ ರುದ್ರದೇವರಿಗೆ ತುಂಬ ಕೋಪಗೊಂಡು ಅದನ್ನು ಸಂಹಾರ ಕಾರಣಕ್ಕೋಸ್ಕರ ಹೋಗುತ್ತಾರೆ. ಸಂಹಾರ ಏನೋ ಮಾಡ್ತಾರೆ, ಎಲ್ಲ ರಾಕ್ಷಸ ಸಂಹಾರವಾಯಿತು. ಆದರೆ ಸಂಹಾರವಾಗಿ ಹಿಂತಿರುಗಿ ಬರಬೇಕು, ಪುನಃ ಆಶ್ಚರ್ಯ, ಅದೇ ರಾಕ್ಷಸರು ಮತ್ತೆ ಪುನಃ ಅಲ್ಲಿದ್ದಾರೆ. ಅದೇನೆಂದರೆ, ಅಲ್ಲಿ ಆ ಲೋಕದಲ್ಲಿ ಒಂದು ಬಾವಿ ಉಂಟು. ಆ ಬಾವಿಯಲ್ಲಿ ಯಾರೇ ಬಿದ್ದರೂ ಕೂಡ ಆ ಬಾವಿಯ ನೀರಿನ ಸ್ಪರ್ಶದಿಂದಾಗಿ ಮತ್ತೆ ಪುನಃ ಸಿದ್ಧರಸ ಎಂಬಂತಹ ಒಂದು ನೀರಿನ ಬಾವಿ ಅದು. ಅಲ್ಲಿ ಯಾರೇ ಬಿದ್ದರೂ ಕೂಡ ಪುನಃ ಹುಟ್ಟಿ ಬರುತ್ತಾರೆ. ಹೀಗೆ ರಾಕ್ಷಸರೆಲ್ಲರೂ ಕೂಡ ಸಾಯುತ್ತಾರೆ. ಸತ್ತಂತಹ ರಾಕ್ಷಸರಲ್ಲಿ ಹಾಕಿದಾಗ ಮತ್ತೆ ಬದುಕಿ ಬರ್ತಾ ಇರ್ತಾರೆ. ಅದೊಂದು ಅಮೃತಮಯವಾದಂತಹದ್ದು ರಸ ಅದು. ಕೊನೆಗೆ ರುದ್ರರಿಗೆ ಗೊತ್ತಾಯಿತು, ಹಾಗಾದರೆ ಎಲ್ಲವೂ ಕೂಡ ಭಗವಂತನ ಅಧೀನ ಅಂತ ಅವರಿಗೆ ಸಿದ್ಧವಾಗ್ತದೆ. ಕೊನೆಗೆ ಭಗವಂತನ ಬಳಿಗೆ ಹೋಗ್ತಾರೆ. ಇದಕ್ಕೆ ಏನು ಪರಿಹಾರ ಅನ್ನಬೇಕಾದರೆ ಕೊನೆಗೆ ಭಗವಂತ ಹೇಳ್ತಾ, ಹಾಗೆ ನಾನು ಕೆಲಸ ಮಾಡುತ್ತೇನೆ ಎಂಬುದಾಗಿ ಹೇಳಿ ಅವರು ಭಗವಂತನೇ ಸ್ವತಃ ತಾನು ಗೋವಿಂದ ಅಂದರೆ ಗೋರೂಪವನ್ನು ತಾಳಿ ತಾನು ಆ ಜೊತೆಯಲ್ಲಿ ಕರುವನ್ನಾಗಿ ಬ್ರಹ್ಮದೇವನ ಕರೆದುಕೊಂಡು ಬರುತ್ತಾರೆ. ಬಂದು ಅವರು ಆ ರಸವನ್ನು, ಆ ಬಾವಿಯಲ್ಲಿರುವಂತಹ ಅಷ್ಟು ನೀರನ್ನು ತಾವು ಅದನ್ನು ಖಾಲಿ ಮಾಡಿಬಿಡುತ್ತಾರೆ. ಅಲ್ಲ, ಖಾಲಿ ಮಾಡಬೇಕಾದರೆ ರಾಕ್ಷಸ ಸುಮ್ಮನೆ ಎದ್ದಬೇಕಾದರೆ ಅವರಿಗೂ ಕೂಡ ಆ ಭಗವಂತನ ಮಾಯೆಯಿಂದಾಗಿ ಏನಾಗ್ತುಂಟು ಅವರಿಗೂ ಗೊತ್ತಾಗುವುದಿಲ್ಲ. ನೀರೆಲ್ಲವೂ ಖಾಲಿ ಆಯಿತು. ಮತ್ತೆ ಆ ಭೂಮಿಯೇ ತಾನು ರಥವಾಗಿ ಬರುತ್ತಾಳೆ. ಅಲ್ಲಿ ಮೇಲು ಪರ್ವತ ಧನುಸ್ಸಾಗಿ ಬರುತ್ತದೆ. ಹೀಗೆ ಅದರಿಂದಾಗಿ ರುದ್ರದೇವರು ತಾವು ಇಡೀ ಆ ಮಾಯಾಸುರರ ಇದನ್ನು ಪಟ್ಟಣ ಸಂಹಾರ ಮಾಡಿಬಿಡುತ್ತಾರೆ. ಹೀಗೆ ಇಷ್ಟು ವಿಚಾರವನ್ನು ನಾರದರು ಧರ್ಮರಾಜನಿಗೆ ಹೇಳಿದಾಗ ಕೊನೆಗೆ ಧರ್ಮರಾಜ ಕೇಳುತ್ತಾನೆ, ಸರಿ ಭಗವಂತನ ವಿಚಾರವನ್ನು ವಿಶೇಷವಾಗಿ ನೀವು ಹೇಳ್ತಾ ಬಂದಿದ್ದೀರಿ. ಭಗವಂತ ಭಕ್ತರಾದಂತಹ ಪ್ರಹ್ಲಾದನ ಕಥೆಯನ್ನು ನೀವು ಹೇಳಿದ್ದೀರಿ. ಹೌದು, ಈ ಲೋಕದಲ್ಲಿ ಬೇರೆ ಬೇರೆ ವರ್ಣಾಶ್ರಮಗಳು ಉಂಟು. ಇದರ ಬಗ್ಗೆ ಸ್ವಲ್ಪ ನನಗೆ ತಿಳಿಸಿ ಕೇಳಿಕೊಂಡಾಗ ಆವಾಗ ನಾರದರು ಆ ವರ್ಣಾಶ್ರಮದ ಬಗ್ಗೆ ಹಾಗೆಯೇ ಇಲ್ಲಿರುವಂಥ ಜೀವರ ಬಗ್ಗೆ ಹೇಳ್ಕೊಂಡು ಹೋಗ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಸಾಮಾನ್ಯವಾಗಿ ಇರುವಂಥ ಕೆಲವು ನಿಯಮಗಳನ್ನು ಹೇಳ್ಕೊಂಡು ಹೋಗ್ತಾರೆ. ಅದರಲ್ಲಿ ಸಾಮಾನ್ಯವಾಗಿ ಮುಖ್ಯವಾಗಿ ಬ್ರಾಹ್ಮಣರಿಗೆ ಸಾಮಾನ್ಯವಾಗಿ ಎಲ್ರಿಗೂ ನಾವು ಅದನ್ನು ಅನ್ವಯಿಸಿಕೊಂಡು ಹೋಗಬಹುದು. ಏನೆಂದರೆ, ಈ ಜೀವನಕ್ಕೆ ಉಪಯೋಗವಾದಂತಹ 6 ವೃತ್ತಿಯನ್ನು ಹೇಳ್ಕೊಂಡು ಹೋಗ್ತಾರೆ. ಋತ, ಅಮೃತ, ಮೃತ, ಪ್ರವೃತ್ತ, ಸತ್ಯ, ಅನೃತ ಎಂಬಂತಹ 4 ವೃತ್ತಿಯನ್ನು ಹೇಳ್ಕೊಂಡು ಹೋಗ್ತಾರೆ. ಏನು ಇದರ ಅರ್ಥ ನೋಡಬೇಕಾದರೆ ಈ 4 ರೀತಿಯಲ್ಲಿ ನಾವು ಬದುಕಬಹುದು, ಈ 6 ರೀತಿಯಲ್ಲಿ ನಾವು ಬದುಕಬಹುದು ಎಂಬ ಮಾತನ್ನು ಹೇಳುತ್ತಾರೆ. ಜೊತೆಯಲ್ಲಿ ಇನ್ನೊಂದು ಅದನ್ನು ಹೇಳಿಕ್ಕಿದ್ದ, ಅದನ್ನು ಮುಂದೆ ನೋಡೋಣ. ಒಟ್ಟಿಗೆ 7. ಇದರಲ್ಲಿ 6 ಬಗ್ಗೆ ಹೇಳುವುದಾದರೆ ಮೊದಲಿಗೆ ಋತವೃತ್ತಿ ನಾವು ಬದುಕಬೇಕು ಅಂತ ಹೇಳ್ತಾರೆ. ಅದನ್ನು ನಾವು ಸಾಧನೆ ಮಾಡಬೇಕು ಅಂತ ಹೇಳುತ್ತಾರೆ. ಋತ ಹೇಳಬೇಕಾದರೆ ಋತ ಅಂತ ಹೇಳಿದ್ರೆ ಅಲ್ಲಿ ಋತಂ ಉಂಚಶಿಲಂ ಎಂಬ ಮಾತನ್ನು ಹೇಳುತ್ತಾರೆ. ಅಂದರೆ ಶಿರೋಂತ ವೃತ್ತಿಯಲ್ಲಿ ಬದುಕುವಂಥದ್ದು ಅದು ಒಂದು ವೃತ್ತಿ, ಅದು ಒಂದು ದೊಡ್ಡ ಸಾಧನೆ, ಉತ್ತಮವಾದ ಸಾಧನೆಯಲ್ಲಿ ಅದು ಉತ್ತಮವಾದ ಸಾಧನೆ. ಅಂದರೆ ಶಿರೋಂತ ವೃತ್ತಿ. ಈ ಕೃಷಿ ಆದ ನಂತರದಲ್ಲಿ ಅಲ್ಲಿ ಕಟಾವು ಆಯಿತು, ಉದಾಹರಣೆಗೆ ಭತ್ತದ ಕಟಾವು ಆಯಿತು. ಅದಾದ ಮೇಲೆ ಅಲ್ಲಿ ಬಿದ್ದಂತಹ ಆ ಧಾನ್ಯವನ್ನು ಹಕ್ಕಿಗಳು ಹಿಡಿದುಕೊಂಡು ಹೋದ ನಂತರದಲ್ಲಿ ಉಳಿದಂತಹ ಧಾನ್ಯವನ್ನು ಸ್ವೀಕಾರ ಮಾಡಿಕೊಂಡು ಬದುಕುವಂಥದ್ದು ಅದು ಶಿರೋಂತ ವೃತ್ತಿಯನ್ನು ಹೇಳ್ತಾರೆ. ಇದಕ್ಕೆ ನಾವು ದ್ರೋಣಾಚಾರ್ಯರನ್ನು ನಾವು ನೋಡಬಹುದು. ಅವರ ಜೀವನ ಇದೇ ಕ್ರಮದಲ್ಲಿ ಇರುವಂಥದ್ದು. ಸರಿ, ಈ ವೃತ್ತಿ ಇರಬಹುದು. ಇದನ್ನು ಉತ್ತಮ ವೃತ್ತಿ, ಇದರಲ್ಲಿ ಮಾಡಲಿಕ್ಕೆ ತುಂಬ ಕಷ್ಟವಾದದ್ದು, ಉತ್ತಮವಾದಂತಹ ವೃತ್ತಿ ಇದು. ಇದರಲ್ಲಿ ನಾವು ಬದುಕಬೇಕಂತ ಹೇಳ್ತಾರೆ. ಸಾಧ್ಯವಿಲ್ವಾ? ಬೇಡ, ಅಮೃತಕ್ಕೆ ಬರ್ತಾರೆ. ಅಮೃತ ವೃತ್ತಿ ನೀವು ಮಾಡಬೇಕು ಅಂತ. ಅಮೃತ ಹೇಳಬೇಕಾದ್ರೆ ಅಮೃತಂ ಯದಯಾಚಿತಂ ಎಂಬ ಮಾತನ್ನು ಹೇಳುತ್ತಾರೆ. ಅಂದರೆ ಯಾರಲ್ಲೂ ಬೇಡದೆ ನಾವು, ಅಂದರೆ ಯಾರು ಕೊಟ್ಟಾಗ ಮಾತ್ರ ನಾವು ಅದನ್ನು ಸ್ವೀಕಾರ ಮಾಡಿಕೊಂಡು ಬದುಕಬೇಕು, ಹೊರತು ಬೇಡಿಕೊಂಡು ನಾವು ಹೋಗುವಂತಹ ಪ್ರಸಂಗ ಅಲ್ಲಿ ಇರಬಾರದು. ಇದು ಸ್ವಲ್ಪ ಕಷ್ಟನೂ ಹೌದು, ಕಷ್ಟನೇ, ಸ್ವಲ್ಪ ಸುಲಭವೂ ಹೌದು. ಯಾಕಂದರೆ ಯಾವುದು ಕೊಟ್ಟರೆ ಮಾತ್ರ ನಮಗೆ ಸಿಗುವಂಥದ್ದು, ಆವಾಗ ಹೊಟ್ಟೆ ಪೂರ್ಣ ಮಾಡಿಕೊಳ್ಳಬಹುದು. ಇಲ್ಲದಿದ್ದರೆ ಅದು ಇರುವುದಿಲ್ಲ. ಆಗ ಪ್ರಶ್ನೆ ಮಾಡೋದು ಏನಂದರೆ, ಈ ವೃತ್ತಿ ಸ್ವಲ್ಪ ಕಷ್ಟನೇ ಅಲ್ವಾ? ಯಾಕಂದರೆ ಏನು ಸಿಗಲಿಲ್ಲ, ಬದುಕೋದು ಹೇಗೆ? ಪ್ರಶ್ನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಈ ಲೋಕಕ್ಕೂ ಕೂಡ ಕಲಿಯುಗದಲ್ಲೂ ಕೂಡ ಈ ರೀತಿ ಬದುಕೋರು ಇದ್ದಾರೆ ನಾವು ನೋಡಬಹುದು. ಯಾರೆಂದರೆ ರಾಘವೇಂದ್ರ ಸ್ವಾಮಿಗಳು, ಅವರ ಚರಿತ್ರೆ ನೋಡಿದ ನಮ್ಗೆ ಗೊತ್ತಾಗ್ತದೆ. ರಾಯರ ಆಶ್ರಮ, ಅವರಿಗೆ ಆಶ್ರಮಕ್ಕೆ ಮೊದಲು ಅವ್ರು ಗೃಹಸ್ಥಾಶ್ರಮ ಆಗಿರಬೇಕಾದ್ರೆ ಅವರ ವೃತ್ತಿ ಪ್ರಾಯ ಇದೇ ರೀತಿಯಾಗಿತ್ತು. ಅವರು ಯಾವುದೇ ಕಾರಣಕ್ಕೂ ಯಾರಲ್ಲೂ ಬೇಡ್ತಿರ್ಲಿಲ್ಲ. ಅವರ ಆ ಚರಿತ್ರೆ ಹೇಳಬೇಕಾದರೆ ಅವರು ಎಲ್ಲೂ ಕೂಡ ಬೇಡದವರು ಅಲ್ವೇ ಅಲ್ಲ, ಯಾರಾದರೂ ಕೊಟ್ಟರೆ ಮಾತ್ರ ಸ್ವೀಕಾರ ಮಾಡುತ್ತಾರೆ. ಅಲ್ಲ,
ಸ್ವೀಕಾರ ಮಾಡಲಿಲ್ಲ, ಆಹಾರ ಸ್ವೀಕಾರ ಮಾಡಲಿಲ್ಲ ಅಂತ ಹೇಳಿದ್ರೆ ಇಡೀ ಜಗತ್ತಿಗೆ ಗೊತ್ತಾಗ್ತಿರಲಿಲ್ಲ ಉಪವಾಸ ಇದ್ದಾರೆ ಎಂಬುದಾಗಿ ಗೊತ್ತಾಗ್ತಿರ್ಲಿಲ್ಲ ಅಂತ. ಯಾಕಂದರೆ ಯಾರು ಬಂದು ಕೊಟ್ಟಾಗ ಸ್ವೀಕಾರ ಮಾಡ್ತಾರೆ, ಹೌದು. ಒಂದು ಸಿಗಲಿಲ್ಲ ಹೇಳಿದರೆ ಕೊನೆಗೆ ನೋಡಿ ಅವರು ಪಾಠಕ್ಕೆ ಅಂತ ಹೋಗ್ತಾರೆ, ಗುರುಕುಲಕ್ಕೆ ಹೋಗ್ತಾರೆ, ಪಾಠ ಮಾಡ್ತಾರೆ, ವಿದ್ಯಾರ್ಥಿಗಳಿಗೆ ಪಾಠ, ಬೆಳಿಗ್ಗೆ ಪಾಠ ಆಯಿತು, ಮಧ್ಯಾಹ್ನ ಬರುತ್ತಾರೆ, ಪುನಃ ಮನೆಗೆ ಬಂದು ಅಲ್ಲಿ ಕೇವಲ ಅಕ್ಷರಗಳನ್ನು ಹಾಕಿಕೊಂಡು ಹೋಗಿಬಿಡ್ತಾರೆ. ಯಾಕಂದರೆ ಮನೆಯಲ್ಲಿ ಯಾರು ಭಿಕ್ಷೆ ಒಂದು ಊಟಕ್ಕೆ ಏನು ಇಲ್ಲ. ಕೊನೆಗೆ ಅವರು ಉಪವಾಸದಲ್ಲಿ ಮತ್ತೆ ಪುನಃ, ಯಾಕಂದರೆ ನೋಡಿದವರಿಗೆ ಊಟ ಮಾಡಿದ ಹಾಗೆ. ಆದರೆ ಯದ್ಯಪಿ ಅವರು ಎಲ್ಲೂ ಕೂಡ ಬೇಡವರು ಅಲ್ವೇ ಅಲ್ಲ. ಈ ರೀತಿಯಾಗಿ ಅಂದರೆ ಅಮೃತ ವೃತ್ತಿಯಲ್ಲಿ ಬದುಕಿದವರು ಇವಾಗಲೂ ಈ ಕಲಿಯುಗದಲ್ಲೂ ಇದ್ದಾರೆ ಎಂಬುದಕ್ಕೆ ನಮಗೆ ರಾಯರು ಒಂದು ಒಳ್ಳೆಯ ಉದಾಹರಣೆ ನಾವು ಹೇಳಬಹುದು. ಈ ರೀತಿಯಾಗಿ ನಾವು ಬದುಕಬಹುದು ಎಂಬ ವಿಚಾರ ಹೇಳುತ್ತಾರೆ. ಸರಿ, ನೀವು ಮತ್ತೆ ಹೇಳ್ಬೋದು, ಅಲ್ಲ ಅದು ರಾಯರು ಅವರ ಸಾಮರ್ಥ್ಯ ದೊಡ್ಡದು, ಅವರಲ್ಲಿ ಅಂತಹ ಪ್ರಭಾವ ಉಂಟು, ಅವರಲ್ಲಿ ನಡೀತು, ಸರಿ, ನಾವು ಅಲ್ಪಜ್ಞರು, ನಮ್ಮನ್ನು ಹೇಗೆ ಸಾಧ್ಯ ಚಿಂತೆ ಮಾಡುವಂಥ ಅವಶ್ಯಕತೆಯೂ ಇಲ್ಲ. ಯಾಕಂದರೆ ಸ್ವಲ್ಪ ನಾವು ಯೋಚನೆ ಮಾಡಿ, ಈ ಆನೆ ಉಂಟು, ಆನೆಯ ಗಾತ್ರ ತುಂಬ ದೊಡ್ಡದು, ಅದಕ್ಕೆ ಆಗಾಗ ಎಷ್ಟು ಬೇಕದು, ತುಂಬ ಅದಕ್ಕೆ ಆಹಾರ ಬೇಕೇ ಬೇಕು. ಯಾಕಂದರೆ ಹಿಂದಿನ ಕಾಲದಾಗಬೇಕಾದರೆ ಕಾಡುಗಳು ತುಂಬ ಇತ್ತು, ಅದರಿಂದಾಗಿ ಆನೆಗಳ ಸಾಕಾಣಿಕೆ ಆಗ್ತಿತ್ತು. ಈಗ ನಮಗೆ ಆ ರೀತಿ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ಎಷ್ಟೋ ದೇವಸ್ಥಾನಗಳಲ್ಲಿ ಈಗ ಆನೆಗಳನ್ನು ಬಿಡ್ತಾ ಇದ್ದಾರೆ, ಅವ್ರಿಗೆ ಸಾಕಲಿಕ್ಕೆ ಆಗ್ತಿಲ್ಲ. ಯಾಕೆಂದರೆ ಆಹಾರ ಕೊಡಲಿಕ್ಕೆ ಅಷ್ಟು ಆಹಾರ ಕೊಡಲಿಕ್ಕೆ ಅವರಿಗೆ ಸಾಧ್ಯವಾಗ್ತಿರಲಿಲ್ಲ. ಆದರೂ ಒಂದು ವಿಚಾರ ನಾವು ನೆನಪಿಟ್ಕೊಳ್ಬೇಕು, ಏನೆಂದರೆ ನೋಡಿ, ಈಗಿನ ಕಾಲದಲ್ಲಿ ಆದರೆ ಸ್ವಲ್ಪ ಆನೆಗಳು ಮಾತ್ರ, ಹಿಂದೆ ಹಾಗೆ ಅಲ್ಲ. ಒಂದೊಂದು ದೇಶದಲ್ಲೂ ಕೂಡ ರಾಜರಲ್ಲಿ ಆನೆಯ ಸೈನ್ಯ, ಗಜ ಸೈನ್ಯ ಅಂತ ಒಂದಿತ್ತು, ಅಷ್ಟು ಆನೆಗಳು ಅಂತಾಯಿತು. ಪಟ್ಟಣದಲ್ಲೇ ಅಷ್ಟು ಆನೆಗಳು, ಇನ್ನು ಕಾಡಿನಲ್ಲಿ ಇನ್ನೂ ಅದಕ್ಕಿಂತ ಹೆಚ್ಚಿನ ಆನೆಗಳೇ ಇರಬೇಕು. ಅವುಗಳೆಲ್ಲರಿಗೂ ಕೂಡ ಆಹಾರ ಹೇಗೆ ಸಿಕ್ಕಿತು ನೋಡಿ. ನಮಗೆ ಸಾಕ್ಲಿಕ್ಕೆ ಯಾಕಾಗಲ್ಲ, ಆಹಾರ ಕೊಡಲಿಕ್ಕಾಗಲ್ಲ, ಕಾರಣಕ್ಕೋಸ್ಕರ ಸಾಕಕ್ಕಾಗಲ್ಲ ನಾವು ಹೇಳುತ್ತೇವೆ. ಅವರಿಗೆ ಆಹಾರ ಹೇಗೆ ಸಿಕ್ಕಿತು? ಭಗವಂತನ ಸೃಷ್ಟಿಯಲ್ಲಿ ಯಾವುದಕ್ಕೂ ಕೂಡ ಕಡಿಮೆ ಅಂದರೆ ನೋಡಿ, ಆ ಸಮಯದಲ್ಲೂ ಕೂಡ ಒಂದು ಆನೆ ಹಸುವಿನ ಸತ್ತಿತು ನಾವೆಲ್ಲ ಕೇಳಲಿಲ್ಲ. ನಾವು ಯಾವುದೇ ಪ್ರಾಣಿಗಳಾಗಲಿ ಹಸುವಿನ ಸಾಯಿತು ನಾವು ಈಗ ಕೇಳುತ್ತೆ. ಯಾಕಂದರೆ ಹಸಿವಿಗೆ ಅಂತ ಬದುಕೋನು ಒಬ್ಬನು ಮಾತ್ರ, ಹಸಿವನ್ನ ತಣ್ಣಗೆ ಮಾಡಲಿಕ್ಕೆ ಬದುಕೋನು ಒಬ್ಬನು ಮಾತ್ರ, ಅದು ಮನುಷ್ಯ ಮಾತ್ರ, ಬೇರೆ ಯಾರು ಕೂಡ ಆ ರೀತಿ ಬದುಕೋರು ಅಲ್ವೇ ಅಲ್ಲ. ಯಾಕಂದರೆ ಭಗವಂತ ಅವುಗಳಿಗೆ ಸಹಜವಾಗಿ ಆ ಸಮಯಕ್ಕೆ ಬೇಕಂತ ಆಹಾರ ಕೊಡ್ತಾ ಹೋಗ್ತಾನೆ. ಅದನ್ನಾಗಿ ನೋಡಿ, ಆ ಸಮಯದಲ್ಲಿ ಎಲ್ಲೂ ಕೂಡ ಅರಣ್ಯ ನಾಶ ಇರಲಿಲ್ಲ, ಅವುಗಳಿಗೆ ಬೇಕಾದ ಆಹಾರ ಸಿಕ್ತಿತ್ತು. ಈಗ ನಾವು ಹಾಗೆ ಅಲ್ಲ, ಈಗ ನಾವು ಅಲ್ಲಿ ಅರಣ್ಯ ನಾಶ ಮಾಡ್ತೇವೆ, ಅವುಗಳಿಗೆ ಆಹಾರ ಆಯಿತು, ನಮಗೂ ಕೂಡ ಅವುಗಳ ಸಾಕ್ಲಿಕ್ಕೆ ಆಗಲ್ಲ. ಅಂದರೆ ನೋಡಿ, ನಮ್ಮಿಂದಾಗಿ ಅವುಗಳಿಗೆ ತೊಂದರೆ ಆಗ್ತದೆ ಹೊರತು ಭಗವಂತ ಆ ಆಹಾರದಿಂದಾಗಿ ಅವರಿಗೆ ಸಮಸ್ಯೆ ಆಗಲಿಲ್ಲ. ಹಾಗಾದರೆ ಭಗವಂತ ಸೃಷ್ಟಿ ಮಾಡಿದ್ರಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಆಹಾರ ಒಂದಲ್ಲ ಒಂದು ಸಿಕ್ಕೇ ಸಿಗ್ತದೆ. ಅದಕ್ಕೆ ಆನೆನೇ ಉದಾಹರಣೆ ನೋಡಿ, ಆನೆಗೆ ಅಷ್ಟು ಹೊಟ್ಟೆ ತುಂಬಬೇಕು, ಆಹಾರ ಎಲ್ಲಿ ಸಿಗ್ತದೆ? ಹಾಗಾದರೆ ಭಗವಂತ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲರಿಗೂ ಕೂಡ ವ್ಯವಸ್ಥೆಯನ್ನು ಮಾಡಿರ್ತಾನೆ. ನಮಗೂ ಕೂಡ ಹಾಗಾದರೆ ಅಮೃತವನ್ನು ಮಾಡಿದರೆ ನಾವು ಯಾರಲ್ಲೂ ಭಿಕ್ಷೆ ಬೇಡುವುದಿಲ್ಲ ಅಂತ ಇದ್ದರೂ ಕೂಡ ಭಗವಂತ ಆ ಸಮಯಕ್ಕೆ ಸರಿಯಾಗಿ ಬೇಕಾದ ಆಹಾರವನ್ನು ಭಗವಂತ ನಮಗೆ ಹೇಗಾದರೂ ಮುಟ್ಟಿಸುತ್ತಾನೆ. ಅದನ್ನಾಗಿ ನಾವು ಅಮೃತವೃತ್ತಿಯನ್ನು ನಾವು ಮಾಡಿಕೊಂಡು ನಾವು ವಿಶೇಷವಾದಂಥ ಜೀವನ ಮಾಡಬೇಕೆಂಬ ವಿಚಾರವನ್ನು ಹೇಳುತ್ತಾರೆ. ಅದು ಸಾಧ್ಯವಾಗಲಿಲ್ಲ, ಅದು ಒಂದೆಲ್ಲ ಕಷ್ಟ ನೀವು ಒಪ್ಪಿಕೊಂಡ್ರೂ ಕೂಡ ಸರಿ. ಮೂರನೆಯದ್ದು ತೊಂದರೆ ಇಲ್ಲದೇ ಇರುವಂತಹ ಒಂದು ವೃತ್ತಿ ಹೇಳಿದಾಗ ಮೃತವೃತ್ತಿನ ಹೇಳ್ತಾರೆ. ಹೆಸರೇ ಹೇಳಿದಾಗ ಮೃತವೃತ್ತಿ ಒಂದು ರೀತಿಯಲ್ಲಿ. ಯಾಕೆಂದರೆ ಅದರ ನಿಯಮ ಏನು ನೋಡಬೇಕಾದ್ರೆ ಬೇಡಿಕೊಂಡು ಜೀವನ ಮಾಡಬಹುದು ಎಂಬ ವಿಚಾರ ಹೇಳುತ್ತಾರೆ. ಆದರೆ ಹಿಂದಿನದ್ದು ಎರಡು ಉತ್ತಮ ಪಕ್ಷ, ಇದು ಸ್ವಲ್ಪ ಮಧ್ಯಮ ಪಕ್ಷ ಬಂತು. ಯಾಕೆಂದರೆ ನೋಡಿ, ಬೇಡಿಕೊಂಡು ಮಾಡೋದು ಹೇಳಿದರೆ ಹೆಸರೇ ಹೇಳಿದಾಗ ಮೃತ ಪಕ್ಷ. ಅದು ಬೇಡಿದರೆ ಇನ್ನೊಬ್ಬರು ಹೋಗಿ ಬೇಡಿಕೊಳ್ಳೋ ಭಿಕ್ಷೆನೇ ಬೇಡಬೇಕು. ಭಿಕ್ಷೆ ಬೇಡಿದಾಗ ನಮಗೆ ಅವಮಾನವಾಗ್ತದೆ, ನಮ್ಮನ್ನು ನಾವೇ ಸ್ವಲ್ಪ ಕುಗ್ಗಿಸಿಕೊಂಡ ಹಾಗೆ ಆಗ್ತದೆ. ಅದನ್ನಾಗಿ ನಮಗೆ ಒಂದು ರೀತಿ ಅದು ಒಂದು ರೀತಿ, ಯಾಕಂದರೆ ಇನ್ನೊಬ್ಬರ ಎದುರು ನಾವು ನಮಗೆ ಅವಮಾನವಾದರೆ ಅದೊಂದು ಒಂದು ರೀತಿ ನಮಗೆ ಸಾವೇ ಅದು. ಅದನ್ನಾಗಿ ಮೃತವೃತ್ತಿ ಇದನ್ನು ನಾವು ಮಾಡೋದು ಸ್ವಲ್ಪ ಉತ್ತಮ. ಯಾಕಂದರೆ ನಮಗೆ ಮಾತ್ರ ಹಿಂಸೆ ಆಯಿತು, ಅದನ್ನಾಗಿ ಸಮಸ್ಯೆ ಏನಾಗಿಲ್ಲ, ಹೊಟ್ಟೆನೂ ಪೂರ್ಣವಾಯಿತು. ಈ ವೃತ್ತಿ ಸ್ವಲ್ಪ ಸುಲಭ ನಾವು ಹೇಳಬಹುದು. ಸರಿ, ಇದು ನೀವು ಕಷ್ಟ, ಅಲ್ಲಿ ಅವಮಾನವಾಗ್ತದೆ ಅಂತ ಹೇಳಿದರೆ ಇದಕ್ಕೆ ಮುಂದಿನ ವೃತ್ತಿ ಉಂಟಲ್ಲ, ಅದು ತುಂಬ ಘೋರವಾದದ್ದು. ಯಾಕೆಂದರೆ ಪ್ರವೃತ್ತ ಅಂತ ಎಂಬಂತಹ ಮುಂದಿನ ವೃತ್ತಿ ಅದು. ಆ ಪ್ರವೃತ್ತ ಜೀವನ ಮಾಡಲಿಕ್ಕೆ ನಮಗೆ ತುಂಬ ಸುಲಭ, ಏನು ಕಷ್ಟ ಇಲ್ಲ. ಯಾಕಂದರೆ ನಾವೇ ಹೊಲವನ್ನು ಮಾಡಿಕೊಂಡು ಅಲ್ಲಿ ಕೃಷಿ ಮಾಡಿಕೊಂಡು ಜೀವನ ಮಾಡ್ಬೋದು ಅಂತ ಹೇಳ್ಬೋದು. ಆದರೆ ಒಂದು ವಿಚಾರ ನೆನಪಿಟ್ಕೊಳ್ಳಿ, ಹಿಂದಿನ ವೃತ್ತಿಯಲ್ಲಾಗಬೇಕಾದ್ರೆ, ಮೃತವೃತ್ತಿಯಲ್ಲಾಗಬೇಕು, ಮೃತ ಜೀವನಲ್ಲಾಗಬೇಕಾದ್ರೆ ನಮ್ಮನ್ನು ಮಾತ್ರ ನಾವು ಒಂದು ರೀತಿ ನಮ್ಗೆ ಅವಮಾನ ಮಾಡಿಕೊಳ್ಳುವಂಥದ್ದು. ಅದೇ ಕೃಷಿ ಮಾಡಬೇಕಾದ್ರೆ ಅಷ್ಟು ಕ್ರಿಮಿಕೀಟಗಳನ್ನು ನಾವು ಸಂಹಾರ ಮಾಡಿದಂಥ ನಮಗೆ ಅಲ್ಲಿ ಪಾಪ ನಮಗಲ್ಲಿ ಬಂದೇ ಬರ್ತದೆ. ಅದರಿಂದಾಗಿ ಆ ವೃತ್ತಿಕ್ಕಿಂತ ಈ ವೃತ್ತಿ ಸ್ವಲ್ಪ ಅಧಮವಾದಂತಹ ವೃತ್ತಿ. ಸರಿ, ಇದಾದರೂ ಪರವಾಗಿಲ್ಲ, ಕನಿಷ್ಠ ಪಕ್ಷ ಪರವಾಗಿಲ್ಲ. ಮುಂದಿನದ್ದು ಎರಡು ಉಂಟು, ಸತ್ಯ ಮತ್ತು ಅನಂತ ಎಂಬಂಥದ್ದು. ಇದು ಎರಡೂ ಕೂಡ ಒಟ್ಟಿಗೆ ಇರುವಂಥದ್ದು ವೃತ್ತಿ. ಏನೆಂದರೆ ವ್ಯಾಪಾರ. ನಾವು ಲೋಕದಲ್ಲಿ ಮಾಡೋದು, ಈಗ ನಾವು ಮಾಡೋದು ಪ್ರಾಯ ಎಲ್ಲರೂ ಕೂಡ ಮಾಡುವಂಥದ್ದು ಈ ವ್ಯಾಪಾರ. ಯಾಕಂದರೆ ಕೃಷಿಯ ಕಾಲ ಹೋಗಿ ಆಯ್ತು, ಈಗ ಎಲ್ಲೂ ಕೂಡ ಕೃಷಿಯ ಭೂಮಿ ಹಂಗೆ ಸಿಗಲಿಕ್ಕೆ ನಮಗೆ ಸಿಗುವುದೂ ಇಲ್ಲ. ಅದನ್ನಾಗಿ ಕೃಷಿಯ ಕಾಲ ಹೋಯ್ತು, ಇನ್ನೇನಿದ್ರೂ ಕೂಡ ವ್ಯಾಪಾರವನ್ನೇ ನಾವು ಮಾಡಿರುವಂಥದ್ದು. ಇದರ ಸತ್ಯ ಅಸತ್ಯ ಇದ್ದೇ ಇರ್ತದೆ. ಯಾಕಂದರೆ ವ್ಯಾಪಾರ ಮಾಡಬೇಕಾದ್ರೆ ಸ್ವಲ್ಪ ಸತ್ಯನೂ ಬೇಕು, ಸುಳ್ಳು ಬೇಕೇ ಬೇಕು. ಪ್ರಾಮಾಣಿಕವಾಗಿ ಯಾರಿಗೂ ವ್ಯಾಪಾರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಒಂದು ಬಾಳೆಹಣ್ಣಿನ ವ್ಯಾಪಾರ ಇಟ್ಕೊಂಡು ಕೂಡ ಬಾಳೆಹಣ್ಣಿಗೆ ತಗೊಳ್ಬೇಕಾದ್ರೆ 5 ರೂಪಾಯಿ, ಮಾರಾಟ ಮಾಡಬೇಕಾದ್ರೆ ಅವನಿಗೆ 10 ರೂಪಾಯಿ ಮಾಡುತ್ತಾನೆ.
ಅದು ತುಂಬ, ಯಾಕಂದರೆ ಗೊಬ್ಬರಕ್ಕೆ ಸ್ವಲ್ಪ ಬೇಕಾಯಿತು ಅಥವಾ ಅಲ್ಲಿಂದ ಟ್ರಾನ್ಸ್ಪೋರ್ಟ್ಗೆ ಸ್ವಲ್ಪ ಸಮಯ ಅಲ್ಲಿ ಖರ್ಚಾಗ್ತದೆ, ಸರಿ ಇಟ್ಕೊಳ್ಳುವ. ಒಂದು ವೇಳೆ ಆ 5 ರೂಪಾಯಿ ಬಾಳೆಹಣ್ಣನ್ನು 20 ರೂಪಾಯಿಗೆ ನಾವು ಮಾರಿದರೆ ಇದು ಪೂರ್ಣವಾಗಿ ಸುಳ್ಳೇ ಆಯಿತು. ಸ್ವಲ್ಪ ಸತ್ಯ ಉಂಟು, ಸ್ವಲ್ಪ ಸುಳ್ಳುಂಟು. ಹೀಗೆ ಈ ರೀತಿ ಮಾಡೋದು ಇದು ಒಂದು ವೃತ್ತಿ, ಆದರೆ ಇದು ಅಷ್ಟು ಚೆನ್ನಾಗಿರುವಂತಹ ವೃತ್ತಿ ಅಲ್ಲವೇ ಅಲ್ಲ. ಆದರೆ ಸಾಮಾನ್ಯವಾಗಿ ಲೋಕದಲ್ಲಿ ಇದೇ ವೃತ್ತಿಯಲ್ಲಿ ಎಲ್ಲರೂ ಕೂಡ ಇರುತ್ತಾರೆ. ಆದರೆ ಇದನ್ನು ಮುಂದುವರಿಸಿ ನಾರದರು ಹೇಳುವಂತಹ ಮಾತು, ಋತಾಮೃತಾಭ್ಯಾಂ ಜೀವೇತ ಮೃತೇನ ಪ್ರವೃತೇನವ ಸತ್ಯಾನುತಾಭ್ಯಾಂ ಜೀವೇತ. ಈ 6 ನೀವು ಜೀವಿಸಬೇಕಿದ್ರೆ, ಆದರೆ ಒಂದು ನ ಶವೃತ್ಯ ಕಥಂಚನ, ಯಾವುದೇ ಕಾರಣಕ್ಕೂ ಶವೃತ್ತಿಯನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ಎಂಬ ಮಾತನ್ನು ಹೇಳುತ್ತಾರೆ. ಶವೃತ್ತಿ ಅಂದರೆ ಏನು ನೋಡಬೇಕಾದ್ರೆ, ಕೆಳಗಿನವರ ನೀಚ ವರ್ಗದವರ ಕೆಳಗೆ ಇದ್ದುಕೊಂಡು ನಾವು ಅವರ ಸೇವೆಯನ್ನು ಮಾಡುವುದೇ ಶವೃತ್ತಿ. ಆ ಕೆಲಸವನ್ನು ಯಾವುದೇ ಕಾರಣ ನಾವು ಮಾಡಬಾರದು ಎಂಬ ಮಾತನ್ನು ಹೇಳುತ್ತಾರೆ. ಅಂದರೆ ನಾವು ಈಗೆಲ್ಲ ಬ್ರಾಹ್ಮಣರಾದವರಾಗಬೇಕಾದರೆ ಮುಖ್ಯವಾಗಿ ಅವರಿಗೆ ವಿಹಿತವಾದ ಕರ್ಮನೇ, ಅವರಿಗೆ ಜಪ, ಅನುಷ್ಠಾನ, ಯಜ್ಞ, ಯಾಗಾದಿ, ಪ್ರವಚನ ಇವುಗಳು ಮುಖ್ಯವಾಗಿ ಅವರಿಗೆ ಬೇಕೇ ಬಂದದ್ದು. ಅದು ಬಿಟ್ಟು ಬೇರೆ ಯಾವ ವೃತ್ತಿಯನ್ನು ಕೂಡ ಅವರು ಹೆಚ್ಚು ಅವಲಂಬಿಸುವಂಥ ಕ್ರಮ ಅಲ್ಲಿ ಇರುವುದಿಲ್ಲ. ಯಾಕೆಂದರೆ ಸ್ವತಃ ಅವರು ಗಾಯತ್ರಿ ಜಪವನ್ನು ಮಾಡಿಕೊಂಡು ವಿಶೇಷವಾದಂಥ ಭಗವಂತನ ಉದ್ದೇಶ ಇಟ್ಟುಕೊಂಡು ಸಾಧನೆ ಮಾಡುವವರು. ಅವರು ಇನ್ನೊಬ್ಬರ ಕೆಳಗೆ ಅವರು ಯಾವುದೇ ಕಾರಣಕ್ಕೂ ಹೋಗಬಾರದು. ಆದರೆ ಈಗ ಲೋಕದಲ್ಲಿ ಹೇಗೆ ನೋಡಬೇಕಾದ್ರೆ, ಆಫೀಸ್ಗೆ ಹೋಗ್ತೇವೆ, ಅಲ್ಲಿ ಯಾವುದೋ ಒಂದು ಪೋಸ್ಟಲ್ಲಿ ಇರುತ್ತೇವೆ, ಅದಕ್ಕೆ ಮೇಲಿನ ಪೋಸ್ಟ್ನವರು ನಮ್ಮ ಕೆಳಗಿನವಾಗಿರ್ತಾರೆ, ಅವರ ಕೆಳಗೆ ಎದ್ದುಕೊಂಡು ನಾವು ಜೀವನ ಮಾಡಬೇಕು. ಇದು ಸ್ವವೃತ್ತಿ ಒಂದು ರೀತಿಯಲ್ಲಿ ಅಲ್ಲ. ಜೀವನಕ್ಕೆ ನಮ್ಗೆ ಕಷ್ಟ ಆಗಬಹುದು, ಸರಿ ನಮಗೊಂದು ನಮಗೆ ವೃತ್ತಿ ನಮಗೆ ಉಂಟಲ್ವಾ, ಅಧ್ಯಯನ ಉಂಟು, ಅಧ್ಯಾಪನ ಉಂಟು, ಭಗವಂತ ನಮಗೆ ತಿಳಿದುಕೊಳ್ಳಿ ವೇದ ಅಧ್ಯಯನ ಮಾಡಬಹುದು, ಅಥವಾ ಅದು ಬಿಟ್ಟು ಕೂಡ ಪ್ರವಚನ, ಹೀಗೆ ಬೇರೆ ಬೇರೆ ಕೆಲವು ಕಾರ್ಯ ಮಾಡಲಿಕ್ಕೆ ನಮಗೆ ಅವಕಾಶ ಉಂಟು. ಅಥವಾ ಏನೂ ಇಲ್ವಾ, ಬೇಡ ಜಪತಪವನ್ನು ಮಾಡಿಕೊಂಡಾಗ ಸುಮ್ಮನೆ ಇರಬಹುದು. ಯಾಕಂದರೆ ಭಗವಂತನ ಭಕ್ತಿ ಮಾಡಿಕೊಂಡು ವಿಶೇಷವಾಗಿ ನಾವು ಭಗವಂತನ ಭಕ್ತಿ ಮಾಡಿಕೊಂಡು ಸಾಧನೆ ಮಾಡಿದರೆ ಸಾಕು, ಭಗವಂತ ಆ ಸಮಯಕ್ಕೆ ಸರಿಯಾಗಿ ನಮಗೆ ಬೇಕಾದ ಅನುಗ್ರಹವನ್ನು ಮಾಡೇ ಮಾಡ್ತಾನೆ. ಅದನ್ನು ನಮಗೆ ಸಂಶಯ ಮಾಡೋದೇ ಅವಶ್ಯಕತೆ ಇಲ್ಲ. ಅದರಿಂದಾಗಿ ನಮಗೆ ಏನು ವೃತ್ತಿ ಅದನ್ನು ನಾವು ಮಾಡಬೇಕು, ಹೊರತು ಸ್ವವೃತ್ತಿಯನ್ನು ನಾವು ಯಾವುದೇ ಕಾರಣಕ್ಕೂ ಮಾಡಬಾರದು. ಅಥವಾ ಇನ್ನೂ ಹೇಳಬೇಕಂತ ಹೇಳಿದರೆ, ಸ್ವವೃತ್ತಿ ನೀಚ ಪಕ್ಷದವರನ್ನು ನಾವು ಆಶ್ರಯಿಸಿಕೊಂಡು ಇರಬಾರ್ದು. ಯಾಕೆಂದರೆ ನೀಚ ಪಕ್ಷ ಹೇಳಬೇಕಾದ್ರೆ ನೋಡ್ಬೋದು, ಇದರ 2 ಪಕ್ಷ ಉಂಟು. 2 ಪಕ್ಷದಲ್ಲಿ ಒಂದು ಕೆಳಗಿನ ಪಕ್ಷನೇ. ದೇಶದಲ್ಲಿ 2 ಪಕ್ಷಗಳು ಉಂಟು, ಅರ್ಥ ಆಯ್ತು ಅಂದ್ಕೊಳ್ತೀನಿ. ಅದರ ಒಂದು ಪಕ್ಷ ನಮ್ಮ ರಾಜ್ಯದಲ್ಲೇ ಇರುವಂಥದ್ದು. ಒಂದು ರೀತಿಯಲ್ಲಿ ಹಿಡ್ಕೊಳ್ಳಿಕ್ಕೆ ನಮಗೂ ಸಾಧ್ಯ ಇಲ್ಲ. ಯಾಕೆಂದರೆ ನೋಡಿ, ಇಷ್ಟೆಲ್ಲ ನಮಗೆ ಅನಾಚಾರವಾದರೂ ಕೂಡ ನಮ್ಮನ್ನು ಬೆಂಬಲಿಸೋರು ಯಾರೂ ಇಲ್ಲ. ನಮಗೆ ಸ್ಥಿತಿ ಅಂತ ಬಂದು ನಾವು ನೋಡಬೇಕು. ಯಾಕೆಂದರೆ ಅವ್ರನ್ನ ನಾವು ಅನಿಸ್ಕೊಂಡು ಹೋಗಿದ್ದೇವೆ ನಾವು, ಯಾಕೆಂದರೆ ಅವರನ್ನು ನಾವು ರಾಜ್ಯದಾಗ ನಾವು ಮಾಡಿದ್ದೇವೆ. ಅದು ನಮ್ಮ ಪ್ರಾರಬ್ಧ, ನಾವೇ ಮಾಡಿದ ತಪ್ಪು. ಅದನ್ನಾಗಿ ನಾವು ಯಾವುದೇ ಕಾರಣಕ್ಕೂ ಅಂತಹ ಕೀಳು ಕೆಲಸ ನಾವು ಮಾಡಬಾರ್ದು. ನಾವು ಏನೆಂದು ಕೂಡ ನಮಗೆ ಸಹಕಾರವಾಗುವಂತಹ, ನಮ್ಮನ್ನು ಬೆಂಬಲಿಸುವಂತಹ ಅಂತಹ ಒಂದು ಪಕ್ಷವನ್ನು ನಾವು ಆರಿಸಿಕೊಂಡು ಹೋದಾಗ ನಮಗೆ ಭಗವಂತನೂ ಒಳ್ಳೆಯ ಅನುಗ್ರಹ ಮಾಡ್ತಾನೆ ನಾವು ಹೇಳಬಹುದು. ಹೀಗೆ ಅದು ನಮ್ಮ ವೃತ್ತಿಯೂ ಕೂಡ ಆಗಬಹುದು ಎಂಬ ವಿಚಾರ ಹೇಳ್ತಾ, ಹೀಗೆ ಕೆಲವೊಂದು ಸಾಮಾನ್ಯವಾದ ಧರ್ಮವನ್ನು ಹೇಳಿಕೊಂಡು ಇದು ಬ್ರಾಹ್ಮಣ ವಿಶೇಷವಾಗಿ ಹೇಳ್ಕೊಂಡು ಹೋಗ್ತಾರೆ. ಇದಾದ ಮೇಲೆ ಸ್ತ್ರೀ ಧರ್ಮವನ್ನು ಹೇಳ್ಕೊಂಡು ಹೋಗ್ತಾರೆ ನಾರದರು. ಸ್ತ್ರೀಣಾಂತು ಪತಿದೇವಾನಾಂ ತತ್ಸುಶ್ರೂಷಾನುಕೂಲತ ಎಂಬ ಮಾತನ್ನು ಹೇಳುತ್ತಾರೆ. ಏನೆಂದರೆ ಸ್ತ್ರೀಯರಿಗೆ ಮುಖ್ಯವಾಗಿ ಪತಿಯನ್ನು ಶುಶ್ರೂಷೆ ಮಾಡೋದೇ ಮುಖ್ಯವಾದಂತಹ ಅವರಿಗೆ ಅವರ ಸಾಧನೆ ಎಂದು ಹೇಳುತ್ತಾರೆ. ಅವರ ವೃತ್ತಿ ಮುಖ್ಯವಾಗಿ ಅದು ಅಲ್ಲ. ಸಮಾನತೆ ಈಗೆಲ್ಲ ಉಂಟಲ್ವಾ ನೋಡಬೇಕಾದರೆ ನೋಡಿ, ಒಂದು ವಿಚಾರ ನಾವು ಹೇಳಬೇಕು. ಈ ಪುರುಷರಿಗೆ ಆಗಬೇಕಾದರೆ ವೇದಾಧ್ಯಯನ, ಅವರಿಗೆ ಅಧ್ಯಾಪನ, ಈ ಹಾಗೆಯೇ ಯಜ್ಞ ಆಗೋದೆಲ್ಲ ಮಾಡಲಿಕ್ಕೆ ಉಂಟು. ನೋಡಿ, ಒಂದು ವೇಳೆ ಇಬ್ಬರೂ ಕೂಡ ಪುರುಷರು ಸ್ತ್ರೀಯರು ಇಬ್ಬರೂ ಕೂಡ ವೇದಾಧ್ಯಯನ ಮಾಡೋದು ಅದರಲ್ಲೇ ಇರೋದು ಹೇಳಿದರೆ ಮಕ್ಕಳು ಮುಂದೆ ಹುಟ್ಟುತ್ತಾರೆ. ಅವರು ಶುಶ್ರೂಷೆ ಮಾಡೋದು ಯಾರು? ಅವರು ಬೇರೆ ಬೇರೆ ದಾರಿಯನ್ನು ಹಿಡ್ಕೊಂಡು ಬಿಡ್ತಾರೆ. ಅವರು ಶುಶ್ರೂಷೆ ಮಾಡಲೇಬೇಕಾ? ಹಾಗಾದರೆ ಸ್ತ್ರೀ ಅದನ್ನು ಮಾಡಲೇಬೇಕು ಅಂತ ಬರ್ತಾರೆ. ಆವಾಗ ಯಾರದೊಬ್ಬರು ಮಾಡಲೇಬೇಕು. ಸ್ತ್ರೀಯರಿಗೆ ಇಟ್ಕೊಂಡ್ರು ಕೂಡ ನೋಡಿ, ಅವರು ಒಂದು ವೇಳೆ ಈ ಧರ್ಮದಲ್ಲೂ ಇದನ್ನೂ ಮಾಡಿಕೊಂಡು ಅದನ್ನು ಮಾಡ್ಕೊಂಡು ಹೇಳಿದರೆ ಅದು ತುಂಬ ಹೆವಿ ಆಗ್ತದೆ. ಆ ಕಾರಣಕ್ಕೋಸ್ಕರನೇ ಭಗವಂತ ಹಾಗೆಯೇ ಆ ಶಾಸ್ತ್ರಗಳು ಆ ಕಾರಣಕ್ಕೋಸ್ಕರನೇ ಅವರಿಗೆ ಕೆಲವೊಂದು ಮಾತ್ರ ವೃತ್ತಿನ ಹೇಳಿದ್ದಾರೆ. ಏನೆಂದರೆ ಮುಖ್ಯವಾಗಿ ಪತಿಯ ಸೇವೆಯನ್ನು ಮಾಡಬೇಕು. ಜೊತೆಯಲ್ಲಿ ಇಷ್ಟು ಮಾತ್ರ ಅಲ್ಲ, ಮುಖ್ಯವಾಗಿ ಅವರಿಗೂ ಅಧ್ಯಯನ ಎಂಬುದು ಉಂಟು. ಮಹಾಭಾರತಾದಿಗಳ ಶ್ರವಣ ಅವರಿಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಮಹಾಭಾರತ ಅಧ್ಯಯನ ಕೂಡ ಅವರಿಗೆ ಉಂಟು. ವೇದಾಧ್ಯಯನ ಒಂದು ಇಲ್ಲ ಬಿಟ್ಟರೆ ಮತ್ತೆ ಎಲ್ಲ ಅಧ್ಯಯನವನ್ನು ಮಾಡಲಿಕ್ಕೆ ಅವಕಾಶ ಶಾಸ್ತ್ರವೂ ಅವಕಾಶ ಕೊಟ್ಟಿದೆ. ಆದರೆ ಅವರಿಗೆ ಅದ್ರ ಅದರಲ್ಲೇ ಇರಬೇಕು ಅಂತ ನಿಯಮ ಇಲ್ಲ. ಯಾಕೆಂದರೆ ಅವರಿಗೂ ಕೂಡ ಈ ಪತಿ ಶುಶ್ರೂಷೆ ಇದರಿಂದಾಗಿ ಅವರಿಗೆ ಹೆಚ್ಚಿನ ಸಾಧನೆ ಅವರಿಂದ ಆಗೇ ಆಗ್ತಾರೆ. ಅದರಿಂದಾಗಿ ಸ್ತ್ರೀಯರಿಗೂ ವಿಷಯ ಹೇಳಿಕೊಂಡು ಅವರು ಕೆಲವೊಂದು ಸ್ತ್ರೀಯರು ಹೇಗಿರಬೇಕೆಂಬ ಹೇಳಬೇಕಾದರೆ, ಸಂತುಷ್ಟ ಲೋಲುಪ ದಕ್ಷ ಧರ್ಮಜ್ಞ ಪ್ರಿಯ ಸತ್ಯವಾಕ್ ಅಪ್ರಮತ್ತ ಶುಚಿಸ್ತಿಜ್ಞ ಪತಿಂ ತ್ವಪತಿತಂ ಭಜೇತಿ ಎಂಬಂತಹ ಒಂದು ಮಾತನ್ನು ನಾರದರು ಹೇಳುತ್ತಾರೆ. ಮುಖ್ಯವಾಗಿ ಸ್ತ್ರೀಯಲ್ಲಿ ಇರಬೇಕಂತ ಕೆಲವೊಂದು ಗುಣಗಳು ಏನು ನೋಡಬೇಕಾದ್ರೆ ಸಂತುಷ್ಟ ಅಂತ ಮೊದಲಿಗೆ ಹೇಳುತ್ತಾರೆ. ಸ್ತ್ರೀಯರಾದರೂ ಸಂತುಷ್ಟರಾಗಿರಬೇಕು ಅಂತ. ಅಂದರೆ
ತಮಗೆ ಪತಿಯಿಂದ ಇಷ್ಟು ಬರ್ತಾ ಉಂಟು, ಎಷ್ಟು ಸಂತೋಷ ಬರ್ತಾ ಉಂಟು, ಅಷ್ಟರಲ್ಲಿ ತೃಪ್ತಿಯನ್ನು ಪಡಬೇಕು. ಇನ್ನೂ ಬೇಕು ಅಂತ ಯಾವುದೇ ಕಾರಣಕ್ಕೂ ಹೋಗಬಾರದು. ಯಾಕಂದರೆ ಒಂದು ವೇಳೆ ಅದನ್ನು ಮುಂದೆ ಹೇಳ್ತಾರೆ, ಅಲೋಲುಪ ಅಂತ ಹೇಳ್ತಾರೆ. ಒಂದು ವೇಳೆ ಹೆಚ್ಚಿನ ಅಭಿಲಾಷೆ ಇದ್ದರೆ, ಇಲ್ಲ ನಾನು ಉದ್ಯೋಗಕ್ಕೆ ಹೋಗಿ ಸಂಪಾದನೆ ಮಾಡ್ತೇನೆ, ನಾನೂ ಕೂಡ ಉದ್ಯೋಗ ಮಾಡ್ತೇನೆ ಅಂತ ಹೋದಾಗ ನೋಡಿ, ಒಂದು ನಾವು ಸಾಮಾನ್ಯ ಜ್ಞಾನ ಹಿಡ್ಕೊಳ್ಬೇಕು. ನೋಡಿ, ಸಾಮಾನ್ಯವಾಗಿ ಸ್ತ್ರೀಯರಿಗಾಗಬೇಕಾದ್ರೆ ಪತಿಯನ್ನು ಸೃಷ್ಟಿ ಮಾಡಿದ್ರೆ ಸಾಕು. ಒಂದು ಮನೆಯಲ್ಲಿ ಗಂಡ ಹೆಣ್ಣತರಿದ್ದಾರೆ, ಗಂಡ ತಾನು ದುಡಿಲಿಕ್ಕೆ ಹೋಗ್ತಾನೆ, ಸರಿ. ಹೆಣ್ಣತೆ ಮನೆಯಲ್ಲಿ ಇದ್ದುಕೊಂಡು ಅಲ್ಲೇ ತಾನು ಜೀವನ ಮಾಡಬಹುದು, ದುಡಿಲೇಬೇಕು ನಿಯಮ ಏನೇ ಇಲ್ಲ. ಒಂದು ವೇಳೆ ಹೋದು ಹಠ ಮಾಡಿದ್ರು ಕೂಡ ಒಂದು ಅವರು ಹೇಳ್ತಾರೆ ತಮ್ಮ ಕಾಲ ತಾನು ನೀಡುತ್ತೇವೆ ಅಂತ ಹೇಳ್ತಾರೆ. ಒಂದು ವಿಚಾರವನ್ನು ನೆನಪಿಟ್ಟುಕೊಳ್ಳಿ, ಒಂದು ವೇಳೆ ಅವರು ಕೂಡ ಈಗ ಗಂಡ ಹೆಣ್ಣತರು ಒಂದೇ ಆಫೀಸ್ಗೆ ಹೋಗಿದ್ದಾರೆ, ಒಂದೇ ಕೆಲಸದಲ್ಲಿ ಇದ್ದಾರೆ, ಹೌದು. ನೋಡಿ, ಒಂದು ವೇಳೆ ಸ್ತ್ರೀ ಹೋಗಲಿಲ್ಲ ಅಂತ ಹೇಳಿದರೆ ಆ ಒಂದು ಪದವಿ ಖಾಲಿ ಆಯಿತು. ಆವಾಗ ಇನ್ನೊಬ್ಬ ಪುರುಷನಿಗೆ ಅವಕಾಶ ಸಿಕ್ಕಿತು. ಒಂದು ವೇಳೆ ಸ್ತ್ರೀಯೇ ಹೋದರೆ, ಸರಿ, ಸ್ತ್ರೀಯರು ಹೋಗುವ, ಅವರಿಗೆ ಅವಕಾಶ ಬೇಕು, ಹೋಗುವಂದು ಬಿಟ್ಟರೂ ಕೂಡ ನೋಡಿ, ಅಲ್ಲಿ ಒಬ್ಬ ಗಂಡಸು ಬಂದಿದ್ದರೆ ಆಗ ಅವನ ಮನೆಯ ಪೂರ್ಣವಾದ ಜವಾಬ್ದಾರಿ ಅವನಿಗೆ ಬರ್ತಿತ್ತು, ಅವನು ಅದನ್ನು ಮುನ್ನಿಸ್ಕೊಂಡು ಹೋಗ್ತಿದ್ದ. ಅದೇ ಒಂದು ವೇಳೆ ಸ್ತ್ರೀಯು ಕುಳಿತುಕೊಂಡರೆ ಆವಾಗ ಇವನಿಗೆ ಉದ್ಯೋಗವಿಲ್ಲ ಅಂತಾಯಿತು, ಅವರ ಮನೆಯಲ್ಲಿ ಏನೂ ಕೂಡ ಇಲ್ಲ ಅಂತಾಯಿತು. ಯಾಕಂದರೆ ಅವ್ರು ತುಂಬ ಕಷ್ಟದಲ್ಲಿದ್ದಾರೆ, ಅವರಿಗೆ ವೃತ್ತಿ ಸಿಕ್ಕಿದ್ದರೆ ಅವರಿಗೂ ಸಂಪಾದನೆ ಆಗ್ತಿತ್ತು. ಉದಾಹರಣೆ ಇನ್ನೂ ಸ್ಪಷ್ಟ ಹೇಳಬೇಕು ಹೇಳಿದರೆ, ಗಂಡ ಹೆಣ್ಣತ್ತಿಗೆ 5 ಲಕ್ಷದ ಸಂಪಾದನೆ ಆಗ್ತಾ ಉಂಟು, ಮನೆಗೆ ಎಷ್ಟು ಬೇಕು 5 ಲಕ್ಷದ ಖರ್ಚು ಬೀಳ್ತದೆ, ಅಷ್ಟುಂಟು ತೃಪ್ತಿಪಟ್ಟು ತಾವು ಜೀವನ ಮಾಡಬೇಕು. ಇನ್ನೂ ಬೇಕು ಅಂತ 5 ಲಕ್ಷ ಮತ್ತೊಂದು ಜಾಬ್ಗೆ ನಾವು ಹೋದಾಗ, ಸ್ತ್ರೀಯರು ಹೋದರೆ ಆ 5 ಲಕ್ಷ ಇನ್ನೊಬ್ಬರ ಸಂಪತ್ತದು, ಇನ್ನೊಂದು ಮನೆಯ ಸಂಪತ್ತಾಗಿರ್ತಾರೆ. ಅದನ್ನು ನಾವು ಅಪಹರಿಸಿಕೊಂಡಂತಹ ಒಂದು ಚಿಕ್ಕ ಪಾಪ ನಮಗೆ ಬಂದರೂ ಬರಬಹುದು. ಅದನ್ನಾಗಿ ನಾವು ಸ್ವಲ್ಪ ಜಾಗ್ರತೆಯಾಗಿ ನಾವು ಮುಖ್ಯವಾಗಿ ನಮ್ಮ ಜೀವನಕ್ಕೆ, ನಮ್ಮ ಮನೆಗೆ ಎಷ್ಟು ಬೇಕು ಅಷ್ಟು ಸಂಪಾದನೆ ಉಂಟಾ ಸಾಕು, ಗಂಡಸನ ಬಿಟ್ಟುಬಿಡಿ. ಸ್ತ್ರೀಯರು ನಮ್ಮಷ್ಟು ನಮಗೊಂದು ಸಾಧನೆ ಉಂಟು. ಯಾಕಂದರೆ ಏನು ಮಾಡಲೇಬೇಡಿ ಏನು ಹೇಳಿಲ್ಲ, ಅವರಿಗೂ ಅಷ್ಟೇ, ಅಂದರೆ ಸ್ತ್ರೀಯರು ಕೂಡ ಅದೇ ರೀತಿಯಾದಂತಹ ಮಹತ್ವವನ್ನು ಶಾಸ್ತ್ರಕಾರರು ಕೊಟ್ಟಿದ್ದಾರೆ, ಈಗಲೂ ಕೊಡ್ತಾ ಇದ್ದಾರೆ. ಅದನ್ನಾಗಿ ಅವರಿಗೂ ಕೂಡ ಕೆಲವೊಂದು ನಿಯಮಗಳುಂಟು, ಅದನ್ನು ನಾವು ಮಾಡಿಕೊಂಡಿದ್ದುಕೊಂಡರೆ ಅವರಿಗೂ ಒಳ್ಳೆ ಸಾಧನೆಯಲ್ಲಿ ಆಗಬಹುದು. ಹೀಗೆ ಸಂತುಷ್ಟರಾಗಿರಬೇಕೆ ಮಾತನ್ನು ಹೇಳ್ತಾ ಮುಂದೆ ಒಳ್ಳೆ ದಕ್ಷರಾಗಿರಬೇಕು, ಅಷ್ಟು ಮತ್ತು ಧರ್ಮವನ್ನು ತಿಳಿದುಕೊಂಡಿರಬೇಕು. ಅದಕ್ಕೆ ಉದಾಹರಣೆ ಹೇಳೋದಾದರೆ ದ್ರೌಪದಿ ಇಟ್ಕೊಂಡು ನಾವು ಇಟ್ಕೊಳ್ಬೋದು. ಯಾಕಂದರೆ ತೃಪ್ತಿನ ಪಡಬೇಕು, ಅವ್ರನ್ನ ನಾವು ಕಲಿಬೇಕು, ದ್ರೌಪದಿ ದೇವರನ್ನ ಕಲಿಬೇಕು. ಯಾಕಂದರೆ ಕೆಲವೊಂದು ಪ್ರಾರಂಭದಲ್ಲಿ ಅರಮನೆಯಲ್ಲಿದ್ದರು, ಸರಿ ಆಯಿತು, ಕೊನೆಗೆ ಅರಗಿನ ಮನೆಯಲ್ಲಿ ಹೋಗಿ ಅಲ್ಲಿ ಬೆಂಕಿಯಲ್ಲಿ ಅರಮನೆ ಎಲ್ಲ ಹೋಯಿತು, ಕಾಡಿಗೆ ಬರಬೇಕಾಯಿತು, ಅಲ್ಲೂ ಸಂತುಷ್ಟ. ಯಾಕೆಂದರೆ ತಮ್ಮ ಜೀವನ ಆಗ್ತುಂಟು, ದ್ರೌಪದಿ ದೇವಿ ಪತಿಯನ್ನು ಆಶ್ರಯಿಸಿಕೊಂಡಿದ್ದಾಳೆ, ಅದನ್ನಾಗಿ ತಮ್ಮ ಜೀವನವರಿಗೆ ಆಗ್ತುಂಟು, ತೃಪ್ತಿಯಲ್ಲಿ ಇದ್ದಾಳೆ. ಹೀಗೆ ಮತ್ತೆ ಪುನಃ ರಾಜ್ಯ ಸಿಕ್ಕಿತು, ರಾಜ್ಯ ಹೋಯಿತು, ಇಷ್ಟೆಲ್ಲ ಆದರೂ ಕೂಡ ಯಾವುದೇ ಕಾರಣಕ್ಕೂ ಅವಳು ಕೋಪಗೊಂಡಿಲ್ಲ, ಅದು ಸಂತುಷ್ಟ. ಅಂದರೆ ತೃಪ್ತಿಯನ್ನು ಯಾವುದರಲ್ಲಿ ಇದ್ದದಲ್ಲಿ ತೃಪ್ತಿ ಪಡುವಂತಹ ಒಂದು ಒಳ್ಳೆಯ ಗುಣವನ್ನು ಅವಳು ಧರಿಸಿದ್ದಳು. ಇನ್ನು ದಕ್ಷತೆ ಅವಳಲ್ಲಿತ್ತು, ಧರ್ಮದ ಇದನ್ನು ನಾವು ತಿಳ್ಕೊಳ್ಬೇಕು. ಮುಖ್ಯವಾಗಿ ಸ್ತ್ರೀಯರು ಧರ್ಮವನ್ನು ತಿಳ್ಕೊಳ್ಳಬೇಕು ಮಾತನ್ನು ಹೇಳುತ್ತಾರೆ. ದ್ರೌಪದಿ ದೇವರಲ್ಲಿ ಈ ಗುಣ ಇತ್ತು. ಯಾಕಂದರೆ ಜೂಜಿನ ಆಟದಲ್ಲಿ ಮೊದಲ ಜೂಜು ಆಟ ಆದ ನಂತರದಲ್ಲಿ ಎಲ್ಲ ಮುಗ್ದಾಯಿತು. ಕೊನೆಗೆ ಸರಿ ಬೇಡ, ಈ ಜೂಜಿನ ಆಟ ನಿಲ್ಲಿಸಿ ಹೇಳಿದಾಗ ಕೊನೆಯಲ್ಲಿ ಧೃತರಾಷ್ಟ್ರ ದ್ರೌಪದಿ ದೇವಿಗೆ ಏನು ವರ ಬೇಕು ಅಂತ ಕೇಳುತ್ತಾರೆ. ಆವಾಗ ದ್ರೌಪದಿ ದೇವಿ ಹೇಳುತ್ತಾರೆ, ನಾನು 3 ವರವನ್ನು ಕೊಡುತ್ತೇನೆ ಅಂತ ಧೃತರಾಷ್ಟ್ರ ಹೇಳಿರುತ್ತಾನೆ. ಒಂದು ವರವನ್ನು ನನ್ನ ಪತಿಯರು ಅವರು ಯಾರ ಕೆಳಗೂ ಕೂಡ ಇರಬಾರದು, ಅಂದರೆ ಆಳಾಗಿರಬಾರದು ಎಂಬ ವರನ್ನು ಕೇಳಿಕೊಳ್ಳುತ್ತಾಳೆ. ಇನ್ನೊಂದು ಸಂಪತ್ತಲ್ಲೂ ಬರಲಿ ಅಂತ ಕೇಳಿಕೊಳ್ಳುತ್ತಾಳೆ. ಆ ಉದ್ಧರ ಹೇಳ್ತು ಇನ್ನೊಂದು ವರನ್ನು ಕೇಳಿಕೊಂಡಾಗ ಹೇಳುವಂತಹ ಮಾತುಗಳು ಏನೆಂದರೆ, ನೋಡಿ ಮಾವ, ನಾನು ನಿಮ್ಮ ಸೊಸೆ, ನಮ್ಮ ಮನೆಯಲ್ಲಿ ಅಥವಾ ಯಾರೇ ಸ್ತ್ರೀಯರಿಗಾಗಬೇಕಾದರೆ ಯಾವುದೇ ಕಾರಣಕ್ಕೂ 2 ವರ ಸಾಕು. ಯಾವಾಗ ತೃಪ್ತಿವಾಯಿತೋ ಸಾಕು. ಅದು ಮೇಲೆ ಇನ್ನೂ ಕೂಡ ಬೇಕು ಎಂಬ ಆಸೆಯಿಂದಾಗಿ ಇನ್ನೊಂದು ವರವನ್ನು ಕೇಳಿದರೆ ಅದು ಅಧರ್ಮಕ್ಕೆ ಸೇರ್ತದೆ, ಅದು ದೊಡ್ಡ ಅಧರ್ಮವಾಗ್ತದೆ. ಅದನ್ನಾಗಿ ನನಗೆ ಇನ್ನೊಂದು ವರ ಬೇಡೇ ಬೇಡ, ಇದೇ ನನಗೆ ಸಾಕು ಅಂತವಳು ತೃಪ್ತಿಪಟ್ಟು ಧರ್ಮವನ್ನು ತಿಳಿದುಕೊಂಡವಳು ಅಂತಹ ಒಂದು ಮಾತನ್ನು ಹೇಳುತ್ತಾಳೆ. ಹೀಗೆ ಧರ್ಮವನ್ನು ತಿಳ್ಕೊಂಡು ಇನ್ನು ಪ್ರಿಯ ಸತ್ಯವಾಕ ಒಳ್ಳೆಯ ಮಾತನ್ನು ಆಡಬೇಕು, ಸತ್ಯವಾದ ಮಾತನ್ನೇ ಆಡಬೇಕು. ಇಂತಹ ಸ್ತ್ರೀಯ ಧರ್ಮವನ್ನು ಹೇಳಿ ಮುಂದೆ ಬ್ರಹ್ಮಚರ್ಯ, ವಾನಪ್ರಸ್ಥ ಇದರ ಬಗ್ಗೆ ಹೇಳ್ಕೊಂಡು ಹೋಗ್ತಾರೆ ನಾರದರು. ಬ್ರಹ್ಮಚಾರಿಗಳು ಹೇಗಿರಬೇಕು ಬೇಕಾದ್ರೆ ಬ್ರಹ್ಮಚಾರಿ ಗುರುಕುಲೆ ವಶೇ ದಾಂತೋ ಗುರುರ್ಹಿತಂ ಮಾತನ್ನು ಹೇಳುತ್ತಾರೆ. ಮುಖ್ಯವಾಗಿ ಬ್ರಹ್ಮಚಾರಿ ಆ ಹೆಸರೇ ಹೇಳುವ ಹಾಗೆಯೇ ವೇದದ ಹತ್ತಿರ ಹೋಗುವಂಥದ್ದು, ಭಗವಂತನ ಹತ್ತಿರಕ್ಕೆ. ಬ್ರಹ್ಮ ಹೇಳಿದರೆ ವೇದ ಅಥವಾ ಅದನ್ನು ವೇದವು ತಿಳಿಸುವಂತಹ ಭಗವಂತ, ಅಂತಹ ವೇದವನ್ನು ಸಮೀಪಕ್ಕೆ ನಾವು ಹೋಗುವಂಥದ್ದು. ಅವನು ಸಮೀಪದಲ್ಲಿ ಇರುವವನು, ಅದರಲ್ಲಿ ಜೊತೆಯಲ್ಲಿ ಸಂಚಾರ ಮಾಡುವವನು ಬ್ರಹ್ಮಚಾರಿ ಆಗಿರುವವನು. ಮುಖ್ಯವಾಗಿ ಅವನು ಗುರುಕುಲಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಯಾಕಂದರೆ ನೋಡಿ, ಈ ಹಿಂದಿನ ಕಾಲದಲ್ಲಿ ಕ್ರಮ ಹೇಗೆ ನೋಡಬೇಕಾದರೆ ಉಪನಯನವಾಗುವಂಥದ್ದು. ಎಲ್ಲಿ ನೋಡಬೇಕು, ಮನೆಯಲ್ಲಿ ಉಪನಯನ ಆಗೋ ಕ್ರಮ ಇರಲಿಲ್ಲ. ಮತ್ತೆ ನೋಡಬೇಕಾದ್ರೆ ಮಗುವಿಗೆ 7 ವರ್ಷ ಆಯಿತು ಅಥವಾ 8 ವರ್ಷ ಆಯಿತು, ಗರ್ಭಾಷ್ಟಮ ಆಯಿತು. ಅದಾದ ನಂತರದಲ್ಲಿ ಅವನು ಸ್ವಲ್ಪ ಜ್ಞಾನ ಬಂತು ಅಂತ ಆದಾಗ ಅವನ ಕರೆದುಕೊಂಡು ನೇರವಾಗಿ ಗುರುಕುಲಕ್ಕೆ ಹೋಗ್ತಾರೆ. ಗುರುಕುಲಕ್ಕೆ ಹೋಗಿ ಅಲ್ಲಿ ಉಪನಯನ ಮಾಡುತ್ತಾರೆ. ಹೆಸರು ಸಾರ್ಥಕವಾಯಿತು, ಉಪನಯನ ಹೆಸರು ಸಾರ್ಥಕ. ಯಾಕಂದರೆ ಉಪನಯತಿ
ಗುರುಗಳ ಸಮೀಪಕ್ಕೆ ಬಿಟ್ಟುಬಿಟ್ಟ, ಭಗವಂತನ ಸಮೀಪಕ್ಕೆ ಬಿಡುವಂಥದ್ದು ಉಪನಯನ ಎಂಬ ಆ ಹೆಸರು ಕೂಡ ಸಾರ್ಥಕವಾಗೋದು. ಅಲ್ಲಿ ಬಿಟ್ಟು ಬಿಡುತ್ತಾರೆ. ಬಿಟ್ಟ ಮೇಲೆ ಕರೆದುಕೊಂಡು ಬರಲಿಕ್ಕಿಲ್ಲ. ಈಗ ಅದನ್ನು ನೋಡಬೇಕಾದ್ರೆ ಉಪನಯನವಾಯಿತು, ಎಲ್ಲೋ ಒಂದು ಹಾಲ್ನಲ್ಲಿ ಉಪನಯನವಾಗ್ತದೆ, ಅಲ್ಲಿಂದ ಆ ದರ್ಬಾರ್ನಲ್ಲೇ ಮನೆ ಕರ್ಕೊಂಡು ಬರ್ತೇವೆ ನಾವು. ಇದು ಮಾಡು ತಪ್ಪನ್ನು ಹೇಳ್ತಾರೆ. ಏನೆಂದರೆ ಗುರುಗಳ ಬಳಿಗೆ ಹೋಗಿ ಉಪನಯನ ಮಾಡಿಸಿ ಅಲ್ಲೇ ಅವ್ರನ್ನ ಬಿಟ್ಟು ಬಿಡಬೇಕು. ಅವರು ಅಲ್ಲೇ ಅಧ್ಯಯನ ಮಾಡ್ತಾ ಹೋಗಬೇಕು. ನೋಡಿ, ಅಲ್ಲೂ ಕೂಡ ಅಲ್ಲಿ ಹೇಳಬೇಕಾದರೆ ಆಚರನ್ ದಾಸವನ್ ನೀಚಃ ಗೌರವ ಸುದೃಢ ಸೌಹೃದ ಅಂತ ಹೇಳುತ್ತಾರೆ. ಅವನು ಅಲ್ಲೇ ಇದ್ದುಕೊಂಡು ದಾಸವತ್ ಆ ಗುರುಗಳ ದಾಸನಾಗಿರಬೇಕು ಎಂದು ಹೇಳ್ತಾರೆ. ಇದು ಸ್ವಲ್ಪ ನಮಗೆ ಈಗ ಲೋಕಕ್ಕೆ ಕಷ್ಟ ಅನಿಸ್ಬೋದು, ಆದರೆ ಅದು ಸತ್ಯವಾದ ಮಾತು. ಏನೆಂದರೆ ಗುರುಗಳು ದಾಸನಾಗಿ ಮಾಡಿಕೊಳ್ಳುತ್ತಾರೆ, ಹೌದು, ಅವನ ಕೆಲಸವನ್ನೂ ಮಾಡಿಸುತ್ತಾರೆ. ಈಗೆಲ್ಲ ಹಾಗೇನೇ ಇಲ್ಲ. ಹಿಂದೆ ನೋಡಬೇಕಾದ ಹಿಂದಿನ ಕಾಲದ ಕ್ರಮನೇ, ಋಷಿಗಳ ಕ್ರಮನೇ ಹಾಗೆ, ಗುರುಕುಲದ ಕ್ರಮನೇ ಹಾಗೆಯೇ. ಬಂದಂತಹ ವಿದ್ಯಾರ್ಥಿ ಉಪನಯನವಾಯಿತು, ಅದಾದ ಮೇಲೆ ಉಪನಯನವಾದ ತಕ್ಷಣವೇ ಅವನಿಗೆ ಮನೆ ಕೆಲಸಕ್ಕೆ ಮಾಡಲಿಕ್ಕೆ ಹೇಳಿಬಿಡುತ್ತಾರೆ, ಗುರುಗಳ ಮನೆ ಕೆಲಸ ಮಾಡಬೇಕು ಅಂತ. ಯಾಕಂದರೆ ಅವನು ಕೆಲಸ ಮಾಡಬೇಕಾದರೆ ಅವನಲ್ಲಿ ಗುರುಗಳ ಮೇಲೆ ಭಕ್ತಿ ಎಷ್ಟು ಉಂಟು, ಅವನು ಈ ಜ್ಞಾನವನ್ನು ಪಡಲಿಕ್ಕೆ ಯೋಗ್ಯನೋ ಎಂಬ ತಿಳುವಳಿಕೆಗೋಸ್ಕರ ಅವರು ಆ ರೀತಿಯಾಗಿ ಪರಿಶೀಲನೆ ಮಾಡುತ್ತಾರೆ. ಯಾಕಂದರೆ ಭಗವಂತನ ಜ್ಞಾನ, ಈ ವೇದಗಳಿರಬಹುದು, ಭಗವಂತ ತಿಳಿಸುವಂತಹ ಯಾವುದೇ ಒಂದು ಗ್ರಂಥಗಳಿರಬಹುದು, ಭಗವಂತ ಜ್ಞಾನ ಇರಬಹುದು, ಅದು ನಾವು ಪಡೆಯಬೇಕು ಹೇಳಿದರೆ ನಮ್ಮಲ್ಲಿ ಅಷ್ಟು ಯೋಗ್ಯತೆ ಇರಬೇಕು. ಆ ಯೋಗ್ಯತೆ ಉಂಟೋ ಇಲ್ಲವೋ ಅಂತ ಪರೀಕ್ಷೆ ಮಾಡಲಿಕ್ಕೋಸ್ಕರನೇ ಆ ಗುರುಗಳು ಅಂತ ಪರಿಶೀಲನೆ ಮಾಡುತ್ತಾರೆ. ಹೀಗೆ ಗುರುಗಳ ದಾಸವನ್ನು ಮಾಡಿಕೊಂಡು ಅಲ್ಲಿ ಗುರುಕುಲದಲ್ಲೇ ವಾಸ ಮಾಡಬೇಕು. ಇನ್ನು ಅಷ್ಟು ಮಾತ್ರ ಅಲ್ಲ, ಗುರುವೋರ್ ಹಿತಂ, ಗುರುಗಳ ಹಿತವನ್ನು ಬಯಸಬೇಕು. ಈಗಿನ ಕಾಲದ ಶಾಲೆ ಕ್ರಮ ಹಾಗೆ ಇಲ್ಲ. ಯಾಕೆಂದರೆ ಫೀಸ್ ಕೊಡುತ್ತೇವೆ, ಅಲ್ಲಿ ಪಾಠ ಅಲ್ಲೇ ಆಗ್ತದೆ, ಕೊನೆಗೆ ಗುರುಗಳಿಗೆ ಡೆಸ್ಕ್ ಬಿಸಾಡೋದು, ಹೀಗೆ ಬೇಡದ ಕಾರ್ಯವನ್ನು ನಾವು ಮಾಡಿಕೊಂಡಲ್ಲಿ ಬರುತ್ತೇವೆ. ಅಂದರೆ ಗುರುಗಳ ಮೇಲೆ ಯಾವುದೇ ಗುರುಗಳ ಹಿತವನ್ನು ನಾವು ಬಯಸುವವರಲ್ವೇ ಅಲ್ಲ, ಗುರುಗಳಿಗೂ ದ್ರೋಹ ಮಾಡಿ ಬರುವವರು. ಆದರೆ ಶಾಸ್ತ್ರೀಯ ಮಾತು ಹೇಳಬೇಕಾದರೆ ಗುರುಗಳ ಹಿತವನ್ನು ನಾವು ಬಯಸಬೇಕು ಅಂತ. ಸರಿ, ಗುರುಕುಲ ಅಭ್ಯಾಸವನ್ನು ಮಾಡಬೇಕು, ಗುರುಗಳ ಹಿತನ್ನು ಹೇಗೆ ನಾವು ಮಾಡಬೇಕು ಎಂಬುದಕ್ಕೆ ಉದಾಹರಣೆ ಒಂದು ಹೇಳುವುದಾದರೆ, ಗುರುಗಳಲ್ಲಿ ನಾವು ಜ್ಞಾನ ಪಡೆಯಬೇಕು. ಸರಿ, ಹಾಗಾದರೆ ನಾವು ಈಗಿನ ಕಾಲಕ್ಕೂ ಕೂಡ ಗುರುಗಳ ಉಪಸ್ಥಿತಿ ಮಾಡಬೇಕು. ಅದಕ್ಕೋಸ್ಕರ ಯಾವುದೋ ಒಬ್ಬರು ಜ್ಞಾನಗಳಿದ್ದಾರೆ, ಅವರನ್ನು ಹೆದರಿಸಿ ಬರೆದರಿಸಿ ಕರೆದುಕೊಂಡು ಬರುತ್ತೇವೆ. ನಾವು ಕೂಡಿ ಹಾಕಿ ಅವರ ಜ್ಞಾನವನ್ನು ಪಡೆಯುತ್ತೇವೆ. ಪಡೆದ ಮೂಲಕವಾಗಿ ನಮಗೆ ಜ್ಞಾನ ಬಂತ ಅನ್ನಬೇಕಾದರೆ ಜ್ಞಾನ ಬರೋದಿಲ್ಲ ಅಂತ ಹೇಳ್ತಾರೆ, ಬಂದರೂ ಕೂಡ ಫಲ ಇಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಗುರುಗಳು ಕೂಡ ಅಲ್ಲಿ ಉಪದೇಶ ಮಾಡಬೇಕಾದರೆ ಅಲ್ಲಿ ಅವರಿಗೂ ಕೂಡ ಪ್ರೀತಿಯವಲ್ಲ, ಅಂದರೆ ಗುರುಗಳಿಗೂ ಕೂಡ ಸ್ನೇಹವಾಗಿ ಬರಬೇಕು. ಅಲ್ಲಿ ಸುದೃಢ ಸೌಹೃದ ಎಂಬುದನ್ನು ಹೇಳ್ತಾರೆ. ಅಂದರೆ ಗುರುಗಳಲ್ಲಿ ಮುಖ್ಯವಾಗಿ ಗುರುಗಳಿಗೂ ಕೂಡ ಶಿಷ್ಯನ ಪ್ರೀತಿ ಬರಬೇಕು, ಶಿಷ್ಯನಿಗೂ ಗುರುಗಳ ಪ್ರೀತಿ ಬರಬೇಕು. ಒಂದು ವೇಳೆ ನಾವು ಒತ್ತಾಯಪೂರ್ವಕವಾಗಿ ಗುರುಗಳ ಪಾಠವನ್ನು ಕೇಳಿದಾಗ ಗುರುಗಳಿಗೆ ಅಷ್ಟು ಅದರಲ್ಲಿ ಅಂದರೆ ಅವರಿಗೆ ಸಂಪತ್ತಿ ವ್ಯಕ್ತಿ ಇರುವುದಿಲ್ಲ. ಅದನ್ನಾಗಿ ಅವರು ಪೂರ್ಣವಾದ ಮನಸ್ಸಿನಿಂದ ಅವರಿಗೆ ವಿದ್ಯೆ ಕೊಟ್ಟಿರುವುದಿಲ್ಲ. ಆವಾಗ ಆ ವಿದ್ಯೆ ನಮಗೆ ಏನೂ ಕೂಡ ಫಲಿಸುವುದಿಲ್ಲ. ವಿದ್ಯೆ ಫಲಿಸಬೇಕು ಹೇಳಿದರೆ ಗುರುಗಳ ಅನುಗ್ರಹ ನಮಗೆ ಬೇಕೇ ಬೇಕು, ಗುರುಗಳ ಪ್ರೀತಿ ನಮಗೆ ಬೇಕೇ ಬೇಕು. ಅದರಿಂದಾಗಿ ನಾವು ಗುರುಗಳನ್ನು ಉಪಸಕ್ತಿ ಮಾಡಿಕೊಂಡು ಅವರ ಬಳಿಗೆ ಎದ್ದುಕೊಂಡು ನಾವು ಜ್ಞಾನವನ್ನು ಪಡೆದರೆ ಅದಕ್ಕೆ ಹೆಚ್ಚಿನ ಮಹತ್ವವನ್ನು ಹೇಳ್ತಾರೆ. ಇದು ಮುಖ್ಯವಾಗಿ ಬ್ರಹ್ಮಚಾರ್ಯಗಳಿಗೆ ಇದನ್ನು ಇರಲೇಬೇಕು ಅಂತ ಹೇಳ್ತಾರೆ. ಇನ್ನು ಮುಂದೆ ವಿಶೇಷವಾದಂತಹ ವಿಚಾರ ಹೇಳ್ಕೊಂಡು ಹೋಗ್ತಾರೆ. ಅದರ ಮುಂದೆ ಬರುವಂತಹ ಇನ್ನೊಂದು ಸ್ವಲ್ಪ ಹೇಳಿದಾದರೂ ಕೂಡ ಇನ್ನು ವಾನಪ್ರಸ್ಥಾಶ್ರಮ ಬಗ್ಗೆ ಹೇಳಬೇಕಾದ್ರೆ ಈಗಿನ ಕಾಲಕ್ಕೆ ತುಂಬ ಕಷ್ಟ. ಯಾಕಂದರೆ ಹಿಂದಿನ ಕಾಲದಲ್ಲಿ ವಾನಪ್ರಸ್ಥಾನ ಹೇಳೋದು ತುಂಬ ಸುಲಭ, ತುಂಬ ಅರಣ್ಯ ಇತ್ತು. ಅರಣ್ಯವನ್ನು ಒಂದು ರೀತಿಯಲ್ಲಿ ಕಾವಲು ಕಾಯ್ತಿದ್ದವರು ಕೂಡ ವಾನಪ್ರಸ್ಥಾಶ್ರಮ ಇರುವಂತಹ ಆ ಜೀವರೇ ಆಗಿರ್ತಾರೆ. ಆದರೆ ಈಗಿನ ಕಾಲದಲ್ಲಿ ಹಾಗೆ ಅಲ್ಲ. ಯಾಕಂದರೆ ಈಗಿನ ಕಾಲದಲ್ಲಿ ವಾನಪ್ರಸ್ಥಕ್ಕೆ ಹೋಗುವ ಅಂತ ಹೇಳಿದರೆ ಅಲ್ಲಿ ಇನ್ನೊಬ್ಬರು ಬಂದು ತಡೆಯುತ್ತಾರೆ. ಯಾಕಂದರೆ ಅವರಿಗೆ ಒಂದು ವೇಳೆ ವಾನಪ್ರಸ್ಥಾಶ್ರಮಕ್ಕೆ ಹೋದಾಗ ಅಲ್ಲಿ ವನದಲ್ಲಿ ಕಾಡಿನಲ್ಲೇ ಇರಬೇಕಾಗ್ತದೆ, ಅಲ್ಲಿ ಜೀವನ ಆಗ್ತದೆ. ಆ ಸಮಯದಲ್ಲಿ ಕಾಡನ್ನು ನಾಶ ಮಾಡಲಿಕ್ಕೆ ಇನ್ನೊಬ್ಬರಿಗೆ ಅವಕಾಶ ಸಿಗುವುದಿಲ್ಲ. ಆವಾಗ ಅವರು ಬಂದು ತಡೆಯುತ್ತಾರೆ. ಯಾಕಂದರೆ ನೀವು ಅಲ್ಲಿ ಕುಳಿತುಕೊಂಡು ನಮಗೆ ಮರ ಕಡಿಲಿಕ್ಕೆ ಆಗಲ್ಲ, ನೀವು ಬರಬೇಡಿ ಹೇಳ್ತಾರೆ. ಈಗಿನ ಕಾಲ ಹಾಗೆ ಉಂಟು, ಹಿಂದೆ ಹಾಗೆ ಇರಲಿಲ್ಲ. ಮತ್ತೇನು ಬೇಕಾದರೆ ಯಾರು ಒಂದು 50 ವರ್ಷ ಆಯಿತು, 50 ವರ್ಷದ ತನಕ ಸಾಧನೆ ಎಲ್ಲವೂ ಆಯಿತು, ಆಮೇಲೆ ಮಕ್ಕಳು ಹುಟ್ಟುತ್ತಾರೆ, ಅವರ ಒಂದು ದೊಡ್ಡವರಾಗಿದ್ದಾರೆ, ಅವ್ರಿಗೊಂದು ಜ್ಞಾನ ಬಂದ ಮೇಲೆ ಮುಂದೆ ಇವರು ನೇರವಾಗಿ ಕಾಡಿಗೆ ಹೋಗಬೇಕಾದ್ರೂ ಕೂಡ ಸುಮ್ಮನೆ ಹೋಗುದಿಲ್ಲ. ಅವರು ಮೊದಲಿಗೆ ಪತ್ನಿಗೆ ಹೇಳುತ್ತಾರೆ, ನೀನು ಬರ್ತೀಯೋ ಇಲ್ವೋ, ಬರ್ತೀನಿ ಹೇಳಿ ಕರ್ಕೊಂಡು ಹೋಗ್ತಾರೆ. ಇಲ್ಲ ಅಂತ ಹೇಳಿದರೆ ಅಲ್ಲಿ ಮಕ್ಕಳಲ್ಲಿ ಬಿಟ್ಟು ಹೋಗುತ್ತಾರೆ. ಇಷ್ಟೆಲ್ಲ ಕ್ರಮ ಅಲ್ಲಿ ಹಿಂದೆ ಇತ್ತು. ಅಲ್ಲ, ವಾನಪ್ರಸ್ಥಾಶ್ರಮ ಯಾಕೆ ಬೇಕು ಅಂತ ಹೇಳಬೇಕಂದ್ರೆ ಅದು ನಿಯಮ ಮುಖ್ಯವಾಗಿ ಇಷ್ಟೇ. ಮುಖ್ಯವಾಗಿ ಆಹಾರದ ಪದ್ಧತಿಯನ್ನು ನಾವು ಅಲ್ಲಿ ಅದನ್ನು ಪ್ರತಿಯೊಬ್ಬರೂ ಕೂಡ ಮಾಡಲೇಬೇಕು. ಆದರೆ ಮುಖ್ಯವಾಗಿ ವಾನಪ್ರಸ್ಥಾಶ್ರಮದಲ್ಲಿ ಆಹಾರ ಪದ್ಧತಿಯನ್ನು ಮುಖ್ಯವಾಗಿ ಹೇಳುತ್ತಾರೆ. ಏನಂದರೆ ಅಲ್ಲಿಯವರೆಗೆ ಅನ್ನದ ಸೇವನೆ ಅವರಿಗುಂಟು, ಅದು ಆದ ಮೇಲೆ ಆಗಬೇಕಾದ್ರೆ ಗೆಡ್ಡೆ ಗೆಣಸು ಸೇವನೆ ಹೇಳ್ತಾರೆ. ಈಗಿನಲ್ಲ ಹಾಗೆ ಅಲ್ಲ. 50 ಆದ ಮೇಲೆ 60 ಆದ ಮೇಲೆ ಸ್ವಲ್ಪ ಅಕ್ಕಿ ಬೈಲಿಲ್ಲ ಅಂತ ಹೇಳಿದರೆ ಇದು ಬೈಲಿಲ್ಲ, ನನಗೆ ವಯಸ್ಸಾಯಿತು, ಜೀರ್ಣವಾದಿಲ್ಲ ಅಂತ ಹೇಳ್ತೇವೆ. ಆದರೆ ಹಿಂದಿನ ಕಾಲದಲ್ಲಿ ವಾನಪ್ರಸ್ಥಾಶ್ರಮ ಇರುವಂತಹ ಪ್ರತಿಯೊಬ್ಬರೂ ಕೂಡ ನಿಯಮ ಹೇಗೆ ತಿನ್ನಬೇಕಾದ್ರೆ, ಅಂದರೆ ಆ ಹಿಂದಿನ ಕಾಲಕ್ಕೂ ಈಗ ಏನು ವ್ಯತ್ಯಾಸ ಬೇಕಾದರೆ ಹಿಂದಿನ ಆ ಕ್ರಮ ಅಷ್ಟು ಚೆನ್ನಾಗಿತ್ತು. ಬಾಲ್ಯದಿಂದ ಆರಂಭಿಸಿ ಅವರಿಗೆ ಅಲ್ಲಿಯವರೆಗೆ ಕೊನೆಯವರೆಗೂ ಕೂಡ ನಿಯಮಗಳಲ್ಲೇ ಇದ್ದವರು.
ಆ ನಿಯಮವನ್ನು ಪಾಲಿಸ್ತಾ ಬಂದಾಗ ವಾನಪ್ರಸ್ಥಾಶ್ರಮ ತುಂಬ ಸುಲಭವಾಗಿ ಹೋಗ್ತದೆ. ಈಗಿನ ಕಾಲ ಹಾಗಲ್ಲ, ಇದು ಕಲಿಯುಗ, ನಮ್ಗೆ ಅಷ್ಟು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಿದ್ದರೂ ಕೂಡ ಅವರು ಹೇಳೋದು ಹಾಗೆ ಅಂದರೆ ಅಲ್ಲಿ ಹೇಳಬೇಕಾದ್ರೆ ಗೆಡ್ಡೆ ಗೆಣಸನ್ನೇ ಸ್ವೀಕಾರ ಮಾಡಬೇಕು ವಾನಪ್ರಸ್ಥಾಶ್ರಮದಲ್ಲಿ ಇರುವವರು. ಇದೆಲ್ಲ ನಮಗೆ ಅಸಾಧ್ಯ, ಬೇಯಿಸಿದ್ದು ಆಗುವುದಿಲ್ಲ, ಇಷ್ಟೆಲ್ಲ ಉಂಟು. ನಮಗೆ ಇಷ್ಟೆಲ್ಲ ಮಾಡಲಿಕ್ಕೆ ಆಗೋದು ಕೂಡ ಕೊನೆಗೆ ನಾವು ಈಗಿನ ಕಾಲಕ್ಕೆ ಇಷ್ಟನ್ನಾದರೂ ಮಾಡ್ಬೋದು ನಾನು ಅಂದ್ಕೊಳ್ತೇನೆ. ಅಂದರೆ ಕನಿಷ್ಠ ಪಕ್ಷ 50 ಆಯಿತು 60 ಆಯಿತು, ಇನ್ನು ನಾನು ಹೊರಗೆ ಹೋಗಿ ಯಾವುದೇ ಕಾರಣಕ್ಕೂ ಯಾವುದೇ ಮನೆಯಲ್ಲಿ ಫಂಕ್ಷನ್ಗೆ ಹೋಗಿ ನಾನು ಊಟ ಮಾಡೋದಿಲ್ಲ, ಮನೆ ಊಟವನ್ನೇ ಮಾಡುತ್ತೇನೆ. ಇಷ್ಟು ಯಾಕೆ ಮಕ್ಕಳಿದ್ದಾರೆ, ಮಕ್ಕಳು ಹಾಕ್ತಾರೆ, ಸರಿ ಅದು ಇಲ್ಲ ಅಂತ ಹೇಳಿದ್ರೆ ಒಂದು ಒಳ್ಳೊಳ್ಳೆ ಸತ್ಕಾರ್ಯವಾಗ್ತಿರ್ತಾರೆ, ಅಲ್ಲಿ ಹೋಗಬಹುದು. ಅಥವಾ ಈ ಪ್ರವಾಸ ಇಂತಹ ಆಗ್ತಿರ್ಬೇಕಾದ್ರೆ ಇಲ್ಲಿ ಬಂದು ಅಲ್ಲಿ ಖಂಡ ಕೂಡ ಅಲ್ಲಿ ಭೋಜನ ಇದ್ದೇ ಇರ್ತದೆ, ಅಲ್ಲಿ ನಾವು ಮಾಡಿಕೊಂಡು ನಮ್ಮ ಜೀವನ ಮಾಡಲೇಬಹುದು. ಅದರಿಂದಾಗಿ ಅಲ್ಲಿ ಹೋಗಬಹುದು. ಹೊರತು ಈ ಹೊಟ್ಟೆಗೋಸ್ಕರ ನಾವು ಯಾವುದೇ ಕಾರಣಕ್ಕೂ ಜೀವನ ಮಾಡಬಾರದು ವಿಚಾರ ಹೇಳುತ್ತಾರೆ. ಮುಖ್ಯವಾಗಿ ಆಹಾರ ಪದ್ಧತಿಯನ್ನು ನಾವು ಇಟ್ಕೊಳ್ಬೇಕು ಅಂತ ಮಾತನ್ನು ಹೇಳ್ತಾ, ಇದು ವಾನಪ್ರಸ್ಥದ ಮುಖ್ಯವಾದಂಥ ಧರ್ಮ ಅಂತ ಹೇಳಿ ಮುಂದೆ ಸನ್ಯಾಸಾಶ್ರಮ ಧರ್ಮ ಹೇಳ್ಕೊಂಡು ಹೋಗ್ತಾರೆ. ಇದರಲ್ಲಿ ಮುಖ್ಯವಾಗಿ ಭಗವಂತನ ಭಕ್ತಿ ಮಾಡಬೇಕು, ಭಗವಂತನ ಜ್ಞಾನವನ್ನು ಪಡೆಯಬೇಕು, ಬೇರೆ ವಿಷಯದ ಕಡೆಗೆ ವೈರಾಗ್ಯವನ್ನು ಅಂದರೆ ವಿರಕ್ತಿಯನ್ನು ತಾವು ಪಡೆದಿರಬೇಕು. ಇಷ್ಟೆಲ್ಲ ವಿಚಾರ ತುಂಬ ಹೇಳ್ಕೊಂಡು ಹೋಗ್ತಾರೆ. ಈ ಸಮಯದಲ್ಲಿ ನಾರದರು ಮತ್ತೊಂದು ವಿಚಾರ ಒಂದು ಕಥೆನೇ ಹೇಳ್ಕೊಂಡು ಹೋಗ್ತಾರೆ. ಪ್ರಹ್ಲಾದನ ಕಥೆಯನ್ನು ಮತ್ತೆ ಪುನಃ ನೆನಪಿಸಿಕೊಳ್ಳುತ್ತಾರೆ. ಏನೆಂದರೆ ಪ್ರಹ್ಲಾದ ತಾನು ಲೋಕಸಂಚಾರಕ್ಕೆಂದು ಹೋಗಿದ್ದಾನೆ. ಹೇಗೆ ಈ ಲೋಕದಲ್ಲಿ ತನ್ನ ಮೇಲೆ ಎಷ್ಟು ಅಭಿಪ್ರಾಯ ಉಂಟು, ಜನರಲ್ಲಿ ಹೇಗಿದ್ದಾರೆ ನೋಡಲಿಕ್ಕೋಸ್ಕರ ರಾಜನಾಗಿದ್ದಾನೆ ಪ್ರಹ್ಲಾದ. ಅದಕ್ಕೋಸ್ಕರ ಸಂತಾನ ಮಾಡಲಿಕ್ಕೆ ಹೋಗ್ತಾನೆ. ಹೋದಾಗ ಇದೇ ಸಹ್ಯ ಪರ್ವತದ ಕೆಳಗೆ ಒಂದು ಕಾವೇರಿ ನದಿ ತೀರದಲ್ಲಿ ಒಬ್ಬ ಬ್ರಾಹ್ಮಣ ಹೋಗ್ತಾ ಇರ್ತಾನೆ. ಅವನನ್ನು ನೋಡಿದಾಗ ಅವನಿಗೆ ಆಶ್ಚರ್ಯವಾಯಿತು. ಯಾಕಂದರೆ ನೋಡಲಿಕ್ಕೆ ತುಂಬ ಅವನಲ್ಲಿ ಅಷ್ಟು ತೇಜಸ್ಸನ್ನು ಕಾಣ್ತಿರಲಿಲ್ಲ. ಆದರೂ ಕೂಡ ಒಳ್ಳೆ ರೀತಿಯಾದಂತಹ ದೃಢವಾದ ಶರೀರ ಉಂಟು, ದೃಷ್ಟಿಯೂ ಚೆನ್ನಾಗುಂಟು. ಇಷ್ಟು ನೋಡಿದಾಗ ಸ್ವಲ್ಪ ಆಶ್ಚರ್ಯವಾಗಿ ಅವನು ಬಂದು ಕೇಳುತ್ತೆ, ನೀನು ಯಾವನು ಕೇಳ್ಕೊಂಡಾಗ ಅವನು ಅಂದರೆ ಆ ಪ್ರಹ್ಲಾದ ಕೇಳುವಂಥ ಅವನು ನೋಡಿ ಎದ್ದು ಭಗವಂತನೇ ನೋಡಿ ಆಗಿದೆ. ಆದರೂ ಕೂಡ ಅವನಿಗೆ ಇನ್ನೂ ಕೂಡ ಕೇಳಬೇಕೆಂಬಂತಹ ಒಂದು ಕುತೂಹಲ. ಯಾರೋ ಜ್ಞಾನಿಗಳು ಅವಳಿಗೆ ಕೇಳಬೇಕೆಂಬ ಕುತೂಹಲ, ಅದಕ್ಕೋಸ್ಕರ ಕೇಳುತ್ತಾನೆ. ನನಗೆ ಸ್ವಲ್ಪ ಏನಾದರೂ ಒಂದು ಉಪದೇಶ ಮಾಡಿ ಅಂತ ಹೇಳ್ಕೊಂಡಾಗ ಆ ಬ್ರಾಹ್ಮಣ ಹೇಳುತ್ತಾನೆ, ಅಯ್ಯೋ ಪ್ರಹ್ಲಾದ, ನಿನಗೆ ನಾನೇನು ಉಪದೇಶ ಮಾಡಲಿ, ಯಾಕಂದರೆ ಉಪದೇಶ ಮಾಡೋ ಉದ್ದೇಶನೇ ಭಗವಂತನ ಸಾಕ್ಷಾತ್ಕಾರ. ನಿನಗೆ ಎದುರುಗಡೆಯಿಂದಲೇ ಸ್ವತಃ ನೀನು ಭಕ್ತಿನಲ್ಲಿ ಉಂಟು, ಜ್ಞಾನವೂ ಉಂಟು. ಅಷ್ಟು ಮಾತ್ರ ಅಲ್ಲ, ನರಸಿಂಹದೇವನ ಸಾಕ್ಷಾತ್ ನೋಡಿದವನು, ನಿನಗೋಸ್ಕರನೇ ಭಗವಂತ ಬಂದಿದ್ದಾನೆ. ಇಷ್ಟೆಲ್ಲ ಇರಬೇಕಾದ್ರೆ ನನ್ನಲ್ಲಿ ನೀನು ಏನು ಕೇಳ್ತಿ, ನನ್ನ ಕೇಳಿ ನನಗೆ ಏನೂ ಕೂಡ ಉಪಯೋಗವಿಲ್ಲ. ಆದರೂ ನೀನು ಕೇಳ್ತಿದ್ದೆ ಅಲ್ವಾ, ನಿಮ್ಮ ಕಾಣಕ್ಕೆ ಹೇಳ್ಕೊಂಡು ಹೋಗ್ತಾನೆ, ತನ್ನ ಜೀವನಕ್ಕೊಮ್ಮೆ ಹೇಳ್ಕೊಂಡು ಹೋಗ್ತಾನೆ. ನಾನು ಯಾವುದೇ ಕಾರಣಕ್ಕೂ ವಿಷಯದ ಕಡೆಗೆ ನಾನು ಗಮನ ಕೊಡುವುದಿಲ್ಲ, ಈ ಲೋಕಗಳಿಗೆ ಗಮನ ಕೊಡುವುದಿಲ್ಲ. ಯಾಕಂದರೆ ಲೋಕದಲ್ಲಿ ಯಾವ ರೀತಿ ಇರ್ತಾರೆ ಹೇಳಬೇಕಾದ್ರೆ, ಕೆಲವರು ಇದ್ದಾರೆ ಶ್ರೀಮಂತ ಇರ್ತಾರೆ, ಅವರು ತುಂಬ ಹಣ ಸಂಪಾದನೆ ಮಾಡ್ತಾರೆ, ತಾವು ಸಂತೋಷವಾಗಿದ್ದಾರೆ ಅಂತ ತೋರಿಸ್ಕೊಳ್ಳುತ್ತಾರೆ, ಆದರೆ ಸಂತೋಷವಾಗಿ ಇರುವುದಿಲ್ಲ. ಯಾಕಂದರೆ ಒಂದು ವೇಳೆ ಹೆಚ್ಚಿನ ಸಂಪಾದನೆ ಆಯಿತು ಅಂತ ಹೇಳಿದರೆ ಹಣ ಕೂಡಿ ಬೀಳ್ತದೆ. ಹಣ ಕೂಡಿ ಹಾಕಿದಾಗ ಮತ್ತೆ ಭಯ ಶುರುವಾಯಿತು. ಯಾಕಂದರೆ ಈ ಸಂಪತ್ತನ್ನು ಯಾರು ಕದ್ದುಕೊಂಡು ಹೋಗ್ತಾರೆ, ನಮಗಲ್ಲಿ ಭಯ ಶುರುವಾಗ್ತದೆ. ಅದರಿಂದಾಗಿ ಇಂತಹ ಸಂಪತ್ತನ್ನು ಒಟ್ಟು ಸೇವಿಸುವುದರಲ್ಲಿ ನನಗೆ ಯಾವುದಕ್ಕೂ ನನಗೇನು ಅದರಲ್ಲಿ ಅಷ್ಟು ಸರಸನ ಅನ್ನಿಸಲಿಲ್ಲ. ಅದಕ್ಕೋಸ್ಕರ ನಾನು ವಿಷಯದ ಕಡೆ ಹೆಚ್ಚು ಗಮನ ಕೊಡ್ತಾ ಇಲ್ಲ. ಹಾಗೆಯೇ ಎಲ್ಲ ಅದು ಒಂದು ಸ್ವಲ್ಪ ನನಗೆ ಆಹಾರ ಸಿಕ್ಕಿತೋ ಸ್ವೀಕಾರ ಮಾಡ್ತೇನೆ, ಸಿಗಲಿಲ್ವೋ ತೊಂದರೆ, ನನ್ನ ಜೀವನ ಮಾಡ್ತಾ ಇದ್ದೇನೆ. ಕೆಲವೊಂದು ಕಡೆ ಆಗಬೇಕಾದರೆ ಬಟ್ಟೆ ಸಿಕ್ಕಿತು ಉಟ್ಕೊಳ್ತೇನೆ, ಇಲ್ವಾ ಹಾಗೆ ಹೋಗ್ತಾ ಇರ್ತಾನೆ. ಹೀಗೆ ಆ ಜ್ಞಾನಿ ಆ ಬ್ರಾಹ್ಮಣ ಹೇಳ್ಕೊಂಡು ಹೋಗ್ತಾನೆ. ಅಂದರೆ ಮುಖ್ಯವಾಗಿ ಅಲ್ಲಿ ಹೇಳ್ತಾ ಅವನು ಕೊನೆಯಲ್ಲಿ ಮಾತನ್ನು ಹೇಳುವಂತಹ ಮಾತು, ಮಧುಕಾರ ಮಹಾಸರ್ಪೋ ಲೋಕೇಸ್ಮಿನ್ ಗುರುತ್ತಮ ಮಾತನ್ನು ಹೇಳ್ತಾನೆ. ಮುಖ್ಯವಾಗಿ ಲೋಕದಲ್ಲಿ ಸನ್ಯಾಸಿ ಆದವರಿಗೆ ಅಥವಾ ಸನ್ಯಾಸ ಧರ್ಮವನ್ನು ಪಾಲಿಸುವವರಿಗೆ ಅಥವಾ ಭಗವಂತನ ಉದ್ದೇಶಕ್ಕೆ ಸಾಧನೆ ಮಾಡುವವರಿಗೆ ಇದೊಂದು ಮುಖ್ಯವಾಗಿ ಬೇಕು. ಅಂದರೆ ಒಂದು ಮಧುಕಾರ, ಇನ್ನು ಮಹಾಸರ್ಪ, ಇವೆರಡನ್ನು ನಾವು ಗುರುವಾಗಿ ನಾವು ಇಟ್ಕೊಳ್ಬೇಕು. ಅಂದರೆ ಜೇನುನೊಣ ಮತ್ತೊಂದು ಹೆಬ್ಬಾವು, ಇದನ್ನು ನಾವು ಗುರುವನ್ನಾಗಿ ಇಟ್ಕೊಳ್ಬೇಕು. ಯಾಕಂದರೆ ಜೇನುನೊಣದಿಂದಾಗಿ ನಾವು ವೈರಾಗ್ಯವನ್ನು ಪಡೆಯಬೇಕು, ಹಾಗೆಯೇ ಹೆಬ್ಬಾವಿನಿಂದಾಗಿ ತೃಪ್ತಿಯನ್ನು ಪಡೆಯಬೇಕು ಅಂತ ಹೇಳ್ತಾರೆ. ಮುಖ್ಯವಾಗಿ ಜೀವನಕ್ಕೆ ಬೇಕಿರೋದು ಎರಡು, ಒಂದು ವೈರಾಗ್ಯ, ಒಂದು ತೃಪ್ತಿ. ಇದೆರಡು ನಮಗೆ ಬೇಕೇ ಬೇಕು. ನಮಗೆ ಅಂದರೆ ಇನ್ನೂ ಬೇಕು 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 ಎಂಬಂತಹ ಆಸೆ ಉಂಟು ಹೊರತು ತೃಪ್ತಿ ನಮಗೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಇದನ್ನು ನಾವು ಹೆಬ್ಬಾವು ನೋಡಿ ಕಳಿಸಬೇಕು. ಯಾಕಂದರೆ ಹೆಬ್ಬಾವಿಗೆ ತಾವು ಒಂದೇ ಕಡೆ ಇದ್ದಿರ್ತದೆ, ಅಲ್ಲಿಗೆ ಆಹಾರ ಬಂತೋ ಹಿಡಿತದೆ, ತಿಂತದೆ, ಮತ್ತೆ ಮುಂದೆ ಆ ಕಡೆಯಲ್ಲೇ ಈ ಕಡೆನೇ ಇಲ್ಲ, ಜೀರ್ಣ ಆಯ್ತು ಮುಗೀತು, ಮತ್ತೆ ಎಲ್ಲೂ ಹೋಗೋದೇ ಇಲ್ಲ. ಅದು 1 ತಿಂಗಳಾಗಲಿ 2 ತಿಂಗಳಾಗಲಿ ಎಲ್ಲೂ ಹೋಗುದು ಅಲ್ಲೇ ಬರ್ತದೆ. ಆದರೆ ಭಗವಂತ ಕಾಲಕ್ಕೆ ಸರಿಯಾಗಿ ಬೇಕಾದ್ರೆ ಕೊಟ್ಟೇ ಕೊಡ್ತಾನೆ. ಯಾಕಂದರೆ ಜೀವನ ಆಗಬೇಕಲ್ವಾ, ಭಗವಂತ ರಕ್ಷಣೆ ಮಾಡೇ ಮಾಡ್ತಾನೆ. ಅದನ್ನಾಗಿ ಹೆಬ್ಬಾವನ್ನ ಗುರುವನ್ನ ಇಟ್ಕೊಳ್ಬೇಕು. ಅಂದರೆ ತೃಪ್ತಿ, ಮುಖ್ಯವಾಗಿ ಸಿಕ್ಕಿದ ತೃಪ್ತಿ ನಾವು ಪಡೆಯಬೇಕು. ಇನ್ನೊಂದು ವೈರಾಗ್ಯ, ಅದು ಜೇನು ನಾವು ತಿಳಿದುಕೊಳ್ಬೇಕು. ಯಾಕಂದರೆ ಜೇನು ಕಷ್ಟಪಡ್ತದೆ, ಕಷ್ಟಪಟ್ಟು ಬೇರೆ ಬೇರೆ ಕಡೆ ಹೋಗಿ ಜೇನನ್ನು ಸಂಗ್ರಹಿಸಿ ಗೂಡಿನಲ್ಲಿ ಅದನ್ನು ಇಟ್ಟು ಬಿಡ್ತಾರೆ. ಆದರೆ ಅದು ಸುಖ ಮಾಡೋದಿಲ್ಲ. ಇನ್ನೊಬ್ಬರು ಯಾರೋ ಮನುಷ್ಯರು ಬಂದೋ ಅಥವಾ ಪ್ರಾಣಿಗಳು ಬಂದು ಅದನ್ನು ಕದ್ಕೊಂಡು ಹೋಗ್ಬಿಡ್ತವೆ. ಆದರೆ ಅದನ್ನು ಯಾವುದೇ ಕಾರಣಕ್ಕೂ ಜೇನುಗಳು ಅದರ ತನ್ನದೆಲ್ಲ ಹೋಯ್ತು ದುಃಖ ಪಡೋದಿಲ್ಲ ಅವುಗಳು. ಅಂದರೆ ವೈರಾಗ್ಯದಲ್ಲಿ ಮುಖ್ಯವಾಗಿ ಉಂಟು, ಅದನ್ನು ನಾವು ಪಡೆದುಕೊಳ್ಬೇಕು. ಅಂದರೆ ನಮಗೆ ಸಂಪಾದನೆ ಆಯ್ತು, ನಮ್ಮಲ್ಲಿ ಬಂತು, ಸರಿ
ತೃಪ್ತಿ ಪಡುವ, ಅದರಲ್ಲಿ ಎಷ್ಟು ಬೇಕಷ್ಟು ತೃಪ್ತಿ ಪಡುವ, ಉಳಿದನ್ನು ಕೊಟ್ಟು ಬಿಡೋಣ ನಾವು. ಸರಿ, ಕದ್ಕೊಂಡು ಹೋದರು, ಚಿಂತೆ ಹೊಡೋದು ಬೇಡ. ಯಾಕಂದರೆ ಭಗವಂತ ಸಂಕಲ್ಪ ಹಾಗೆಯೇ, ನಂಗೆ ಸಿಕ್ಕಬೇಕಿತ್ತು, ಇಷ್ಟು ಸಿಕ್ಕಿದೆ, ಸರಿ, ನನಗೆ ನನ್ನ ಯೋಗ್ಯತೆ ಇಷ್ಟೇ ಕಾಣ್ತದೆ, ನನ್ನ ಸೌಭಾಗ್ಯ ಇಷ್ಟೇ, ನನ್ನ ಭಾಗ್ಯ ಇಷ್ಟೇ, ಸರಿ, ಉಳಿದದ್ದು ಬೇರೆಯವರಿಗೆ ಸಂಬಂಧಪಟ್ಟದ್ದು ನಮಗೆ ನಾವು ಬಿಟ್ಟು ಬಿಟ್ಟಾಗ ಆವಾಗ ಅದೇ ನಮ್ಮ ವೈರಾಗ್ಯ. ಹೀಗೆ ಈ ರೀತಿಯಾಗಿ ನಾವು ಇದ್ದಾಗ ನಮಗೆ ಒಳ್ಳೆಯ ಸಾಧನೆ ನಮ್ಮಲ್ಲಿ ಆಗಲಿಕ್ಕೆ ಸಾಧ್ಯ ಅಂತ ನಾರದರು ಉಪದೇಶ ಮಾಡ್ತಾ ಕೊನೆಯಲ್ಲಿ ಗೃಹಸ್ಥರ ಬಗ್ಗೆ ಒಂದು ಸ್ವಲ್ಪ ಮಾತನ್ನು ಹೇಳ್ಕೊಂಡು ಹೋಗ್ತಾರೆ. ಯಾವತ್ ಭ್ರಿಯೇ ಜಠರಂ ತಾವತ್ ಸ್ವತ್ವಂ ಹಿ ದೇಹಿ ನಾಮೆ ಮಾತನ್ನು ಹೇಳುತ್ತಾರೆ. ಅಂದರೆ ಮುಖ್ಯವಾಗಿ ಎಲ್ಲರಿಗೂ ಕೂಡ, ಮುಖ್ಯವಾಗಿ ಗೃಹಸ್ಥರಿಗೂ ಬೇಕಿರುವಂಥ ಒಂದು ವಿಚಾರ ಏನ್ಬೇಕಾದ್ರೆ, ತನಗೆ ಎಷ್ಟು ಬೇಕು ಅಷ್ಟನ್ನು ತಾನು ಬಯಸ್ಕೊಂಡು ಹೋಗಬೇಕು, ಬಿಟ್ಟು ಹೆಚ್ಚಿನ ಆಸೆಯನ್ನು ಮಾಡಬಹುದು. ಪ್ರಾಯ ಇಡೀ ಈ ಭಾಗವತ ವೈರಾಗ್ಯಪ್ರದವಾದಂತಹ ವೈರಾಗ್ಯ ಕೊಡುವಂತಹ ಭಾಗವತ ಅದರಿಂದಾಗಿ ಇದೆಲ್ಲ ಅಂತಹ ವಿಚಾರವೇ ಹೆಚ್ಚಾಗಿರುವಂಥದ್ದು. ಏನೆಂದರೆ ನೋಡಿ, ಎಲ್ಲರೂ ಕೂಡ ಹೊಟ್ಟೆಗೋಸ್ಕರನೇ ಬದುಕ್ತಾರೆ, ಬದುಕಿದ್ದು ಸಮಸ್ಯೆ ಇಲ್ಲ, ಅತಿಯಾಸೆ ಆಗಬಾರ್ದೆಂಬ ಕಾರಣವನ್ನು ಹೇಳ್ತಿದ್ದಾರೆ. ಏನೆಂದರೆ ತಮ್ಮ ಹೊಟ್ಟೆಗೆ ಎಷ್ಟು ಬೇಕು ಅಷ್ಟನ್ನು ಪಡೆದುಕೊಳ್ಳಿ, ಎಷ್ಟು ಹಾಸಿಗಂಟು ಅಷ್ಟೊಂದು ಕಾಲು ಚಾಲಿಸಬಹುದು, ಅದಕ್ಕೆ ಜಾಸ್ತಿ ಕಾಲು ಚಾಲಿಸಿದ್ರೆ ನೆಲ ನಮಗೆ ಸಿಗ್ತಾರೆ ಹೊರತು ನಮಗೆ ಮತ್ತೆ ಪುನಃ ನಮಗೆ ಸಮಸ್ಯೆ ಸಿಗ್ತಾರೆ ಹೊರತು ಸುಖಗಳು ಬರುವುದಿಲ್ಲ. ಅದನ್ನಾಗಿ ಎಷ್ಟು ನಮಗೆ ಹೊಟ್ಟೆಗೆ ಬೇಕು, ನಮ್ಮ ಜೀವನಕ್ಕೆ ಎಷ್ಟು ಬೇಕು ಅಷ್ಟು ನಾವು ಪಡೆಯಬೇಕು. ಇನ್ನೂ ಬೇಕು ಆಸೆ ಮಾಡಿದರೆ ಅದು ದುರ್ಗತಿಗೆ ಕಾರಣವಾಗ್ತದೆ ಎಂಬ ಮಾತನ್ನು ನಾರದರು ಇವನಿಗೆ ಧರ್ಮರಾಜನಿಗೆ ಹೇಳ್ಕೊಂಡು ಹೋಗ್ತಾರೆ. ಇಷ್ಟು ಹೇಳಿ ಕೊನೆಗೆ ಅಪೂರ್ವವಾದಂತಹ ಜ್ಞಾನದ ಬಗ್ಗೆ ಹೀಗೆ ಮಹತ್ವವಾದಂಥ ವಿಚಾರವನ್ನು ಹೇಳ್ಕೊಂಡು ಹೋಗ್ತಾರೆ. ಅದರಲ್ಲಿ ಭಗವಂತನ ಜ್ಞಾನವನ್ನು ಪಡೆಯಬೇಕು, ಪಡೆದರೆ ಮಾತ್ರ ನಮಗೆ ಒಳ್ಳೆ ರೀತಿಯಾದಂತಹ ಸದ್ಗತಿ ಬರಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಕೊನೆಗೆ ಮಾತ್ರ ಕೆಲವೊಂದು ವಿಚಾರವನ್ನು ಹೇಳ್ಕೊಂಡು ಹೋಗ್ತಾರೆ. ನೋಡು ಧರ್ಮರಾಜ, ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಒಂದಲ್ಲ ಒಂದು ರೀತಿ ಬಿದ್ದೇ ಬೀಳ್ತಾರೆ. ಆದರೆ ಬೀಳುವುದಕ್ಕೆ ನೋಡಬೇಕಾದ್ರೆ ಎದ್ದು ಬರಲಿಕ್ಕೋಸ್ಕರ ಬೀಳುವಂಥದ್ದು. ಸ್ವತಃ ನಾನೂ ಕೂಡ ಬಿದ್ದಿದ್ದೇನೆ ಮಾತನ್ನು ಹೇಳುತ್ತಾರೆ. ಅಂದರೆ ಈ ಪ್ರಥಮ ಸ್ಕಂದದಲ್ಲಿ ಬಂದಂತಹ ನಾರದರ ಅವನ ದಾಸಿಪುತ್ರನಾಗಿರುವಂಥ ಪ್ರಸಂಗದಲ್ಲಿ ಒಂದು ಕಥೆ ನಾವು ಕೇಳಿದ್ದೇವೆ. ನಾವು ದಾಸಿಪುತ್ರ ಯಾಕೆ ಆದ ಎಂಬ ವಿಚಾರವನ್ನು ನಾವು ಅಲ್ಲಿ ಹೇಳುವುದಿಲ್ಲ, ಅದನ್ನು ಇಲ್ಲಿ ಹೇಳ್ತಾರೆ ಅವರು ನಾರದರು. ಅಂದರೆ ಅವರ ಪೂರ್ವ ಉತ್ತರನೇ ಹೇಳ್ಕೊಂಡು ಹೋಗ್ತಾರೆ. ನಮಗಲ್ಲಿ ಪ್ರಶ್ನೆ ಬರ್ತಾರೆ, 6 ತಿಂಗಳಲ್ಲಿ ಅವನು ಭಗವಂತನನ್ನು ಹೊಂದಿದ, ಭಗವಂತ ಜ್ಞಾನ ಬಂತವನಿಗೆ ಹೇಗೆ ನಮಗೆ ಪ್ರಶ್ನೆ ಬರುತ್ತದೆ. ಆದರೆ ಅದು ವಿಚಾರಣೆ ಹೇಳ್ತಾರೆ. ಯಾಕೆಂದರೆ ನಾರದರೂ ಕೂಡ ತಾವು ಸಾಧನೆ ಮಾಡ್ತಾ ಇರಬೇಕಾದ್ರೆ ಬಿದ್ದಿದ್ದಾರೆ, ಬಿದ್ದು ಎದ್ದು ಅಂತ ಸ್ಥಾನಕ್ಕೆ ಬಂದಿದ್ದವರು, ಅದನ್ನೇ ಹೇಳಿಕೊಳ್ಳುತ್ತಾರೆ. ಏನೆಂದರೆ ನಾನೂ ಕೂಡ ಹಿಂದಿನ ಬ್ರಹ್ಮಕಲ್ಪದಲ್ಲಿ ನಾನೊಬ್ಬ ಉಪಬರ್ಹಣ ಎಂಬಂತಹ ಒಬ್ಬ ಗಂಧರ್ವನಾಗಿದ್ದೆ. ನಾನು ಯಾವುದೋ ಒಂದು ಅಸುರರ ಆವೇಶದಿಂದಾಗಿ ನಾನು ಅಲ್ಲಿ ಹೇಳಬೇಕಾದ್ರೆ ನನಗೆ ಒಳ್ಳೆಯ ಜ್ಞಾನ ಇತ್ತು, ಅಷ್ಟು ಮಾತ್ರ ಅಲ್ಲ ಒಳ್ಳೆಯ ಸೌಂದರ್ಯವಿತ್ತು. ಹಾಗೆಯೇ ಗಂಧರ್ವಾದಿಂದಾಗಿ ಬೇರೆ ಸ್ತ್ರೀ ಸಂಘದಲ್ಲಿ ನನಗೆ ಆಸಕ್ತಿ ತುಂಬ ಇತ್ತು. ಹೀಗೆಲ್ಲ ಇರಬೇಕಾದ್ರೆ ನಾನು ಅತಿಯಾದಂತಹ ಒಂದು ಹಾಡನ್ನು ಹಾಡಿಬಿಟ್ಟೆ. ಅಂದರೆ ಅಶ್ಲೀಲವಾದಂತಹ ಒಂದು ಹೇಳಬಾರದಂತಹ ಒಂದು ಮಾತನ್ನು ನಾನು ಹೇಳಿಬಿಟ್ಟಿದ್ದೆ, ಹಾಡನ್ನು ಹಾಡಿಬಿಟ್ಟಿದ್ದೇನೆ. ಅದರ ನಿಮಿತ್ತವಾಗಿ ನನಗೆ ಇಂತಹ ದಾಸಿಪುತ್ರನಾಗಿ ಬೀಳುವಂತಹ ಒಂದು ಜನ್ಮ ಬಂತು. ಅದು ಯಾಕಂದರೆ ನೀನು ಅಪಸಾರ ಮಾಡಿ ಎಂಬ ಕಾರಣಕ್ಕೋಸ್ಕರ ನನ್ನ ದಾಸಿಪುತ್ರನಾಗಿ ಎಂಬಂತಹ ಒಂದು ಶಾಪವನ್ನು ಪ್ರಜಾಪತಿಗೆ ಕೊಟ್ಟಿದ್ದರು. ಆ ಕಾರಣಕ್ಕೋಸ್ಕರ ನಾನು ಇಂಥ ಸ್ಥಿತಿಗೆ ಬಂದಿದ್ದೆ ಮಾತನ್ನು ಹೇಳ್ತಾನೆ. ಅಂದರೆ ವಿಚಾರ ಏಳಬೇಕಾದ್ರೆ ನಾವು ಕೂಡ ಒಳ್ಳೆಯ ಹಾದಿ ಇರುತ್ತೇವೆ, ಹೌದು, ಆದರೆ ಏನೋ ಒಂದು ಕಷ್ಟ ಬಂದುಬಿಡ್ತಾರೆ. ಯಾಕೆ ಬಂತು ಅಂತ ನಾವು ಸ್ವಲ್ಪ ಚಿಂತನೆ ಮಾಡಿಕೊಂಡು ಗೊತ್ತಾಯ್ತೋ ಸರಿ, ಅದಕ್ಕೆ ಪರಿಮಾತಿ ಮಾಡ್ಕೊಂಡು ಹೋಗಬೇಕು. ಗೊತ್ತಾಗಲಿಲ್ಲೋ ಬೇಡ, ನಮಗೆ ಇಂಥ ಸ್ಥಿತಿ ಬಂದರೂ ಕೂಡ, ಕಷ್ಟ ಸ್ಥಿತಿ ಬಂದರೂ ಕೂಡ ಸಾಧನೆಗೆ ತೊಡಕು ಬಂದೇ ಬರ್ತದೆ. ಆ ಸಮಯದಲ್ಲಿ ಭಗವಂತ ನೀನೇ ರಕ್ಷಕ, ನನ್ನ ಸಾಧನೆಗೆ ನೀನೇ ರಕ್ಷಕನಾಗಿರು, ನನ್ನ ಸಾಧನೆಗೆ ಬಂದಂಥ ಅಡ್ಡಿಯನ್ನು ನೀನೇ ಪರಿಹಾರ ಮಾಡಿ ಎಂಬುವಂತಹ ಪ್ರಾರ್ಥನೆ ನಾವು ಇಟ್ಟಾಗ ಖಂಡಿತವಾಗಲೂ ಭಗವಂತ ಅದನ್ನು ಪರಿಹಾರ ಮಾಡೇ ಮಾಡ್ತಾನೆ. ನಮ್ಮ ಸಾಧನೆಗೆ ಬರುವಂತಹ ಏನೇ ಸಮಸ್ಯೆ ಇದ್ದರೂ ಕೂಡ ಭಗವಂತ ಪರಿಹಾರ ಮಾಡೇ ಮಾಡ್ತಾನೆ. ಅದಕ್ಕೆ ಈ ನಾರದರೆ ಸ್ವತಃ ಉದಾಹರಣೆ ಆಗುತ್ತಾರೆ. ಯಾಕೆಂದರೆ ಮತ್ತೆ ನೋಡಿ, ಅವರಿಗೆ ಆ ಒಂದು ಚಿಕ್ಕ ದಾಸ್ಯಪುತ್ರ ಆದರೂ ಕೂಡ 6 ತಿಂಗಳಲ್ಲಿ ಅಷ್ಟು ಒಳ್ಳೆಯ ರೀತಿಯಾದಂತಹ ಅವನಿಗೆ ಕೇವಲ 6 ತಿಂಗಳ ಜ್ಞಾನವನ್ನು ಪಡೆದು ಒಳ್ಳೆ ಸ್ಥಾನ ಪಡೆಯುವಂತಹ ಯೋಗ್ಯತೆ ಬಂತು ಹೇಳಬೇಕಾದ್ರೆ ಕಾರಣ ಇಷ್ಟೇ. ನಾವು ಮುಖ್ಯವಾಗಿ ಸಜ್ಜನ ಸಂಘವನ್ನು ಮಾಡಬೇಕು, ಗುರುಗಳ ಶುಶ್ರೂಷೆ, ಗುರುಗಳ ಉಪಸತ್ಯನೂ ಮಾಡಬೇಕು, ಗುರುಗಳ ಭಕ್ತಿ ಮಾಡಬೇಕು, ತನ್ನ ಮೂಲಕವಾಗಿ ಭಗವಂತ ಜ್ಞಾನವನ್ನು ಪಡೆಯಬೇಕು. ಭಗವಂತ ಸರ್ವೋತ್ತಮ, ಅವನು ಗುಣಪರಿಪೂರ್ಣ ಎಂಬ ಚಿಂತನೆ ನಮ್ಮಲ್ಲಿ ಇದ್ದಾಗ, ಯಾವಾಗ ಈ ಚಿಂತನೆ ನಮ್ಮಲ್ಲಿ ಬರ್ತದೋ ಆವಾಗ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ನಮಗೆ ದುಃಖವನ್ನು ಭಗವಂತ ಕೊಡುವುದಿಲ್ಲ. ಸುಖವನ್ನೇ ಕೊಟ್ಟರೂ ಕೊಡಬಹುದು, ಆದರೆ ಅದನ್ನು ತಕ್ಷಣ ಪರಿಹಾರ ಮಾಡಿಬಿಡುತ್ತಾನೆ. ಹೀಗೆ ಭಗವಂತ ನಾವು ಭಕ್ತಿನ ಮಾಡಿದರೆ ಮುಖ್ಯವಾಗಿ ನಮ್ಮ ಸಾಧನೆಗೆ ಪೂರಕವಾದದ್ದು, ನಮ್ಮ ಮುಖ್ಯವಾದಂತಹ ಗುರಿ ನೋಡಬೇಕಾದರೆ ಭಗವಂತನ ಅನುಗ್ರಹ, ಅದು ಭಗವಂತ ಭಕ್ತಿನೂ ಸಿಗುವಂಥದ್ದು. ಅಂತಹ ಅಪೂರ್ವ ವಿಚಾರವನ್ನು ಈ ಸಪ್ತಮ ಸ್ಕಂದ ನಮಗೆ ಪ್ರಹ್ಲಾದನ ಒಂದು ಕಥೆಯ ಮೂಲಕವಾಗಿ, ನರಸಿಂಹದೇವರ ಅವತಾರ ಮೂಲಕವಾಗಿ ನಮಗೆ ಮುಖ್ಯವಾಗಿ ಆ ವಿಚಾರ ಹೇಳುತ್ತದೆ. ಅದನ್ನಾಗಿ ನಾವು ಭಗವಂತನಲ್ಲಿ ಭಕ್ತಿನ ಮಾಡಿಕೊಂಡು ತನ್ನ ಮೂಲಕವಾಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ, ವಿದ್ಯಾಮಾನ ತೀರ್ಥರ ಬಗ್ಗೆ ಹೇಳಬೇಕಾದರೂ ಕೂಡ ಅವರೂ ಕೂಡ ಹಾಗೆಯೇ ಭಗವಂತನಲ್ಲಿ ವಿಶೇಷವಾದ ಭಕ್ತಿ ಮಾಡಿದವರು. ಭಕ್ತಿಗೆ ಎಷ್ಟು ಪ್ರಭಾವ ಎಂಬುದಕ್ಕೆ ವಿದ್ಯಾಮಾನ ತೀರ್ಥರು ಉದಾಹರಣೆ ಆಗಿದ್ದಾರೆ. ಎಷ್ಟು ಭಕ್ತಿ ಮಾಡಬೇಕು, ಭಕ್ತಿ ಮಾಡಿದರೆ ಭಗವಂತ ಹೊಳಿತಾನೆ ಎಂಬುದಕ್ಕೆ ವಿದ್ಯಾಮಾನ ತೀರ್ಥರು ಉದಾಹರಣೆ ಆಗಿದ್ದಾರೆ. ಯಾಕೆಂದರೆ
ಭಂಡಾರಕೆರೆ ಮಠದಲ್ಲಿ ಇದ್ದವರು ಕೃಷ್ಣನ ಪೂಜೆ ಮಾಡಬೇಕೆಂಬಂತಹ ಅತಿಯಾದಂತಹ ಕೃಷ್ಣನಲ್ಲಿ ಅಷ್ಟು ಭಕ್ತರಿಗೆ ಇತ್ತು. ಅಯ್ಯೋ ಪೂಜೆ ಮಾಡಲಿಕ್ಕೆ ಆಗಲಿಲ್ವಾ ಎಂಬಂತಹ ಒಂದು ಅವರಿಗೆ ಒಳಗಿನಿಂದ ಯಾವಾಗ ಆ ಒಂದು ದುಃಖ ಬಂತೋ ತಕ್ಷಣ ಭಗವಂತ ತಾನು ಒಳೆದು ಬಿಟ್ಟ. ಯಾಕಂದರೆ ಕೃಷ್ಣನ ಪೂಜೆ ಮಾಡುವಂತಹ ಅವಕಾಶ ಪಲ್ಲವ ಮಠದಲ್ಲಿ ಅವರಿಗೆ ಅಧಿಕಾರ ಅವರಿಗೆ ಸಿಕ್ಕಿತು. ಅಂದರೆ ಭಗವಂತನಲ್ಲಿ ಭಕ್ತಿ ಮಾಡಿದರೆ ಅಸಾಧ್ಯವಾದದ್ದು ಕೂಡ ಸಾಧ್ಯವಾಗ್ತದೆ ಎಂಬುದನ್ನು ತೋರಿಸಿಕೊಟ್ಟವರು ಅದು ಶ್ರೀ ವಿದ್ಯಾಮಾನ ತೀರ್ಥರು. ಅದರಿಂದಾಗಿ ಅವರ ಈ ಆರಾಧನೆಯ ಪರ್ವಕಾಲ ಅವರ ಒಳಗಿರುವಂತಹ ಪ್ರಾಣಸ್ಥ ಆ ಭಗವಂತ ನಮಗೆ ಒಳ್ಳೆ ಜ್ಞಾನವನ್ನು ಕೊಟ್ಟು ವೈರಾಗ್ಯವನ್ನು ಕೊಟ್ಟು ಮುಖ್ಯವಾಗಿ ಭಗವಂತನಲ್ಲಿ ಭಕ್ತಿಯನ್ನು ಎಲ್ಲರೂ ಕೂಡ ಕೊಡಲಿ ಅಂತ ಹೇಳ್ತಾ, ಜೊತೆಯಲ್ಲಿ ಸಾಧನೆ ಪೂರ್ವಕವಂತಹ ಆರೋಗ್ಯವನ್ನು ಭಗವಂತ ಕೊಡಲಿ ಎಂದು ಪ್ರಾರ್ಥನೆ ಮಾಡ್ತಾ, ಎಲ್ಲರಿಗೂ ಕೂಡ ನೀವು ಇಲ್ಲಿವರೆಗೆ ಏಕಾದಶಿಯಿಂದ ಬೆಳಿಗ್ಗೆಯಿಂದ ಇಲ್ಲಿವರೆಗೆ ಕೂತ್ಕೊಂಡಿದ್ದೀರಿ, ಇನ್ನೂ ಕೂಡ ನಾಳೆ ಬೆಳಿಗ್ಗೆವರೆಗೆ ಇದೇ ರೀತಿ ಕುಳಿತುಕೊಳ್ಳುವಂತಹ ಸಾಮರ್ಥ್ಯವನ್ನು ಭಗವಂತ ಕೊಡಲಿ ಎಂದು ನಾವು ಪ್ರಾರ್ಥನೆ ಮಾಡ್ತಾ ಕೃಷ್ಣ ಅರ್ಪಣಮಸ್ತು.